ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ರಾಜ್ಯದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ನೀರಿನ ಅಭಾವ ಎದುರಾಗುತ್ತೆ, ನೀರಿನ ಸಮಸ್ಯೆ ಎದುರಾಗುತ್ತೆ ಅನ್ನುವಂಥ ವರದಿ ಬಹಿರಂಗ ಆಗಿದೆ. ಈ ಬಾರಿ ರಾಜ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ, ಅಂದರೆ ರಾಜ್ಯದಲ್ಲಿ ಸಾಕಷ್ಟು ಮಳೆ ಆಗಿದೆ, ಆದರೂ ಕೂಡ ನೀರಿನ ಸಮಸ್ಯೆ ಇದೆ ಅನ್ನುವಂಥ ವರದಿಯನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಏನು ನಡೀತಾ ಇದೆ ರಾಜ್ಯದಲ್ಲಿ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ಳುತ್ತೆ. ಯಾಕೆ ಕೊರತೆ ಆಗುತ್ತೆ ಅಂತೇಳಿ, ಅಂದರೆ ಮುಂದಿನ ದಿನಮಾನ ಅಂತಂದರೆ ಬೇಸಿಗೆಯಲ್ಲಿ ಈ ಸಮಸ್ಯೆ ಎದುರಾಗಬಹುದು ಅಂತೇಳಿ. ಹಾಗಾದರೆ ಇದಕ್ಕೆ ಪರಿಹಾರ ಏನು, ಯಾಕೆ ಈ ಸಮಸ್ಯೆ ಆಗ್ತಾ ಇದೆ, ಇದಕ್ಕೆ ಕಾರಣಗಳೇನು, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಅಂತರ್ಜಲ ಕುಸಿತ ಕಾದಿದೆ ಜಲಕಂಟಕ. ಎಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ವಿಜಯ್ ರಾಜ್ ಶಿಷ್ಯೋದ್ಯ ನೀರಾವರಿ ತಜ್ಞರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್, ಇನ್ನು ಹಾಗೆಯೇ ಪ್ರಕೃತಿ ಪ್ರಸನ್ನ ಅವರು ಪರಿಸರ ತಜ್ಞರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಈಗ ರಾಜ್ಯದಲ್ಲಿ ಈ ಬಾರಿ ಮಳೆ ಎಲ್ಲವೂ ಕೂಡ ಚೆನ್ನಾಗಿದೆ, ಆದರೂ ಕೂಡ ಈಗ ವರದಿಯನ್ನು ನೋಡ್ತಾ ಇದ್ರೆ ಇನ್ನು ಫೆಬ್ರವರಿ ಅಂದರೆ ಈ ನೆಕ್ಸ್ಟ್ ಇನ್ನು ಸಮಯನೇ ಇಲ್ಲ, ಇನ್ನು ಒಂದು ವಾರ ಕಳೆದ್ರೆ ಫೆಬ್ರವರಿಯಿಂದ ನೀರಿನ ಸಮಸ್ಯೆ ಎದುರಾಗುತ್ತೆ, ನೀರಿನ ಕೊರತೆ ಎದುರಾಗತ್ತೆ ಅನ್ನೋದು ಏನಿದು? ನೋಡಿ, ನಮ್ಮಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ನಮ್ಮದೊಂದು ರಾಜ್ಯ ಹಾಗೂ ಕೇಂದ್ರ ಅಂತರ್ಜಲ ಅಭಿವೃದ್ಧಿ ನಿಗಮ, ಓಕೆ, ಇವರೊಂದು 6 ತಿಂಗಳಿಂದ ಸ್ಟಡಿ ಮಾಡ್ತಾ ಇದ್ದಾರಂತೆ. ಇವ್ರು ಸ್ಟಡಿ ಮಾಡಿದ ಪ್ರಕಾರ ಇವ್ರು ಹೇಳ್ತಾ ಇರೋದು ಅಂತರ್ಜಲ ಪಾತಾಳಕ್ಕೆ ಕುಸಿತಾ ಇದೆ ಅಂತ ಸ್ಟಡಿ ಮಾಡ್ಕೊಂಡಿದ್ದಾರೆ. ಓಕೆ, ಅಲ್ಲೇನು ಮಾಡ್ತಿದ್ದಾರೆ, ಅದರೆಲ್ಲದರ ಜೊತೆಗೆ ನಡುವೆ ಎವ್ರಿ ಇದರಲ್ಲಿ ನಮ್ಮ ನಗರದ ಕೇಂದ್ರದ ವಲಯದಲ್ಲಿ 5 ಮೀಟ್ರಷ್ಟು ಅಂತರ್ಜಲ ಕುಸಿತಾ ಇದೆ ಅಂತ. ನೆಕ್ಸ್ಟ್ ನೀವು CMC ಪ್ರದೇಶಕ್ಕೆ ಬಂದರೆ 10 ರಿಂದ 15 ಮೀಟ್ರು. ನೆಕ್ಸ್ಟ್ ನಮ್ಮ ಹಳ್ಳಿಗಳ ಪ್ರದೇಶಕ್ಕೆ 110 ಹಳ್ಳಿಗಳ ಪ್ರದೇಶಕ್ಕೆ ಬಂದ್ರಿ ಅಂತಂದ್ರೆ ನಿಮಗೆ ಏನಿಲ್ಲ ಅಂತಂದ್ರೂ 20 ರಿಂದ 25 ಮೀಟ್ರು ಓಕೆ ಅಂತರ್ಜಲ ಕುಸಿತಾ ಇದೆ ಅಂತ ಇವ್ರು ಹೇಳ್ತಾ ಇರೋದು. ನಾನು ಇವರಿಗೆಲ್ಲ ಹೇಳೋದಿಷ್ಟೇ, ಓಕೆ, ಇವರು ಅಂತರ್ಜಲ ಕುಸಿತಾ ಇದೆ ಅಂತಂದು ಈ ಕೊಳವೆ ಬಾವಿಗಳು, ನಾವು ಕೊಳವೆ ಬಾವಿಗಳು ಅಂದರೆ ಜನಕ್ಕೆ ಅರ್ಥ ಆಗುತ್ತಿಲ್ಲ, ಅದಕ್ಕೆ ಬೋರ್ವೆಲ್ ಅಂತ ಹೇಳ್ಬಿಡ್ತೀವಿ. ಈ ಬೋರ್ವೆಲ್ಗಳಿಂದ ನೀರು ಫಸ್ಟ್ ಬೋರ್ವೆಲ್ ಹಾಕೋಕ್ಕೆ ಪರ್ಮಿಷನ್ ಎದಕ್ಕೆ ಕೊಡ್ತಿರೋ ತಾವುಗಳು? ನಮ್ಮದು ಫಸ್ಟ್ ಪಾಯಿಂಟ್ ಇರೋದಿಲ್ಲ. ಓಕೆ, ನೀವು ಪ್ರತಿಯೊಂದು 20-30 ಸೈಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗಕ್ಕೆ ಸ್ಟಾರ್ಟ್ ಆಗಲಿ, ನೀವು ಎಲ್ಲರೂ ಬಂದು ನೋಡಿ ಅಲ್ಲೊಂದು ಬೋರ್ ಸ್ಟಾರ್ಟ್ ಮಾಡ್ತಾರೆ ಫಸ್ಟು. ಓಕೆ, ಅದು ಫಸ್ಟ್ ನೀವು ಬೋರ್ ಪರ್ಮಿಷನ್ ಕೊಟ್ಟರೆ ತಾನೇ ನಿಮಗೆ ಅಂತರ್ಜಲ ಕುಸಿಯೋದು. ನೀವು ಬೋರ್ ಪರ್ಮಿಷನ್ ಕೊಡಲೇಬೇಡಿ. ಓಕೆ, ಕೊಡಲಿಲ್ದಂಗೆ ಇದ್ರು ಅಂತಂದರೆ ಆಟೋಮೆಟಿಕಲಿ ಜನಕ್ಕೆ ಇನ್ನೂ 1000 ಮಾರ್ಗಗಳಿದ್ದಾವೆ. ಆ ಮಾರ್ಗಗಳ ಬಗ್ಗೆ ನಮ್ಮ ವಿಜಯರಾಜ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಓಕೆ, ಆ ಮಾರ್ಗಗಳಲ್ಲಿ ಒಂದು ಮಾರ್ಗ ಅಳವಡಿಸ್ಕೊಳ್ಳಿ ಅವರು. ಓಕೆ, ಏನಪ್ಪ ಅಂತಂದರೆ ಇಂಗುಗುಂಡಿ. ಆ ಇಂಗುಗುಂಡಿ ಅನ್ನೋದೊಂದು ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದೆ ಅಂತಂದರೆ, ನೀವು ಮಳೆ ನೀರನ್ನು ಶೇಖರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು. ನೀವು ಮಳೆ ನೀರನ್ನು ಶೇಖರಣೆ ಮಾಡಲಿಲ್ದಂಗೆ ಎಷ್ಟು ಚೆನ್ನಾಗಿ ಪೋಲ್ ಮಾಡ್ತೀರಾ ಅಂದರೆ, ಅದಕ್ಕೆ ಆ್ಯಕ್ಚುಲಿ ಅಮೃತ ಅಂತ ಹೇಳ್ತೀವಿ ಆ ಮಳೆ ನೀರನ್ನ. ಅದು ಅನ್ಯಾಯವಾಗಿ ಪೋಲಾಗಿ ಹೋಗ್ತಾ ಇದೆ. ಅದು ಎಷ್ಟು ಪೋಲಾಗಿ ಹೋಗುತ್ತೋ ಆಟೋಮೆಟಿಕಲಿ ಏನಾಗುತ್ತೆ, ಜನಗಳು ಮತ್ತು ಬೋರ್ವೆಲ್ ಹಾಕ್ತಾರೆ. ಆ ಬೋರ್ವೆಲ್ಲಾಗಿ ಬೋರಿಂದನೇ ತೆಗಿತಾ ಇದ್ದಾರೆ. ಈಗ ಇವತ್ತು ನೀವು ಕೊಟ್ಟ ರಿಪೋರ್ಟ್ ಪ್ರಕಾರ, ನಮ್ಮ ರಾಜ್ಯ ಕೇಂದ್ರ ಅಂತರ್ಜಲ ಅಭಿವೃದ್ಧಿ ಇಲಾಖೆ ಕೊಟ್ಟ ರಿಪೋರ್ಟ್ ಪ್ರಕಾರ 5 ಮೀಟ್ರ್ ಕುಸಿತ ಈಗ ಇಲ್ಲಿ ರೆಡಿ ಆಗ್ತಿದೆ ನಗರದ ಕೇಂದ್ರ ವಲಯದಲ್ಲಿ. ಅಂದರೆ ಇನ್ನೊಂದು 2 ತಿಂಗಳು ಹೋಯ್ತು ಅಂದರೆ 10 ಮೀಟ್ರಿಗೆ ಹೋಗುತ್ತೆ. ಓಕೆ, ಯಾಕಂದರೆ ಬಿಸಿಲುಗಾಲ, ಇವಾಗ ಇನ್ನೂ ಬಿಸಿಲಿಲ್ಲ. ಇವರಲ್ಲಿ ಹೇಳ್ತಾ ಇರೋದು, ನಾವು ಬಿಸಿಲು ಅಂದ್ಕೊಂಡ್ರೆ ಸಣ್ಣ ಹುಡುಗದಾಗ ನಿಮಗೆ ನೆನಪಿರೋದು ಮಾರ್ಚ್ ಏಪ್ರಿಲಲ್ಲಿ ರಜಾ, ಬೇಸಿಗೆ ರಜಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ಈಗ ಫೆಬ್ರವರಿ ಫಸ್ಟ್ ವೀಕ್ ಅಂತಿದ್ದಾರೆ. ಓಕೆ, ಹಬ್ಬ ಅಂದ್ರೆ ಒಂದು 10 ದಿನನೂ ಇಲ್ಲ ನೀವು ಫಸ್ಟ್ ವೀಕ್ ಹೇಳ್ಬೇಕಂತಂದರೆ. 10 ದಿನದಿಂದ ಇವರು ಅಷ್ಟೇ ಇವರು 10 ದಿನದಲ್ಲೇ ಇವರು ನಿಮ್ಗೆ ಯಾವ ಕಾರಣಕ್ಕೂ ನೀರು ಸಿಗಲ್ಲ ಅನ್ನೋ ಇದನ್ನ ಅನೌನ್ಸ್ಮೆಂಟ್ನ ಇವಾಗಲೇ ಮಾಡಕ್ಕೆ ಹೊರಟಿದ್ದಾರೆ. ಇದು ಯಾವ ರೀತಿಯ ಲೆಕ್ಕ ಅಂತ ಅಷ್ಟೇ ಸರ್. ನಮ್ದು ಯಾವ ರೀತಿ ಲೆಕ್ಕ ಇದು? ಬೆಂಗಳೂರಲ್ಲಿ ಜಲಕಂಟಕ ಕಾದಿದೆ ಅಂತ ಹೇಳಿದ್ರೆ ಈ ವರದಿ ನೋಡಿದ್ರೆ ಏನು ಅನ್ಸುತ್ತೆ ಸರ್ ನಿಮಗೆ? ಸರ್, ಏನಾಗ್ತಾ ಇದೆ ಅಂದರೆ ಇದರಲ್ಲಿ 2-3 ಕಾರಣಗಳಿದೆ. ಒಂದು ಏನಾಗ್ತಾ ಇದೆ ಅಂದರೆ, ನಮ್ಮ 1100 ರಿಂದ 1200 mm ಮಳೆ ಬರ್ತಾ ಇದೆ. ಈ ವರ್ಷನೂ ತುಂಬ ಚೆನ್ನಾಗಿ ಮಳೆ ಬಂದಿದೆ. ಬಟ್ ತಾವು ಒಂದು ಈ ಕ್ಲೈಮೆಟಿಕ್ ಚೇಂಜಸ್ ಅಂತ ನಾವೇನು ಹೇಳ್ತೀವಿ, ಅದರಿಂದ ಏನಾಗಿದೆ ಅಂದರೆ, ನಮಗೆ ಈ ವರ್ಷ ಇಡೀ ಅಂದರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಏನು 24 ಗಂಟೆಯಲ್ಲಿ ಮಳೆ ಬರ್ತಾ ಇತ್ತು. ಅಂದರೆ 1 ಇಂಚ್ ಮಳೆ 24 ಗಂಟೆಯಲ್ಲಿ ಏನೋ ಹನಿಯಾಗಿ ಬೀಳ್ತಾ ಇತ್ತು. ಈಗ ಏನಾಗ್ತಾ ಇದೆ, ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಚೇಂಜಸ್ಸು ಬರೀ 1-2-3 ಗಂಟೆ ಒಳಗೆ, ಅಂದರೆ ಇಂಟೆನ್ಸಿಟಿ ಆಫ್ ದ ರೈನ್ಫಾಲ್ ಹ್ಯಾಸ್ ಇನ್ಕ್ರೀಸ್ ಅಂತೀವಿ. ಅಂದರೆ ಶಾರ್ಟ್ ಸ್ಪ್ಯಾನ್ ಆಫ್ ದ ಟೈಮಲ್ಲಿ ಮಳೆ ಬಂದು ಹೋಗುತ್ತೆ. ಅದರಿಂದ ಏನಾಗುತ್ತೆ, ಅಂತರ್ಜಲದಲ್ಲಿ ನೀರು ಹಿಡಿಯಲ್ಲ, ಎಲ್ಲ ನೀರು ಹರಿದು ಹೋಗ್ಬಿಡುತ್ತೆ. ಸೊ ದ್ಯಾಟ್ ಈಸ್ ಒನ್ ಆಫ್ ದ ಸೈಂಟಿಫಿಕ್ ರೀಸನ್ಸ್. ಬಿಕಾಸ್ ಆಫ್ ದ ಚೇಂಜ್ ಇನ್ ದ ಕ್ಲೈಮೆಟಿಕ್ ರೀಸನ್ನು ಈ ಥರ ಹವಾಮಾನ ಚೇಂಜ್ ಆಗಿರೋದ್ರಿಂದ ಇವತ್ತು ನಾವು ಈ ಪರಿಸ್ಥಿತಿ ಬರ್ತಾ ಇದ್ದೀವಿ. ಎರಡನೇದಾಗಿ ಏನಾಗಿದೆ, ನಮಗೆ ಇವತ್ತು ನೋಡಿಬಿಟ್ಟು ತುಂಬ ಆಶ್ಚರ್ಯ ಆಗುತ್ತೆ. ನಾವು ಈಗ ನೀವು ಹೊರಗಡೆ ಹೋಗ್ಬಿಟ್ಟು ಆ ರೋಡಲ್ಲಿ ನೋಡಿದರೆ 1 ಇಂಚ್ ಜಾಗನೂ ನೀರು ಇಂಗೋದಕ್ಕೆ ಬಿಟ್ಟೇ ಇಲ್ಲ ನಾವು.
ಅಂದರೆ ನೀವು ಈ ತುದಿಯಿಂದ ಆ ತುದಿ ನೋಡಿದರೆ ಎಲ್ಲೂ ನೀರು ಹಿಂಗಕ್ಕೆ ಜಾಗ ಇಲ್ಲ. ಒಂದು ಶೋಚನೀಯ ಸಂಗತಿ ಏನಂದರೆ ಶಾಲಾ ಕಾಲೇಜುಗಳಲ್ಲಿ ಏನು ಒಂದು ಪ್ಲೇ ಗ್ರೌಂಡ್ಸ್ಗಳಿತ್ತು ಅದರಲ್ಲೂ ಇವತ್ತು ನಾವು ಪೇವರ್ ಬ್ಲಾಕ್ಸ್ಗಳು ಹಾಕ್ತಾ ಇದ್ವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಒಂದು ಗಿಡ ಬೆಳೆಯೋದಕ್ಕೆ ಜಾಗ ಕೊಡಲ್ಲ. ಪ್ರಕೃತಿ ಪ್ರಸನ್ನ ಅವ್ರು ಹೇಳ್ತಾರೆ, ಆ ಗಿಡಕ್ಕೆ ಪೂರ್ತಿ ಆ ಬೊಡ್ಡೆಗೆ ತೊಗೊಂಡೋಗ್ಬಿಟ್ಟು ಪೇವರ್ ಬ್ಲಾಕ್ಸ್ಗಳು ಹಾಕ್ಬಿಟ್ಟಿರ್ತೀವಿ. ಅಲ್ಲೂ ಅಟ್ಲೀಸ್ಟ್ ನೀರಾದರೂ ಇಂಗ್ತಾ ಇತ್ತು, ಅದನ್ನು ಬಿಟ್ಟಿಲ್ಲ. ಯಾಕಂದರೆ ಅವನು ಪೇವರ್ ಬ್ಲಾಕ್ಸ್ ಹಾಕೋನು ಅವ್ನು ನೋಡ್ಕೊಳ್ತಾನೆ, ಇನ್ನು ಒಂದು ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಸಿಕ್ಕಿದ್ರೆ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಅಂತ. ನಮ್ಗೆ ಆ ಸೈಂಟಿಫಿಕ್ ಅಪ್ರೋಚೇ ಇಲ್ಲ. ಆ ಥರ ಆಗಿಬಿಟ್ಟು ನಾವು ಇವತ್ತು ಈ ಶೋಚನೀಯ ಸ್ಥಿತಿಗೆ ಹೋಗಿದ್ದೀವಿ. 1100 mm ಮಳೆ ಬಂದುಬಿಟ್ಟು ನಾವು ನೀರಿಗೆ ಪರದಾಡ್ತಾ ಇದ್ದೀವಿ ಅಂದರೆ ಎಂಥ ಶೋಚನೀಯ ಸ್ಥಿತಿ ನಮಗೆ. ಇದು ಬದಿದ್ದು ಕೆರೆಗಳೆಲ್ಲ ಅಲ್ಲ, ವರದಿಯ ಮೇಲೆ ಅನುಮಾನ ಇದೆಯಾ ಹೇಗೆ ಅಂತ? ಇಲ್ಲ, ವರದಿ ಮೇಲೆ ಅನುಮಾನ ಇಲ್ಲ, ವರದಿ ನಿಜ ಇದೆ. ತಾವು ಒಂದು BBC ಇದು ಒಂದು ರಿಸರ್ಚ್ ಮುಂಚೆನೇ ಆಗಿತ್ತು. ಅದ್ರ ಪ್ರಕಾರ ಪ್ರಪಂಚದಲ್ಲಿ Bangalore will be the second city in the world to run out of the water, and this is being proved today, right? ಇವತ್ತು 10 ಬೋರ್ವೆಲ್ ಏನಾದ್ರು ತೆಗೆದರೆ ನಮಗೆ ನೀರು ಸಿಗ್ತಾ ಇರೋದು ಬರೀ 4 ಬೋರ್ವೆಲಲ್ಲಿ. ಆ 4 ಬೋರ್ವೆಲಲ್ಲೂ 1-2 ವರ್ಷದಲ್ಲಿ 2 ಬೋರ್ವೆಲ್ ಫೇಲ್ ಆಗ್ತಾ ಇದೆ. ಅಂದರೆ ದ ಸ್ಟ್ರೈಕ್ ರೇಟ್ ಆಫ್ ದ ವಾಟರ್ ಫ್ರಮ್ ದ ಗ್ರೌಂಡ್ ಈಸ್ ಹಾರ್ಡ್ಲಿ 20%. ಇವತ್ತು ಒಂದು ಬೋರ್ವೆಲ್ ತೆಗಿಯೋಕ್ಕೆ ಹೆಚ್ಚು ಕಡಿಮೆ ಸರಾಸರಿ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಬರೀ ಕೊರಿಯೋಕ್ಕೆ ಬೇಕು. ಆ ಕೊರೆದಾಗ ನೀರು ಸಿಕ್ಕಿಲ್ಲ ಅಂದರೆ ಈ ಪರಿಸ್ಥಿತಿ ಯಾಕೆ ಬರ್ತಾ ಇದೆ ಅಂದರೆ ಯಥೇಚ್ಛವಾಗಿ ನಾವು ನೀರು ಯೂಸ್ ಮಾಡ್ತಾ ಇದ್ದೀವಿ. ಅನ್ಕಂಟ್ರೋಲ್ಡ್ ಎಕ್ಸ್ಟ್ರಾಕ್ಷನ್ ಆಫ್ ದ ವಾಟರ್ ಆಗ್ತಾ ಇದೆ. ಏನೋ ನಾವು ಅದಕ್ಕೆ ಒಂದು ಸೀಮೆಯೇ ಇಲ್ಲ, ಏನಿಲ್ಲ. ಯಾರಿಗೆ ಬೇಕಿದ್ರು ಎಲ್ಲಿ ಬೇಕಿದ್ರು ಬೋರ್ವೆಲ್ ಕೊರಿಬೋದು. ನಮಗೆ ಆ ಕಾನೂನಿದೆ, ನೀವು ಎಲ್ಲೂ ಬೋರ್ವೆಲ್ ಕೊರಿಯೋಂಗಿಲ್ಲ ಅಂತ ಒಂದು ಕಾನೂನಿದೆ. ಆ ಕಾನೂನು ಬರೀ ಕಾನೂನು ರೀತಿಯಾಗಿ ಇದೆ ಹೊರತು ಎಲ್ಲೂ ಇದಾಗ್ತಾ ಇಲ್ಲ. ಇವತ್ತು ಬೆಳಿಗ್ಗೆ ಬರ್ತಾ 3 ಕಡೆ ಬೋರ್ವೆಲ್, ನಾನು ಬೆಳಿಗ್ಗೆ ಹೇಳ್ತಾ ಇದ್ದೆ, ಇದು ಈ ವರದಿ ಬಂದಿರೋ ಪರಿಣಾಮನ ಏನೋ ಗೊತ್ತಿಲ್ಲ, 3 ಕಡೆ ಬೋರ್ವೆಲ್, 3 ಬರೀ ಒಂದೇ ಏರಿಯಾದಲ್ಲಿ. ಈಗ ನಾವು ಬಸವನಗುಡಿ ಅಂತ ಒಂದು ಏರಿಯಾದಲ್ಲಿ 3 ಬೋರ್ವೆಲ್ಗಳು ಬೇರೆ ಬೇರೆ ಕಡೆ ನಡೀತಾ ಇತ್ತು. ಅಂದರೆ ಲೆಕ್ಕ ಹಾಕಿ ಬ್ಯಾಂಗ್ಳೂರ್ ಇದರಲ್ಲಿ ಎಷ್ಟು ನಡೀತಾ ಇರ್ಬೋದು. ಅದು ಪರ್ಟಿಕ್ಯುಲರ್ಲಿ towards the airport and towards the Whitefield, hugely dependent on the water. ಅಂದರೆ ನಿಮ್ಮ ಟ್ಯಾಂಕರ್ಸು. ಈ ಟ್ಯಾಂಕರ್ ಅವರೆಲ್ಲ ಏನು ಮಾಡ್ತಾರೆ, ಒಂದೇ ಕಡೆ ಬೋರ್ವೆಲ್ ಎಲ್ಲಿ ನೀರು ಸಿಗುತ್ತೆ ಅಲ್ಲಿ ಹೊಡೆದು ಬಿಡ್ತಾರೆ. ಅವರಿಗೆ ಟ್ಯಾಕ್ಸು ಇಲ್ಲ, ಅವರಿಗೆ ಏನು ಬೇರೆ ಕಡಿವಾಣಗಳಿಲ್ಲ. ನಾವು ಆದರೆ GST ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಈ ಟ್ಯಾಂಕರ್ ಅವ್ರಿಗೆ ಏನೂ ಇಲ್ಲ. ಅವರು ಭೂಮಿಯಿಂದ ನಿಮಗೆ ಮುಂದಿನ ಪೀಳಿಗೆಗೆ ಇದ್ದಿದ್ದ ನೀರನ್ನು ಅವರು ಪಂಪ್ ಹಾಕ್ತಾರೆ, ತೆಗಿತಾರೆ, ತೊಗೊಂಡೋಗ್ಬಿಟ್ಟು ಮಾರ್ತಾರೆ. ಅದಕ್ಕೇನು ಕಡಿವಾಣನಿಲ್ಲ. ಅದಕ್ಕೇನು ಕಡಿವಾಣ ಹಾಕೋದು ದೊಡ್ಡ ಸಮಸ್ಯೆನ? ಈ ಬೋರ್ವೆಲ್ಗಳಿಗೆ ಕಡಿವಾಣ ಹಾಕೋದು ಒಂದು ದೊಡ್ಡ ಸಮಸ್ಯೆನ? ಈ ರೀತಿ ನಾವು ವರದಿ ಕೊಟ್ಬಿಟ್ಟು ನೀರು ಕೊಡೋಕ್ಕಾಗಲ್ಲ ನಮಗೆ ಅಂತ ಹೇಳೋದು, ಈ ಗೋರ್ಮೆಂಟ್ಗೆ ಒಂದು ಬೋರ್ವೆಲ್ಗೆ ಕಡಿವಾಣ ಹಾಕೋದು ಅಂಥ ದೊಡ್ಡ ಸಮಸ್ಯೆನ? ಬದ್ದಿದ್ದ ಲಾರಿಗಳೆಲ್ಲ ತಂದುಬಿಟ್ಟು ಒಂದು 24 ಗಂಟೆ ಒಳಗೆ ಇದ್ದಿದ್ದು ಎಲ್ಲ ಲಾರಿ ತಂದು ಒಟ್ಟ ಹಾಕಿ ಅವ್ನಿಗೆ ಪರ್ಮಿಷನ್ ಇಲ್ದಲೇ ನೀನು ಅಲ್ಲಾಡಂಗಿಲ್ಲ ಅನ್ಬೋದು. ಈಗೆಲ್ಲ ಬಂದಮೇಲೆ ಏನೋ ಹೇಳ್ತಾರಲ್ಲ, ಊರು ದೊರಡೆ ಹೊಡ್ಕೊಂಡು ಹೋದ್ಮೇಲೆ ಅದಕ್ಕೆ ಆಮೇಲೆ ಗಂಟೆ ಕಟ್ಟಿದ್ರು ಅನ್ನೋ ಕತೆ. ಈಗ ನಾವು ವರದಿ ತಂದುಬಿಟ್ಟು ನಾನು ನೆಕ್ಸ್ಟ್ ನಿಮಗೆ ಈಗ ಎದುರಿಸ್ಬಿಟ್ರೆ ಜನರಿಗೆ, ನೆಕ್ಸ್ಟ್ ನಿಮಗೆ ನೀರೇ ಕಷ್ಟ ಇದೆ ಅಂತ ಅಂದರೆ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ? ನಮಗೆ ಬ್ಯಾಂಗ್ಳೂರಿನ ನೀರು ಕುಸಿತಾ ಇರೋದು ಇವತ್ತಿನ ಸಂಗತಿ ಅಲ್ಲ, ಇದು ಲಾಸ್ಟ್ 15 ವರ್ಷದಿಂದ ಬಂದಿರೋ ಸಂಗತಿ. ಇದು ನೀರು ಮಟ್ಟ ಕುಸಿತಾ ಇದೆ. ನಾವೇನು ತೊಗೊಂಡಿದ್ದೀವಿ ಹಂಗಾರೆ? ನಾವೇನು ಸ್ಟೆಪ್ಸ್ ತೊಗೊಂಡಿದ್ದೀವಿ? ಇದಕ್ಕೇನು ಅದೆಲ್ಲ ಪೂರ್ತಿ ಖಾಲಿ ಆದಮೇಲೆ ಸ್ಟೆಪ್ಸ್ ತೊಗೊಳ್ತೀವ ನಾವು? ಅದಕ್ಕೆ ಕಾಯ್ತಾ ಇದ್ದೀವ? ಯಾವುದಕ್ಕೆ ಕಾಯ್ತಾ ಇದ್ದೀವಿ? ನಮ್ಮ ಹತ್ರ ಎಲ್ಲ ಡಾಟಾಸ್ಗಳಿದೆ, ಎಲ್ಲ ರಿಸರ್ಚ್ ಇದೆ, ಎಲ್ಲ ಸೈಂಟಿಸ್ಟ್ಗಳು ಕೂಗಾಡ್ತಾ ಇದ್ದೀವಿ. ನಾವು ದಿನನಿತ್ಯ ಬೆಳಿಗ್ಗೆ ಎದ್ದರೆ ಅದನ್ನೇ ಕೂಗಾಡ್ತಾ ಇರ್ತೀವಿ. ಯಾರು ಕೇಳೋರು ಯಾರು ಅಂತ ಹಂಗಾಗಿದೆ. ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂದಂಗೆ ಇದು ಏನಾದರೆ ಕೆಲವು ಇದರಲ್ಲಿ ಏನೋ ವೆನ್ ಇಟ್ ಈಸ್ ಎ ಕ್ರೈಸಿಸ್ ದೇರ್ ಇಸ್ ಎ ಹ್ಯೂಜ್ ಫಂಡ್ ಇನ್ವಾಲ್ವ್ಡ್ ಅಂತಾರಲ್ಲ, ಆ ಥರ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಪ್ರಕೃತಿ ಪ್ರಸನ್ನ ಅವ್ರಿಗೆ ತುಂಬ ಚೆನ್ನಾಗಿ ಹೇಳ್ಬೋದು. ಏನು ಸರ್, ಈಗ ವರ್ಷದಿಂದ ವರ್ಷಕ್ಕೆ ನೀರಿನ ಪ್ರಮಾಣ ಕುಸಿತಾನೇ ಆಗ್ತಾ ಇದೆ. ಸೊ ಅದರ ಕಡೆ ಯಾಕೆ ಗಮನ ಕೊಡ್ತಾ ಇಲ್ಲ ಅಂತ? ಸರ್, ಈಗ ಇಲ್ಲಿ ಏನಾಗಿದೆ ಅಂತ ತಮಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಸೋ ಕಾಲ್ಡ್ ಟಾಪ್ ಮೋಸ್ಟ್ ನಮ್ಮ ನಾಲೆಡ್ಜ್ ಇರೋ ಅಂತ ಕೆಲವರು ಟಾಪ್ ಮೋಸ್ಟ್ ಆಫೀಸರ್ಸ್ಗಳು ಕೂತ್ಕೊಂಡಿದ್ದಾರೆ. ಓಕೆ, ಅವ್ರ ಜೊತೆ ಪೊಲಿಟಿಷಿಯನ್ಸ್ ಇದ್ದಾರೆ. ಇವರು ಫಸ್ಟ್ ಥಿಂಗ್ ಏನು ಪ್ಲ್ಯಾನ್ ಮಾಡಬೇಕಂತಂದರೆ, ಓಕೆ, ಈ ಪಂಚವಾರ್ಷಿಕ ಯೋಜನೆ ಅಂತ ಮಾಡ್ಕೊತಾರೆ. ಓಕೆ, ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಇವ್ರು ಏನು ಮಾಡಿದ್ದಾರೆ, ಸರಿ ಅದು ಇದು ನಮ್ಮ ಫ್ರೀ ಹಕ್ಕಿಗಳನ್ನೆಲ್ಲ ಕೊಟ್ಬಿಟ್ಟು ಏನೋ ಒಂದು ಯಾವ ದಿಕ್ಕಿನಲ್ಲಿ ತೊಗೊಂಡು ಹೋಗ್ತಾರೋ ಗೊತ್ತಿಲ್ಲ. ಅದ್ರ ಬದಲಾಗಿ ನಾನು ಅವತ್ತು ಹೇಳ್ತಿರೋದಷ್ಟೇ, ಇವತ್ತು ಹೇಳಿದ್ರಷ್ಟೇ. ಫಸ್ಟ್ ಒಂದು ಬೇಸಿಕ್ ಎಜುಕೇಷನ್ನು, ಹೆಲ್ತು, ಓಕೆ, ಎನ್ವೈರನ್ಮೆಂಟ್. ಈ ಎನ್ವೈರನ್ಮೆಂಟ್ ಸಬ್ಜೆಕ್ಟಲ್ಲಿ ನೀರು ಅನ್ನೋದು ಬರುತ್ತೆ. ಆ ನೀರನ್ನು ಇವ್ರು ಯಾರೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಇವ್ರಿಗೆ ಅರ್ಥ ಆಗ್ತಿಲ್ಲ. ಓಕೆ, ಒಂದು ನೀರನ್ನು ಯಾವತ್ತೂ ನೀವು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ವೋ, ಆ ನೀರನ್ನು ಹೆಂಗೆ ಅಟ್ಲೀಸ್ಟ್ ಸೃಷ್ಟಿ ಕೊಟ್ಟಿರೋ ನೀರನ್ನು ಹೆಂಗೆ ಸಂಗ್ರಹಿಸಬೇಕು
ಅನ್ನೋದನ್ನ ಇವ್ರು ಫಸ್ಟ್ಲಿಂದನೂ ಪ್ಲಾನ್ ಮಾಡಲ್ಲ. ಗಡ್ಡಕ್ಕೆ ಬೆಂಕಿ ಹಚ್ಚಿದ ಬಾವಿ ತೋಡಂತಾರಲ್ಲ, ಈಗ ನೋಡ್ರಿ, ಈಗ ಲಾಸ್ಟ್ ಇಯರ್ ಆಹಾಕಾರ ಅದು ಇದು ಅಂತ ಹೇಳ್ಬಿಟ್ಟು ಒಂದು ಟ್ಯಾಂಕರ್ 2,000 ರೂಪಾಯಿ 2,500 ರೂಪಾಯಿವರೆಗೂ ನಾವು ನೋಡಿದ್ದು ನಮ್ಮ ಕಣ್ಣೆದುರುಗಡೆನೇ ಇದೆ. ಓಕೆ, ಇವ್ರು ಅಲ್ಲಿವರೆಗೂ ಯೋಚನೆ ಮಾಡಲ್ಲ. ಈಗ ಆಲ್ರೆಡಿ ಬಂದಾಯ್ತು, ಓಕೆ, ಇನ್ನೊಂದು ಸ್ವಲ್ಪ ದಿನ ಆಯಿತು ಅಂತಂದ್ರೆ ಮತ್ತೆ ಒಂದು ಟ್ಯಾಂಕರ್ 2,000 ರೂಪಾಯಿನೇ ಬರುತ್ತೆ. ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು, ಈಗ ಒಂದು ಟ್ಯಾಂಕರ್ ನಿಲ್ಸೋದು ದೊಡ್ಡ ಮಾತು ಅಲ್ವೇ ಅಲ್ಲ. ಓಕೆ, ಬಟ್ ಅದರಲ್ಲೂ ಏನು ಮಾಫಿಯಾ ಇದೆ ನಮಗೆ ಗೊತ್ತಿಲ್ಲ. ಓಕೆ, ಈಗ ಒಂದು ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಏನು ಫೈನ್ ಹಾಕ್ತಾರೆ, 1,000 ಹಾಕ್ತಾರೆ. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮ್ರಾ ಬಂದು ಇನ್ನೊಂದು ಬಂದಿದೆ. ಇವ್ರ ಕೈಯಲ್ಲಿ ಇವತ್ತು ಎಷ್ಟು ಪವರ್ ಇದೆ, ಎಷ್ಟು ನಾಲೆಡ್ಜ್ ಇದೆ, ಏನು ಟೆಕ್ನಾಲಜಿ ಎಷ್ಟಿದೆ ಅಂತಂದರೆ, ಹೌದು, ಒಂದು ಟ್ಯಾಂಕರ್ ಎಲ್ಲೇ ಮೂವ್ಮೆಂಟ್ ಮಾಡೋಂಗಿಲ್ಲ ಅಂತ ಒಂದು ಆದೇಶ ಹೊರಡಿಸ್ಲಿ. ಮೂವ್ಮೆಂಟ್ ಮಾಡಿದ್ರೆ ಅದು ಸೀಜ್ ಆಗುತ್ತೆ ಅಂತ ಯಾರು ಮುಂದೆ ಬರ್ತದೆ? ಯಾರೂ ಬರಲ್ಲ. ಓಕೆ, ಇವರು ಅದನ್ನು ಫಸ್ಟ್ ಆಫ್ ಆಲ್ ಮಾಡ್ತಿಲ್ಲ, ಅದನ್ನು ಮಾಡಬೇಕು, ಇಲ್ಲಿಂದ ತಗೋಬೇಕು. ಓಕೆ, ಈಗ ನೀರನ್ನು ನಾವು ಎನ್ವೈರನ್ಮೆಂಟ್ ವಿಚಾರದಲ್ಲಿ ನೀರನ್ನು ಒಂದು ವಿಚಾರ ಬಂದಾಗ ಅದನ್ನು ನಾವು ಶೇಖರಣೆ ಹೆಂಗೆ ಮಾಡಬೇಕು? ಸೃಷ್ಟಿಕರ್ತ ಏನು ಮಾಡಿದೆ, ಸೃಷ್ಟಿಲಿ ಒಂದು ಮಳೆ ಅನ್ನೋದು ಕೊಡ್ತಾನೆ. ನನಗೆ ನಿಜವಾಗ್ಲೂ ವಿಚಾರ ಪ್ರತಿ ಪಾಯಿಂಟ್ ಡಿಸ್ಕಷನ್ ಮಾಡ್ತಾ ಇರ್ತೀವಿ ನಾವು, ಮಳೆ ಎಷ್ಟು ಬಂತು ಏನು ಬಂತು ಅಂತಂದೇಳಿ. ಈ ಸರಿ ಅವ್ರು ಬಂದಿರೋದು ಹೇಳ್ತಾ ಇದ್ರಲ್ಲ, 1,100ರಿಂದ 1,200 ml. ಓಕೆ, ಇದು ದ ರೆಕಾರ್ಡ್ ಬ್ರೇಕ್, ಹಿಸ್ಟ್ರಿ ರೆಕಾರ್ಡ್ ಬ್ರೇಕ್ ಆಗೋವಷ್ಟು ಮಳೆ. ಯಾಕಂದ್ರೆ ನೀವು ನೋಡಿದ್ರಿ, ಅದು ಕೊಚ್ಕೊಂಡು ಹೋಗ್ತು. ಇದು ಮಳೆ ಬಂದೆ ಯಾರು ಸತ್ರು ಅಂತಂದು ಹೇಳ್ಬಿಟ್ಟು ಈಗ ನ್ಯೂಸ್ ಬಂತು ಇತ್ತೀಚೆಗೆ. ಇನ್ನು ಸ್ವಲ್ಪ ದಿನಕ್ಕೆ ಇವ್ರು ನ್ಯೂಸ್ ಏನು ಮಾಡ್ತಾರಪ್ಪ ಅಂದರೆ, ನೀರಿಲ್ದಂಗೆ ಸತ್ರು ಬರಗಾಲ ಬಂದಂತ. ಅದ್ರ ಬದಲಾಗಿ ಆ ಬಂದಿದ್ದ ಮಳೆಯಿಂದ ಪ್ರತಿಯೊಂದು ಹನಿನ ಬಂಗಾರದ ಥರ ಇವ್ರಿಗೆ ಭಾಳ ಇಷ್ಟ. ನಮ್ಮ ಇಂಡಿಯಾದಲ್ಲಿ ಬಂಗಾರ ತುಂಬ ಇಷ್ಟ. ಓಕೆ, ಆ ಒಂದು ಹನಿ ಕೂಡ 1 kg ಈಕ್ವಲ್ ಬಂಗಾರ ಅಂತಂದು ಏನಾದರೂ ಇವ್ರು ಕನ್ಸಿಡರ್ ಮಾಡಿಕೊಂಡು ಅದನ್ನು ಶೇಖರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಏನಾದರೂ ಆಗುತ್ತೆ. ಒಂದು ಎರಡನೇದು, ನಾನು ಬಾರಿ ಹೇಳ್ತಾ ಇದ್ದೀನಿ, ಈ ಶೇಖರಣೆ ಅನ್ನೋದು ಫಸ್ಟ್ ಆಫ್ ಆಲ್ ನಮ್ಮ ಎಲ್ಲ ಗೌರ್ಮೆಂಟ್ ಆಫೀಸಲ್ಲಿ ಕಂಪಲ್ಸರಿ ಕಡ್ಡಾಯವಾಗಿ ಆಗಬೇಕು. ನಾನು ಹೇಳ್ತಿಲ್ಲ, ನಮ್ಮ ಶಕ್ತಿ ಸೌಧ, ನಮ್ಮ ಬೆಂಗಳೂರಲ್ಲಿರೋ ಶಕ್ತಿ ಸೌಧ, ವಿಧಾನಸೌಧದಲ್ಲೇ ನೀವು ಶೇಖರಣೆ ಮಾಡೋಕ್ಕಾಗ್ತಿಲ್ಲ. ಅರ್ಥ ಮಾಡ್ಕೊಳ್ರಿ, ಎಷ್ಟು ನೋವಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಂಥ ಒಂದು ವಿಧಾನಸೌಧದಲ್ಲಿ ಟೆಕ್ನಿಕಲಾಗಿ ಇವ್ರು ಹೇಳ್ತಾರೆ ಎಷ್ಟು ಮೆಜರ್ಮೆಂಟ್ ಇದೆ ವಿಧಾನಸೌಧ, ಅಲ್ಲಿ ಬೀಳೋ ಮಳೆ ಎಷ್ಟು, ಅದನ್ನು ನೀಟಾಗಿ ಶೇಖರಣೆ ಮಾಡಿದ್ರೆ ಎಷ್ಟು ಲಕ್ಷ ಲೀಟ್ರ್ ನೀರು ಶೇಖರಣೆ ಮಾಡ್ಬೋದು, ಅದನ್ನು ಎಷ್ಟು ತಿಂಗಳು ಯೂಸ್ ಮಾಡ್ಬೋದು ನಾವು. ಓಕೆ, ಮಿನಿಮಮ್ ನಮಗೆ 3-4 ತಿಂಗಳು ಮಳೆ ಬಂದೇ ಬರುತ್ತಾ. ಆ 3-4 ತಿಂಗಳಲ್ಲಂತೂ ಒಂದು ಹನಿನೂ ನೀವು ಹೊರಗಡೆ ತಗೊಳೋದೇ ಬೇಕಾಗಿಲ್ಲ. ಯಾವ ಕಾರಣಕ್ಕೂ ನೆಸೆಸಿಟಿನೆಲ್ಲ ಹೊರಗಡೆ ತಗೊಳೋದು. ಅದೇ ನೀರನ್ನ ಫಸ್ಟ್ 4 ತಿಂಗಳು, ಮತ್ತು ಅದರಿಂದ 4 ಶೇಖರಣೆ ಮಾಡಿರ್ತೀವಲ್ಲ, ಅದನ್ನು 4ರಿಂದ 5 ತಿಂಗಳು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು. ಇದು ನಮಗೆ ನೀರು ಬೇಕಾಗಿರೋದು 3 ತಿಂಗಳು. ಆ 3 ತಿಂಗಳಿಗೆ ನೀವು ಆ ಪ್ರಾಜೆಕ್ಟ್ ತರ್ತೀನಿ, ಈ ಪ್ರಾಜೆಕ್ಟ್ ತರ್ತೀನಿ, ಈ ಹೊಸ ಪ್ರಾಜೆಕ್ಟಿಗೆ ನಿಮ್ಗೆ ದುಡ್ಡು ಆಗೋ ಬದಲಿ ಹಳೆದು ಕಂಪಲ್ಸರಿ ಮಾಡಿ ಅಂತ ಹೇಳ್ತಾರೆ. ಒಂದು ಕೇಳ್ಬಿಟ್ಟು ಆಶ್ಚರ್ಯ ಆಗ್ಬೋದು, ಬೆಂಗಳೂರಲ್ಲಿ ಮಳೆ ನೀರು ಎಷ್ಟು ಬರುತ್ತೆ ಅಂತ. ಅದು ಎಷ್ಟು ತುಂಬ ಈ ಸಬ್ಜೆಕ್ಟಿಗೆ ಎಷ್ಟು ಸೂಕ್ತ ಅಂದರೆ, ನಮಗೆ ಬ್ಯಾಂಗ್ಳೂರಲ್ಲಿ ಹೆಚ್ಚು ಕಡಿಮೆ ಈಗ 1,500 mld ನೀರು, 1,700 mld ನೀರು ಕಾವೇರಿಯಿಂದ ಬರ್ತಾ ಇದೆ. ಅನದರ್ 500 to 600 mld ನೀರು ನಾವು ಭೂಮಿಯಿಂದ ತೆಗಿತಾ ಇದ್ದೀವಿ. ಈಗ ಅಂದರೆ ಹೆಚ್ಚು ಕಡಿಮೆ 2,200 2,300 mld ನೀರಷ್ಟು ಬ್ಯಾಂಗ್ಳೂರಿಗೆ ಬೇಕಾಗುತ್ತೆ. ನಿಮಗೆ ಕೇಳಿಬಿಟ್ಟು ಆಶ್ಚರ್ಯ ಆಗ್ಬೋದು, ನಮಗೆ ಬೀಳ್ತಾ ಇರೋ ಬ್ಯಾಂಗ್ಳೂರಿನ ಮಳೆ ಏನಾದರೂ ನಾವು ಬ್ಯಾಂಗ್ಳೂರಿಗೆ ಒಂದು ಕಾಲ್ಪನಿಕವಾಗಿ ಒಂದು ಪ್ಲಾಸ್ಟಿಕ್ಕಿನ ಹೊದಿಕೆ ಹಾಕಿಬಿಟ್ಟು ಅದ್ರ ಮೇಲೆ ಬೀಳ್ತಾ ಇರೋ ನೀರನ್ನು ನಾವು ಏನಾದ್ರು ಶೇಖರಣೆ ಮಾಡಿದರೆ, ಎವ್ರಿ ಡೇ 365 days ಬರೀ ಮಳೆ ನೀರಲ್ಲಿ 3,000 mld ನೀರು ಕೊಡ್ಬೋದು. ನಿಮಗೆ ಯಾವ ಕಾವೇರಿನೂ ಬೇಡ, ಒಂದು ಬೋರ್ವೆಲ್ಲೂ ಬೇಡ. ಅಂದರೆ ನಮ್ಮ ಕೆಂಪೇಗೌಡರು ಅವರು ಎಷ್ಟು ಇದ್ದಿದ್ರು, 1000 ಕೆರೆಗಳು ಕಟ್ಟಿದ್ರು. ಆ ಬಂದಿದ್ದ ನೀರೆಲ್ಲ ಅಲ್ಲೇ ಶೇಖರಣೆ ಆಗ್ತಾಯಿತ್ತು, ಆ ನೀರನ್ನು ಕೊಡ್ಬೋದಾಗಿತ್ತು. ನಾವೆಲ್ಲ ಕೆರೆಗಳು ಮುಚ್ಚಿದ್ವಿ, ಬಂದಿದ್ದ ಬಾವಿಗಳೆಲ್ಲ ಕೆರೆ ಕುಂಟೆ ಬಾವಿ ಎಲ್ಲ ಮುಚ್ಚಾಕಿದ್ವಿ. ಅಂದರೆ ನಾವು ಸೋ ಮಚ್ ಇಂಟೆಲಿಜೆಂಟ್ ಕ್ಲಾನ್ ಅಂತ ನಾವೇನು ಹೇಳ್ತೀವಿ ಅಲ್ಲ, ನಮ್ಮ ಪೂರ್ವಜರು ಎಷ್ಟು ನೀರಿನ ಬಗ್ಗೆ ಅವರಿಗೆ ಎಷ್ಟು ಜಾಗೃತಿ ಇತ್ತು, ಎಷ್ಟು ಕೆರೆಗಳು ಕಟ್ಟಿದ್ರು, ಎಷ್ಟು ಕುಂಟೆ ಕಟ್ಟಿದ್ರು, ಎಷ್ಟು ಕಲ್ಯಾಣಿಗಳು ಕಟ್ಟಿದ್ರು, ಎಷ್ಟು ಬಾವಿಗಳಿತ್ತು, ಅದರಲ್ಲೆಲ್ಲ ನೀರು ಶೇಖರಣೆ ಆಗಿ ಭೂಮಿಗೆ ಹೋಗ್ತಾ ಇತ್ತು, ಇಂಗ್ತಾ ಇತ್ತು. ನಾವು ಹಿಂಗೋ ಜಾಗಗಳನ್ನೆಲ್ಲ ಮುಚ್ಚಾಕಿದ್ವಿ. ಇವತ್ತು ನೀರಿಲ್ಲ ಅಂತ ಬಾಯಿ ಬೇಡ್ಕೊಂಡ್ರೆ ಯಾರು ದೇವ್ರನ್ನ ಹೆಲ್ಪ್ ಮಾಡೋಕ್ಕಾಗಲ್ಲ. ಅಷ್ಟು ನೀರು ದೇವ್ರೇನು ಕಡಿಮೆ ಮಾಡಿಲ್ಲ, ನಿಮ್ಮ ಮಳೆ ಏನು ಕಡಿಮೆ ಆಗಿಲ್ಲ. ಆ್ಯಕ್ಚುಲಿ ಮಳೆ 1000 mm ಆಗ್ತಾ ಇದ್ದಿದ್ದು ಈಗ 1,200 mm ಆಗ್ತಾ ಇದೆ. ಇನ್ಫ್ಯಾಕ್ಟ್ ದ ಇಂಟೆನ್ಸಿಟಿ ರೈನ್ಫಾಲ್ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ದ ಬ್ಯಾಂಗ್ಳೂರ್, ಇಟ್ ಹ್ಯಾಸ್ ನಾಟ್ ಕಮ್ ಡೌನ್. ಮಳೆ ಕಡಿಮೆ ಆಯಿತು ಅಂತ ಇದಿಲ್ಲ. ನಾವು ಏನಾಗ್ತಾ ಇದ್ದೀವಿ, ಬರ್ತಾ ಇರೋ ಮಳೆನ ಇಂಗಿಸ್ತಾ ಇಲ್ಲ, ಬರ್ತಾ ಇರೋ ಮಳೆನ ಉಳಿಸ್ತಾ ಇಲ್ಲ. ನಾವು ಎಷ್ಟು ಒಂದು ಚಿಕ್ಕ ಮನೆ, 1,000 square feet ಮನೆ ತೊಗೊಂಡ್ರೆ ಬರೀ ಬೆಂಗಳೂರಲ್ಲಿ ಬೀಳೋ ಮಳೆಗೆ ವರ್ಷಕ್ಕೆ 1,10,000 ಲೀಟ್ರು ಬರೀ 1,000 square feet ಮಳೆಯಲ್ಲಿ ಬೀಳುತ್ತೆ. ಆ ನೀರನ್ನು ನಾವು ಉಪಯೋಗಿಸಿದ್ರೆ ಅಷ್ಟು ದಿನದ ನೀರು ಕಾವೇರಿಯಲ್ಲಿ ಉಳಿತಾ ಇತ್ತು. ಆವಾಗ ನಿಮ್ಮ ಬೇಸಿಗೆಯಲ್ಲಿ ಕೊಡೋಕ್ಕೆ ಈಸಿ ಆಗ್ತಾಯಿತ್ತು, ಕಾವೇರಿ ಖಾಲಿ ಆಗ್ತಾ ಇರಲಿಲ್ಲ. ಆ ನೀರನ್ನು ಬಿಡೋದು, ಅಲ್ಲೆಲ್ಲೋ ಫ್ಲಡ್ಡಿಂಗ್ ಆಯಿತು ಅಂತ ಹೇಳ್ಬಿಟ್ಟು ಆವಾಗ ಫ್ಲಡ್ಡಿಂಗ್ ಆಯಿತು ಅಂತ ಪ್ರಾಬ್ಲಮ್ ಮಾಡೋದು, ಆಮೇಲೆ ಬೇಸಿಗೆಯಲ್ಲಿ ನೀರಿಲ್ಲ ಅನ್ನೋದು. ಅಂದರೆ ಈ ಶಾರ್ಟೇಜ್ ಆಫ್ ದ ವಾಟರ್ ಆ್ಯಂಡ್ ದ ಫ್ಲಡ್ಡಿಂಗ್ ಆರ್ ಬೋತ್ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಅಂದರೆ ಒಂದೇ ನಾಣ್ಯದ 2 ಮುಖಗಳು. ನೀರಿನ ಅಭಾವ,
ಮತ್ತು ಅತಿ ನೀರು ಎರಡು ಒಂದೇ ನೀರು. ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ, ಫ್ಲಡ್ಡಿಂಗ್ ಆಗುತ್ತೆ. ಅದೇ ನೀರನ್ನು ಉಳಿಸೋಕ್ಕೆ ಯೋಜನೆಗಳು ಮಾಡ್ಕೋಬೇಕು. ನಾವು ಎಷ್ಟು ಪಬ್ಲಿಕ್ ಪಾರ್ಕ್ಸಲ್ಲಿ ನಾವು ನಿಜವಾಗ್ಲೂ ಇಂಗುಗುಂಡಿಗಳು ಮಾಡಿದ್ದೀವಿ, ಅಥವಾ ಡೀಪ್ ರೀಚಾರ್ಜಿಂಗ್ ಸ್ಟ್ರಕ್ಚರ್ಸ್ಗಳು ಮಾಡಿದ್ದೀವಿ, ಬಾವಿಗಳು ಮಾಡ್ಕೊಂಡಿದ್ದೀವಿ. ಅದೆಲ್ಲ ಮಾಡ್ಕೊಂಡಿದ್ರೆ ನಾವು ಎಲ್ಲೋದ್ರೂ ನಮ್ಮ ಕಬ್ಬನ್ ಪಾರ್ಕ್ ಅಂತ ಪಾರ್ಕಲ್ಲಿ ಬೋರ್ವೆಲ್ಗಳು ಹಾಕಿದ್ದೀವಿ, ಅಲ್ಲಿ ಬಾವಿಗಳು ಇದ್ರು ನಾವು ಬೋರ್ವೆಲ್ಗಳು ಹಾಕ್ಕೊಂಡಿದ್ದೀವಿ. ನಾವು ಎಲ್ಲ ಕಡೆ ಬರೀ ಬೋರ್ವೆಲ್ ಹಾಕೋದೇ ಒಂದು. ಈಗ ನೀವು ಈಗ ಬರ್ತಲ್ಲ ಇದನ್ನು ನೀವು BWSSB ಕೇಳಿ ನೋಡಿ, ಏನಂದರೆ ಸರ್ 500 ಬೋರ್ವೆಲ್ ತೆಗಿತೀವಿ ಸರ್ ನಾವು ಅಂತ. ಅಂದರೆ ಬರೀ ಬೋರ್ವೆಲ್ ತೆಗಿಯೋದೇ ಪರ್ಯಾಯ ಅಂದ್ಕೊಂಡ್ಬಿಟ್ರೆ ಹೇಗಾಗುತ್ತೆ? ನಾವು ಏನು ಇದಿದೆ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ಗೆ ಹೋಗ್ತಾ ಇಲ್ಲ, ಬರೀ ಪ್ರಾಬ್ಲಮ್ನ ಸೂಪರ್ಫಿಷಿಯಲ್ ಲೆವೆಲಲ್ಲಿ ಈ ವರ್ಷದ ಮಟ್ಟಿಗೆ ನಾನು ಆದರೆ ಸಾಕು ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ಲೆವೆಲಲ್ಲಿ. ರೂಟ್ ಕಾಸಿಗೆ ನಾವು ಎಲ್ಲಿವರೆಗೆ ಹೋಗಲ್ಲ ಅಲ್ಲಿವರೆಗೆ ನಮಗೆ ಕಂಟಕ ತಪ್ಪಿದಲ್ಲ. ಬ್ಯಾಂಗ್ಳೂರಿಗೆ ಇಮ್ಯಾಜಿನ್ ಮಾಡಿ, ಏನಾದ್ರು ನೀರಿಲ್ಲ ಅಂದ್ರೆ ಏನಾಗ್ಬೋದು, ಇಂಟರ್ನ್ಯಾಷನಲ್ ನ್ಯೂಸ್ ಆಗಿಬಿಡುತ್ತೆ, ಸಿಟಿ ಫೇಮಸ್ ಆಗಿಬಿಡುತ್ತೆ. ಸೊ ಅವರು ಯಾರು BBC ಅವ್ರು ಏನು ಹೇಳಿದಾರಲ್ಲ, ವೆನ್ ಬ್ಯಾಂಗ್ಳೂರ್ ವಿಲ್ ಬಿ ದಿ ಸೆಕೆಂಡ್ ಸಿಟಿ ಆಫ್ ದ ವರ್ಲ್ಡ್ ಇನ್ ದ ವರ್ಲ್ಡ್ ಟು ರನ್ ಔಟ್ ಆಫ್ ವಾಟರ್. ಫಸ್ಟ್ ಕೇಪ್ ಟೌನ್ ಆಫ್ರಿಕಾ, ಸೆಕೆಂಡ್ ಬ್ಯಾಂಗ್ಳೂರು ಹೆಸರಿದೆ. ಅದನ್ನು ನಾವು ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದೀವಿ. ಹೌದು, ನಾವು ಮಾಡಿ ತೋರಿಸ್ತೀವಿ ನಿಮಗೆ, ನೀವು ಹೇಳ್ಬಿಟ್ಟಿದ್ದೀರಾ ನಾವು ಮಾಡ್ತೀವಿ ಅನ್ನೋ ಲೆವೆಲ್ಗೆ ಆ ಮೆಂಟಾಲಿಟಿಯಿಂದ ಹೋಗ್ತಾ ಇದ್ದೀವಿ. ನಾವು ಇವತ್ತು ಎಚ್ಚೆತ್ಕೊಂಡ್ರೆ ನಾವು ಬೆಂಗಳೂರು ಉಳಿಸ್ಬೋದು. ಇಲ್ಲಾರ ಒಂದು ದಿವಸ ನಾನು ಹೇಳ್ತಾ ಇದ್ದೀನಿ, ಇದನ್ನು ಬರೆದಿಟ್ಕೊಳ್ಳಿ ತಾವು, ಬ್ಯಾಂಗ್ಳೂರನ್ನ ಖಾಲಿ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇಷ್ಟೆಲ್ಲ ಮಳೆ ಆದರೂ ಕೂಡ ಇದೆಂಥ ವಿಪರ್ಯಾಸ ನಮಗೆ. ಹಾಗಾಗಿ ನಾವು ಅದನ್ನು ಏನಾದ್ರು ತಡೆಗಟ್ಟಬೇಕಂದ್ರೆ ಇವತ್ತು ನಾವು ಎಚ್ಚೆತ್ಕೊಂಡ್ಬಿಟ್ಟು ಬರೋ ನೀರನ್ನು ನಾವು ಸಂಗ್ರಹಣೆ ಮಾಡಿಬಿಟ್ಟು ಉಳಿಸಿದ್ರೆ ಮಾತ್ರ ನಮಗೆ ಉಳಿಗಾಲ. ಇಲ್ಲ ಅಂದರೆ ಬ್ಯಾಂಗ್ಳೂರಲ್ಲಿರೋ ಪ್ರಾಪರ್ಟಿಗೆ ಏನು ಬೆಲೆಗಳಿದೆ ಅಲ್ಲ, ಅದೆಲ್ಲ ಏನೋ ಕುಸಿದ್ಬಿಟ್ಟು ನೆಲ ಸೇರುತ್ತೆ. ನೀರೇ ಇಲ್ದಿದ್ರೆ ನಾವು ಬದುಕೋಕ್ಕಾಗತ್ತಾ? ಏನು ಪ್ರಾಪರ್ಟಿಗೆ ಬೆಲೆ? ನೀರು ನಾವು ಟ್ಯಾಂಕರಲ್ಲಿ ಅಥವಾ ನೀರೇನಾದ್ರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತಾ? ನಮ್ಗೆ ಯಾವ ಪಕ್ಕದಲ್ಲಿ ಸಮುದ್ರ ಇಲ್ಲ, ಹೋಗ್ಬಿಡ್ಲಿ ಸಮುದ್ರದಿಂದ ಏನಾದ್ರು ಡಿಸಾಲಿನೈಸೇಷನ್ ಮಾಡಿಬಿಟ್ಟು ನೀರು ಉಪಯೋಗಿಸ್ಕೊಳ್ಳೋಣ ಅಂತ ಇಲ್ಲ. ನಮ್ಮಲ್ಲಿ ಯಾವ ಕೆರೆಗಳು ಇಲ್ಲ, ಯಾವ ಇದಿಲ್ಲ. ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾಳೆ ದಿವಸ ಏನಾದ್ರು ಬರ ಅಂತ ಏನಾದ್ರು ಘೋಷಣೆ ಆದರೆ ನಮಗೆ ಕಾವೇರಿಯಿಂದ ನೀರು ತರಕ್ಕೆ ಮಂಡ್ಯದವ್ರು ಬಿಡ್ತಾರಾ ಅಥವಾ ಅಲ್ಲಿ ಬರ್ತಾ ಇರೋ ಪೈಪ್ ಅವ್ರು ಬಿಡ್ತಾರಾ? ಸಿವಿಲ್ ವಾರ್ ಆಗುತ್ತೆ. ಸೊ ದಿಸ್ ಈಸ್ ಅ ರೈಟ್ ಟೈಮ್. ಒಂದು ಎಚ್ಚರಿಕೆ ಗಂಟೆ ಹೊಡೆದಿದೆ. ಇದನ್ನು ಎಲ್ಲರೂ ಸಾರ್ವಜನಿಕರು, ಸರ್ಕಾರ, ಬುದ್ಧಿಜೀವಿಗಳು ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಾವು ಇವತ್ತೆಲ್ಲರೂ ಸೇರ್ಕೊಂಡು ನಮ್ಮ ಹೊಣೆ, ನೀರು ನಮ್ಮದು, ನಮ್ಮ ಭೂಮಿ, ನಮ್ಮ ಜಲ, ನಮ್ಮ ನೀರು ಅಂತ ನಾವೇನಾದ್ರು ಎಚ್ಚೆತ್ಕೊಂಡ್ರೆ ಮಾತ್ರ ನಾವು ಬದುಕಕ್ಕೆ ಸಾಧ್ಯ. ಇಲ್ಲಾಂದರೆ ಎಲ್ಲರೂ ಬೇರೆ ಬೇರೆ ಕಡೆ ಮನೆಗಳು ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೆಕೆಂಡ್ ಹೋಮ್ ಅಂತ ಇಟ್ಕೊಂಡ್ರೆ ಮಾತ್ರ ಬದುಕೋಕ್ಕಾಗೋದು. ಬ್ಯಾಂಗ್ಳೂರಲ್ಲಿ ಉಳಿಗಾಲ ಇಲ್ಲ ನಮಗೆ. ಇದನ್ನು ಅಷ್ಟು ಖಂಡಿತವಾಗಿ ಹೇಳ್ತೀನಿ ನಾನು. ಪ್ರಕೃತಿ ಸರ್, ಈಗ ಕಾಂಗ್ರೆಸ್ ಸರ್ಕಾರದಿಂದ ಒಂದು 5 ಯೋಜನೆಯನ್ನು ಘೋಷಣೆ ಅಂತ ಆಯಿತು. ಅದ್ರ ಜೊತೆಗೆ ನೀರನ್ನು ಉಳಿಸುವಂಥ ಯೋಜನೆ ಒಂದು ವೇಳೆ ಏನಾದರೂ ಘೋಷಣೆ ಮಾಡಿದ್ದೇ ಆದರೆ ಪಾಪ ಅನುಕೂಲ ಆಗ್ತಾ ಇತ್ತು, ಅದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬಹುದಾಗಿತ್ತು. ಈಗ ನೀರು ಉಳಿಸ್ರಿ, ನೀರು ಇಂಗುಂಗುಡಿ ತೆಗಿರಿ ಅಂದರೆ ಇವ್ರಿಗೆ ಪ್ರಾಫಿಟ್ ಇಲ್ಲಲ್ಲ ಅದರಲ್ಲಿ. ಓಕೆ, ಇವ್ರಿಗೆ ಯಾವ್ದಾರು ಒಂದು ಪ್ರಾಜೆಕ್ಟ್ ತಂದರೆ ಮಾತ್ರ ಪ್ರಾಫಿಟ್ ಅಲ್ವಾ? ದಿಸ್ ಇಸ್ ದ ಕಾನ್ಸೆಪ್ಟ್ ಗೋಯಿಂಗ್ ಆನ್. ಓಕೆ, ಈಗ ನೀರು ಉಳಿಸ್ಬಿಟ್ಟು ಇಂಗುಗುಂಡಿ ಮಾಡಿಬಿಟ್ರು ಅವರು ಜನಗಳು ಅಂತಂದರೆ ಓಕೆ, ಅದೇ ನೀರನ್ನು ಬೆಳೆಸ್ಬಿಡ್ತಾರೆ. ಈಗ ಇರೋ ಪ್ರಾಜೆಕ್ಟ್ಗಳು ಬರಬೇಕಲ್ಲ. ಈಗ ಮೊನ್ನೆ 5ನೇ ಹಂತದ ಪ್ರಾಜೆಕ್ಟ್ ಅಂತ ಅವರಿಗೆ ಆದಾಯ ಬರಬೇಕು. ಓಕೆ, ಅದು ಈಗ ಅಂದರೆ ಆದಾಯನೇ ಬರಲ್ಲ ಅವರಿಗೆ. ಬಟ್ ಇವರು ಇವತ್ತಿನ ನೋಡ್ತಾ ಇದ್ದಾರೆ, ಇನ್ ಫ್ಯೂಚರ್ ಅವ್ರ ಮಕ್ಕಳುಗಳು ಇರ್ತಾರಲ್ಲ, ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಇಲ್ಲೇ ಜೀವನ ಮಾಡಬೇಕಲ್ವಾ? ಇವ್ರು ಹೇಳ್ದಂಗಾಗಲೇ ನೀವು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಒಂದು ಹನಿ ನೀರು ಸಿಗಲಿಲ್ಲ, ನಿಮ್ಮೆಲ್ಲರೂ ಇವ್ರೇನು ಮಾಡ್ತಾರೆ, ಇದರಿಂದ ದುಡಿದ್ಬಿಟ್ಟು ರಿಯಲ್ ಎಸ್ಟೇಟಿಗೆ ಇನ್ವೆಸ್ಟ್ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು ಕಟ್ತಾ ಇದ್ದಾರೆ. ನೋಡೋಕೆ ಮೆಜೆಸ್ಟಿಕ್ಕಲ್ಲಿ ಇರ್ಬೋದು, ಇನ್ನೊಂದು ಕಡೆ ಎಷ್ಟು ಕಾಂಪ್ಲೆಕ್ಸ್ಗಳು ಇರೋವೆಲ್ಲ ಪೊಲಿಟಿಷಿಯನ್ಗಳು ನೋಡಿವಿ ಅಂತಂದರೆ ಹೊಟ್ಟೆ ನಾಳೆ ಅಲ್ಲಿ ನೀರೇ ಇಲ್ಲ ಅಂತಂದರೆ ಆ ಕಾಂಪ್ಲೆಕ್ಸ್ಗೆ ಏನು ವ್ಯಾಲ್ಯೂ ಇರುತ್ತೆ? ಆ ಕಾಂಪ್ಲೆಕ್ಸಲ್ಲಿ ಯಾರು ಇರ್ತಾರಾ? ಅಲ್ಲಿ ನೀರಿಲ್ಲ ಅಂತಂದರೆ ಇರಲ್ಲ. ಓಕೆ, ಆ ಕಾಂಪ್ಲೆಕ್ಸಿಗೆ ನೀವು ಅಟ್ಲೀಸ್ಟ್ ನೀವು ಕಾಂಪ್ಲೆಕ್ಸ್ಗಾದರೂ ಇಂಗುಗುಂಡಿ ಮಾಡ್ರೆ ಯಾವ್ದಾದ್ರು ಮಾಡ್ತಾ ಇರಲಿಲ್ಲ ಇವರೆಲ್ಲ. ಓಕೆ, ಇಂಥ ಇದು ನಡೀತಾ ಇದೆ. ಬಟ್ ಇವರಿಗೆ ಬೇಕಾಗಿರೋದಷ್ಟೇ. ಈಗ 5 ವರ್ಷದಲ್ಲಿ, ನಾನೀಗ 5 ವರ್ಷ ಟರ್ಮಿಗೆ ಬಂದುಬಿಟ್ಟಿದ್ದೀನಿ ನಾನು. ಓಕೆ, ಈ 5 ವರ್ಷದಲ್ಲಿ ನನಗೆ ಅರ್ಜೆಂಟಾಗಿ ಏನು ಬೇಕು? ದುಡ್ಡು ಬಂದ್ಬಿಡ್ಬೇಕು. ಓಕೆ, ನೆಕ್ಸ್ಟ್ 20 ವರ್ಷಕ್ಕೆ ನಾನು ಹೇಗೆ ಬದುಕಬೇಕು ನೆಕ್ಸ್ಟ್ ಏನು ಮಾಡ್ತೇವೆ ಬಿಡ್ತಿ ಗೊತ್ತಿಲ್ಲ. ಇದೇ ಬಟ್ಲಿ ಈ 5 ವರ್ಷದ ಬದಲಿ ಯಾವುದೇ ಒಬ್ಬ ಪೊಲಿಟಿಷಿಯನ್ ಆದ ಮನುಷ್ಯ ಬಂದ್ಬಿಟ್ಟು ನಾನು ಹೌದು 100 ವರ್ಷದ ಒಂದು ಥಾಟ್ ಅಹೆಡ್, ಓಕೆ, ಆ ಪ್ಲ್ಯಾನಿಂಗ್ ಇರಬೇಕು. 100 ವರ್ಷಕ್ಕೆ ಇರಬೇಕು. ಇಲ್ಲ ಅಂದರೆ ಏನು ಮಾಡ್ತಾರೆ, ಇದು ಆಗ್ತಿದೆಯಲ್ಲ, ಫಸ್ಟು ಈ ಏನಾರು ರೋಡ್ ಮಾಡಬೇಕು ಅಂತಂದರೆ ಫಸ್ಟ್ ರೋಡಲ್ಲಿರೋದೆಲ್ಲ ಚರಂಡಿ ಕೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ರೋಡ್ ಹಾಕ್ತಾರೆ. ರೋಡ್ ಹಾಕಿದ್ಮೇಲೆ ಇದು ಚರಂಡಿ ಆಗಿಲ್ಲ ಅಂತಂದು ಹೇಳ್ಬಿಟ್ಟು ಆ ಚರಂಡಿಗೆ ಆಗಿತ್ತಾರೆ. ಮತ್ತು ಇದು ಚರಂಡಿ ಆಗಿದೆ, ಚರಂಡಿ ಅಂದರೆ ಇಲ್ಲಿ ಒಂದು ಫುಟ್ಪಾತ್ ಆಗಿಲ್ಲ ಅಂತಂದೇಳಿ ಫುಟ್ಪಾತಿಗೆ ಆಗಿತ್ತಾರೆ. ಆ ಫುಟ್ಪಾತ್ ಆಗಿದ ಮೇಲೆ ಹೇಳಿದ್ನಲ್ಲ, ಈವನ್ ಒಂದು ಮರ ಕೂಡ ಇಂಗುಗುಂಡಿ ಥರ ಆ್ಯಕ್ಟ್ ಮಾಡುತ್ತೆ. ಬಟ್ ಇವರು ಅದನ್ನು ಬಿಡಲ್ಲ. ಮುಂಚೆ ನೀವು ನೋಡಬೇಕಿತ್ತು, ಮಿನಿಮಮ್ 5 ಅಡಿಯಿಂದ 5 ಅಡಿ ಒಂದು ಮರಕ್ಕೆ ಬಿಡ್ತಿದ್ದಾರೆ, ಒಂದು ಮರಕ್ಕೆ. ಅದಕ್ಕೆ ಇವತ್ತಿಂದಲ್ಲ, ನೀವು ಇವತ್ತಿನ ಪ್ಲ್ಯಾನ್ ಮಾಡಿಬಿಡಿ, ಮರ ಗ್ರೋತ್ ಆಗುತ್ತೆ.
ಈಗ ಇವ್ರು ಹುಟ್ಟಿಸಿದ ಮಕ್ಕಳೇ ಇವರು ಎಲ್ಲ ಹುಟ್ಟಿಸಿದ ಮಕ್ಕಳು ಇವ್ರು ದೊಡ್ಡವರಾಗಿ ಎಮ್ ಎಲ್ ಎಗೆಲ್ಲ ನಿಂತ್ಕೊಂತಿದ್ದಾರೆ ಅಂತ ಮೇಲೆ ಇವತ್ತು ನೀನು ಹಾಕಮರ ದೊಡ್ಡದಾಗಲ್ವಾ? ಓಕೆ, ಅದರದ್ದೇ ಆದಂಥ ಗರ್ತ್ ಬರುತ್ತೆ. ಆ ಗರ್ತ್ ಬಂದಾಗ ಏನಾಗುತ್ತೆ ಅಂತ ನೀವು ಅಟ್ಲೀಸ್ಟ್ ಒಂದು 5 ರಿಂದ 6 ಅಡಿ ಬಿಟ್ಟರೆ ಅಂದರೆ ಚೌಕವಾಗಿ ಅಲ್ಲಿ ಬೀಳೋ ಪ್ರತಿಯೊಂದು ಹನಿ ಮರದ ಏನು ಬರ್ತಾವಲ್ಲ ಅದೆಲ್ಲ ಭೂಮಿಗೆ ಸೇರುತ್ತೆ. ಇದನ್ನು ಯಾಕೆ ಇವ್ರು ಯೋಚನೆ ಮಾಡಲ್ಲ? ಈ ರೀತಿ 100 years ಪ್ಲ್ಯಾನಿಂಗ್ ಮಾಡಬೇಕಾಗಿದೆ. ಯಾವುದೂ ಪ್ಲ್ಯಾನಿಂಗ್ ಮಾಡಲ್ಲ. ಗಡ್ಡಕ್ಕೆ ಬೆಂಕಿ ಅಂತ ಬಾವಿತೊಡೋದು ಅವಾಗಿಂದ ಹೇಳ್ತಾರೆ. ಅದೇ ಕಾನ್ಸೆಪ್ಟ್ ಬಿಟ್ಟರೆ ಇದು ಯಾಕೆ ಯೋಚನೆ ಮಾಡ್ಬೇಕಂತ ಹೇಳ್ತಾರೆ. ನಾನು ಈ 5 ವರ್ಷದಲ್ಲಿ ಏನು ಮಾಡ್ಕೊಳೋಕೆ ತೊಗೊಂಡ್ಬಿಡ್ಬೇಕು ಅಷ್ಟೇ. ಓಕೆ, ಮುಂದಕ್ಕೆ ನೋಡೋಣ, ಮುಂದಿನ ಯಾರು ಬರ್ತಾರೆ ಯಾರು. ಅದ್ರ ಬದಲಾಗಿ ಈ 5 ವರ್ಷ ಮಾಡಿಕೊಂಡು ಹೌದಲ್ಲ ನಾನಿಂಥ ಒಂದು ಸಾಧನೆ ಮಾಡಿದೆ ಅಂತಂದರೆ ಓಕೆ, ನೆಕ್ಸ್ಟ್ ನಾನು ದುಡ್ಡು ಕೊಡೋದೇ ಬೇಡ ಜನಗಳಿಗೆ, ನಾನು ಇಂಥದ್ದು ಮಾಡಿದ್ದೀನಿ ಅನ್ನೋದೊಂದು ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಸ್ಟ್ರಾಂಗ್ ಇದೆ ಅಂತಂದರೆ ಒಬ್ಬ ಪೊಲಿಟಿಷಿಯನ್ XYZ ಯಾರು ಇರ್ಬೋದು, ನೋಡಪ್ಪ ನಾನು ಇವತ್ತಿಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀನಿ, ಇವತ್ತು ಇದನ್ನು ಮಾಡಿದ್ದೀನಿ, ನಾಳೆ ಇದನ್ನು ಮಾಡಿದ್ದೀನಿ, ನಿಮಗೋಸ್ಕರ ನೀರಿಗೆ ಇಷ್ಟು ಮಾಡಿದ್ದೀನಿ. ಒಬ್ಬರು ಯಾರಾದರೂ ಇವ್ರಿಗೆ ಏನಾರ ಮಾನದಂಡ ಅಂತ ಇದೆಯಾ? ಓಕೆ, ಮಾನದಂಡನೂ ಇಲ್ಲ ಇವರಿಗೆ, ಬದ್ಧತೆ ಅನ್ನೋದಿಲ್ಲ. ಫಸ್ಟ್ ಆಫ್ ಆಲ್ ಈಗ ನೀರಿಗೆ ಸಂಬಂಧಪಟ್ಟ ಮಿನಿಸ್ಟ್ರು ಯಾರೇ ಬಂದಿದ್ದಾರೆ ಅಥವಾ ನಮ್ಮ ಡೆವಲಪ್ಮೆಂಟ್ ಮಿನಿಸ್ಟ್ರ್ ಬೆಂಗಳೂರು ಅವ್ರು ಬಂದಿದ್ದಾರೆ ಅಂದರೆ ನೋಡಪ್ಪ ನೀನು ಬರೋದಕ್ಕಿಂತ ಮುಂಚೆ ಏನಿತ್ತು, ನೀರಿನ ಬಗ್ಗೆ ಏನು ಮಾಡಿದ್ದೆ, ನೀನು ಬಂದು 5 ವರ್ಷದಲ್ಲಿ ಏನು ಮಾಡಿದೆ ಇಂಥದ್ದು ಕೇಳೋಣ ಯಾರಾದರೂ ಇದ್ದೀವಿ ನಾವು? ಸತ್ಪ್ರಜೆಗಳು ನಾವೆಲ್ಲ, ಪ್ರತಿಯೊಬ್ಬರು ಸತ್ಪ್ರಜೆಗಳೇ, ಇನ್ಕ್ಲೂಡಿಂಗ್ ಮೀ ಅಂತ ಅನ್ಕೋಬೋದು. ಇವತ್ತು ಸದ್ಯ ಕೇಳ್ತಾ ಇದ್ದೀವಿ ಇಲ್ಲಿ ಕುತ್ಕೊಂಡು. ಬಟ್ ಇಂಥದ್ದು ಪ್ರತಿಯೊಬ್ಬರು ಕೇಳಬೇಕು ಅನ್ನೋದು. ಒಬ್ಬ ಮನುಷ್ಯನ ಕೂಗಲ್ಲ. ಹನಿ ಗೂಡಿದರೆ ಹಳ್ಳ ಅಂದರೆ ದನಿ ಗೂಡಿದರೆ ಏನೋ ಆಗುತ್ತಂತೆ, ಆಯಿತಾ? ಈ ದನಿ ಗೂಡಿದ್ವಿ ಅಂತ ಅಂದರೆ ಇವ್ರಿಗೆ ಈಗ ಹೇಳ್ಬೇಕು, ನೀನು ಈ 5 ವರ್ಷ ಏನು ಮಾಡಿದೆ ನೀನು ಪ್ರಶ್ನೆ ಮಾಡಬೇಕು. ಏನು ಮಾಡಲ್ಲ. ಅವನೇನು ಮಾಡ್ತಾನೆ ನೋಡಪ್ಪ, ಅವಾಗ ಅಕಸ್ಮಾತ್ ಕೇಳಿದರೆ 5 ವರ್ಷ ಆಗಿ ಇವಾಗೇನು ಹೇಳಲ್ಲ. 5 ವರ್ಷದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ಮಾರುತಿ ಕಾರ್ ಇತ್ತು, ಈಗ ಒಂದು 100 ಮರ್ಸಿಡೀಸ್ ಬಂದಿದೆ, ಜಾಗ್ವಾರ್ ಕಾರ್ ಇದ್ದಾವೆ, ನನ್ನ ಇದು ಏನಿಲ್ಲ ಅಂತಂದ್ರೆ 100 ಎಕರೆ ಲ್ಯಾಂಡ್ ತಗೊಂಡಿದ್ದೀನಿ, ಒಂದು 50 ಕೋರೆ ಮಾಡಿದ್ದೀನಿ. ಓಕೆ, ಇದನ್ನು ಹೇಳ್ಬೋದು. ಬಿಟ್ಟರೆ ಅವರು ನೀನು ಕರ್ನಾಟಕ ಜನತೆ ನಿನ್ನನ್ನು ನಂಬಿಕೊಂಡು ಓಕೆ ಏನೆಲ್ಲ ನಿನಗೆ ಎಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟೆ. ಈ ಒಬ್ಬ ಮಿನಿಸ್ಟರ್ ಓಕೆ ಬರೀ ಎಮ್ ಎಲ್ ಎ ಅಂದರೆ ಶಾಸನವನ್ನು ಬರೆಯವನೇ ಶಾಸಕ. ಓಕೆ, ಅಂಥವನಿಗೊಂದು ಪವರ್ ಕೊಟ್ಟಿರ್ತಾರೆ ಅದೆಷ್ಟು ಜನಗಳು ಸೇರಿಕೊಂಡು. ಅವರಾಗಿ ಮೇಲೆ ಮಿನಿಸ್ಟರ್ ಆಗಿಲ್ಲ CMಗಳು. ಓಕೆ, CM ಆದಂಥ ಒಬ್ಬ ಮನುಷ್ಯ ಫಸ್ಟ್ ನೋಡಪ್ಪ, ಈಗ ನೀನು ಹಾರ್ಟಿಕಲ್ಚರ್ ಮಿನಿಸ್ಟ್ರು ಪ್ಲಸ್ ಫಾರೆಸ್ಟ್ ಮಿನಿಸ್ಟರ್. ಎಕ್ಸಾಂಪಲ್, ಫಾರೆಸ್ಟ್ ಮಿನಿಸ್ಟರ್ ನೀನು ಇಷ್ಟು ಕಂಪಲ್ಸರಿ ನೀನು ತೋರಿಸ್ಬೇಕು. ನೀನು 1 ಕೋಟಿ ಗಿಡನೇ ಹಾಕು, 1 ಕೋಟಿ ಕರೆಕ್ಟಾಗಿ ಬೆಳಿಬೇಕು. ಓಕೆ, ನೆಕ್ಸ್ಟ್ ಬರ್ತಾ ನಮಗೇನಪ್ಪ ಅಂದ್ರೆ ಅವ್ರಿಗೆ ಅವ್ರಿಗೆ ಬರೋದು ಪರಿಸರ ಮಿನಿಸ್ಟರ್. ಹಿಂಗ ಗುಂಡಿಗಳು ಮಾಡ್ರೆ ಯಾಕೆ ಮಾಡೋದಿಲ್ಲ? ಲಾಸ್ಟ್ ಇಯರ್ ಎಷ್ಟಿದ್ವು ವಿತ್ ಕೌಂಟ್ ಕೊಡಿ, ಈ ವರ್ಷ ಎಷ್ಟಾದವು, ಯಾರಿದ್ದಾರೆ? ಇದು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡೋರು ಯಾರಿದ್ದಾರೆ? ಕಟ್ಟಿದ್ದು ಮಾತ್ರ ಲಾಸ್ಟ್ ಇಯರಿಂದ ಇಲ್ಲಿವರೆಗೂ 1 ಲಕ್ಷ ಮನೆ ಕಟ್ಟಿದ್ದಾರೆ. ಅದ್ರದ್ದು ಬೇಕಾದ್ರೆ ರೆಕಾರ್ಡ್ ಇರುತ್ತೆ. ಯಾಕಂತ ಅದು ಹೇಳ್ತೀನಿ ಕೇಳ್ರಿ. BBMPಲಿ ಆ ಮನೆ ರೆಕಾರ್ಡಿಗೆ ಒಂದು ಪರ್ಮಿಷನ್ ತೊಗೋಬೇಕು, ನಾನು ಇಲ್ಲಿ ಕಟ್ತಾ ಇದ್ದೀನಿ ಅಂತಂದು ಹೇಳ್ಬಿಟ್ಟು. ಓಕೆ, ಅದಕ್ಕೆ ದುಡ್ಡು ಬರುತ್ತೆ ಇವರಿಗೆ. ಒಂದು ಮನೆ ಕಟ್ಟಕ್ಕೆ ಬಂದ ಅಂತಂದ್ರೆ ಪರ್ಮಿಷನ್ ಕೊಡೋಕೆ ಇವ್ನು ಏನೇನು ತೊಗೊಂಡು ಎಲ್ಲ ದುಡ್ಡು ತೊಗೊಂತಾನೆ. ಅದೇ ಟೈಮಲ್ಲಿ ಅದೊಂದು ಹಿಂಗ ಗುಂಡಿದೊಂದು ಹಾಕು ಕ್ಲಾಸು, ಅದು ಇದೆ, ಇಂಪ್ಲಿಮೆಂಟೇಷನ್ ಮಾಡು ನೀನು. ಓಕೆ, ಈಗ ಮಾಡಿಲ್ವಾ ಅವ್ನು ಮಾಡಿಲ್ಲ ತಾನೆ, ನೀನು ಹೋಗು ಅಲ್ಲಿಗೆ, ಅವ್ನ ಜಾಗಕ್ಕೆ ಹೋಗು, ಸ್ಪಾಟ್ ವಿಸಿಟ್ ಮಾಡೋ. ಓಕೆ, ಮಾಡಿದ್ರೆ ಡೆಮಾಲಿಷನ್ ಮಾಡೋ. ಇವತ್ತು ಇವ್ರಿಗೆ ಎಲ್ಲರಿಗೂ ಗಟ್ಸಿದ್ರೆ ಯಾವ್ದಾದ್ರು ಇಲ್ಲಿಂದ ಕ್ಲಾಸ್ ಮಾಡಿದ ಮೇಲಿಂದ ಎಷ್ಟು ಮನೆ ಕಟ್ಟಿದ್ದಾರೆ ಅದೆಲ್ಲ ಪ್ರತಿಯೊಂದು ರೆಕಾರ್ಡ್ ಇದೆ. ಓಕೆ, ಇಲ್ಲಾಂದ್ರೆ ಇವ್ರು ಸ್ಯಾಟಲೈಟ್ ಕ್ಯಾಮ್ರಾದಲ್ಲಿ ತಗೊಂಡ್ರೆ ಸಾಕು, ಎಲ್ಲ ಸಿಗುತ್ತೆ. ಇಲ್ಲಿ ಈ ತಿಂಗಳಲ್ಲಿ ಈ ವರ್ಷದಲ್ಲಿ ಇಲ್ಲಿ ಮನೆ ಇರಲಿಲ್ಲ, ಇಲ್ಲಿ ಈಗ ಮನೆ ಬಂದಿದೆ. ಓಕೆ, ಈ ಮನೆ ಯಾಕಂದ್ರೆ ಇದನ್ನು BDAದಲ್ಲಿ ಮಾಡಿದ್ದಾರೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಶಿವರಾಮ್ ಕಾರಂತ್ ಲೇಔಟ್ ಎಲ್ಲ ಮಾಡಿದ್ದಾರೆ. ಈ ಜಾಗ ಖಾಲಿ ಇತ್ತು, ಈ ಜಾಗದಲ್ಲಿ ಮನೆ ಇಲ್ಲ ಅಂತಂದರೆ ಈಗ ಕಟ್ಟಿದರೆ ಡೆಮಾಲಿಷನ್ ಮಾಡಿ ಅಂತಂದೇಳಿ. ಇವರು ಅದೇ ರೀತಿ ಮಾಡಲಿ. ಈ ಮನೆಗಿಂತ ಮುಂಚೆ ಈ ಇಂಗುಗುಂಡಿ ಮಾಡಿದ್ವಿ, ಇವನು ಕಟ್ಟಿಲ್ಲ, ಡೆಮಾಲಿಷನ್ ಮಾಡಿ. ಇಲ್ಲ ಅವನಿಗೆ ಒಂದು 5 ಲಕ್ಷ ಫೈನ್ ಹಾಕಿ ಏನೋ ಒಂದು ಮಾಡಿ. ಇದನ್ನೆಲ್ಲ ಮಾಡ್ಬೇಕು ತಾನೆ. ಮಾಡ್ಲಿಲ್ದಂಗೆ ಇವ್ರು ಏನು ಮಾಡ್ಲಿಲ್ದಂಗೆ ಹಿಂಗೆಲ್ಲ ಮಾಡ್ತೀವಿ ಅಂತಂದ್ರೆ ಇದು ಯಾವ ಲೆಕ್ಕ? ಇವತ್ತು ಆ್ಯಕ್ಚುಲಿ ಲೆಜಿಸ್ಲೇಷನ್ ಇದೆ. ಸರಿ, ಒಂದು ಮನೆ ಕಟ್ಟಬೇಕಾದ್ರೆ ನೀವು ಅದರಲ್ಲಿ ಬರೋ ರೂಫ್ ಟಾಪನ್ನು ಮೇಲ್ಛಾವಣಿ ಬೀಳೋ ನೀರನ್ನು ಅದನ್ನು ಉಪಯೋಗಿಸ್ಕೋಬೇಕು, ಹಾಗೂ ಕೆಳಗೆ ಬಿದ್ದಿದ್ದ ನೀರನ್ನು ಇಂಗಿಸ್ಬೇಕು ಅಂತ ಇದೆ. ಸೊ ಏನಾಗುತ್ತೆ, ಅವರು ಈಗ ನಮ್ಮ ಜನನೂ ಅಷ್ಟೇ, ಈಗ ನಾವು ಸರ್ಕಾರಕ್ಕೆ ಬೈತಾ ಇದ್ದೀವಿ, ಅದೊಂದು ನಮ್ಮ ಜನರಿಗೂ ಗೊತ್ತಿದೆ ಉಳಿಸ್ಬೇಕು ಅಂತ, ಬಟ್ ಉಳ್ಸೋಕ್ಕೆ ಯಾರು ರೆಡಿ ಇಲ್ಲ. ಸುಮ್ಮನೆ ಒಂದೇನೋ ಕಾಟಾಚಾರಕ್ಕೆ ಮಾಡಿಬಿಡಪ್ಪ ಅಂತ. ಇವತ್ತು ನೀರಿಲ್ಲ ಅಂತ ನಾವು ಕೂಗ್ತಿದ್ದೀವಲ್ಲ, ಅದರಲ್ಲಿ ನಮ್ಮದೆಷ್ಟು ಪಾಲಿದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ನಾವೊಂದು ನಮ್ಮ ಆತ್ಮಾವಲೋಕನ ಮಾಡಬೇಕಾಗತ್ತೆ, ನಂದು ಇದರಲ್ಲಿ ಎಷ್ಟು ಪಾಲಿದೆ ಅಂತ. ಹಿಂಗು ಗುಂಡಿ ಮಾಡಿ ಅಂತ ಹೇಳಿದರೆ ಅದನ್ನು ಅವನಿಗೆ ಯಾರಿಗೋ ಬಂದು ಅವನಿಗೆ ಒಂಚೂರು ದುಡ್ಡು ಕೊಟ್ಬಿಟ್ಟು ನಂದು ಏನು ಬೇಕು ಅದನ್ನು ಒಂಚೂರು ಸುಮ್ಮನೆ ಎರಡು ರಿಂಗ್ ಹಾಕ್ಬಿಟ್ಟು, ರಿಂಗ್ ಬಾವಿ ಥರ ಮಾಡಿ ಅದಕ್ಕೆ ಒಂದು ಮುಷ್ಳ ಹಾಕ್ಬಿಟ್ಟು ನಾವು ಹೋಗ್ಬಿಟ್ರೆ ಅದರಲ್ಲಿ ನಂದು ಪಾತ್ರ ಇದೆ ತಾನೆ. ಇವತ್ತು ನಾವು ನೀರಿಲ್ಲ ಅನ್ನೋದ್ರಲ್ಲಿ ನಂದು ಪಾತ್ರ ಇದೆ. ಯಾಕಂದರೆ ನಿಮ್ಗೆ ಕೇಳಿಬಿಟ್ಟು ಆಶ್ಚರ್ಯ ಆಗ್ಬೋದು, 1 ಎಕರೆಗೆ 1 ಇಂಚು ಮಳೆ ಬಿದ್ದರೆ 1 ಲಕ್ಷ ಲೀಟ್ರ್ ನೀರು ಬೀಳುತ್ತೆ. 1 ಲಕ್ಷ ಲೀಟ್ರ್ ನೀರು ವರ್ಷಕ್ಕೆ ಸರಾಸರಿ ನಮ್ಮ ಬೆಂಗಳೂರು ಮಳೆಗೆ 42 ಲಕ್ಷ ಲೀಟ್ರ್ ನೀರು ಬರೀ 1 ಎಕರೆಗೆ ಬರುತ್ತೆ. ನಿಮ್ಗೆ ಇನ್ನೊಂದು ಕೇಳಿಬಿಟ್ಟು ಆಶ್ಚರ್ಯ ಆಗ್ಬೋದು, ಲೆಟ್ಸ್ ಅಸ್ಯೂಮ್ ಒಂದು ಬೀದಿ, ಈ ಕಡೆ 20 ಮನೆ, ಈ ಕಡೆ 20 ಮನೆ, ಬರೀ ಮೇಲ್ಛಾವಣಿ 1000 ಸ್ಕ್ವೇರ್ ಫೀಟ್ರೆ ಒಂದು ಮನೆಯಲ್ಲಿ 2500 ಲೀಟ್ರ್ ನೀರು ಬರುತ್ತೆ.
1 ಇಂಚ್ ಮಳೆಗೆ, ಬರೀ 1 ಇಂಚ್ ಮಳೆಗೆ. ಅಂದರೆ 20 ಮಳೆ ಅಂದರೆ ಈ ಕಡೆ 50,000 ಲೀಟ್ರ್, ಈ ಕಡೆ 50,000 ಲೀಟ್ರ್. ಒಂದು ಬೀದಿಗೆ 1,00,000 ಲೀಟ್ರ್ ನೀರು ಬರೀ 25 mm ಮಳೆಗೆ ಪೋಲಾದರೆ ಇಮ್ಯಾಜಿನ್ ದ ಕಲೋಸಿಯಲ್ ಕ್ವಾಂಟಿಟಿ ಆಫ್ ದ ವಾಟರ್ ದಟ್ ಈಸ್ ಗೆಟಿಂಗ್ ವೇಸ್ಟೆಡ್. ಪ್ಯೂರ್ ಡಿಸ್ಟಿಲ್ಡ್ ವಾಟರ್, ಅದು ಏನೋ ಅಮೃತವಾದಂಥ ನೀರು ನಾವು ವೇಸ್ಟ್ ಮಾಡೋಕ್ಕೆ ಬಿಡ್ತೀವಿ. ಬೇಸಿಗೆ ಬಂದ ತಕ್ಷಣ ಫೆಬ್ರವರಿಯಲ್ಲಿ ಓದ್ತೀವಿ, ಈಗ ನೀರಿಲ್ಲ ಅಂದ ತಕ್ಷಣ ಹಾಹಾಕಾರ ಎಲ್ಲ ಕಡೆ. ವಿಜಯ್ ಸರ್, ಈಗ ಪ್ರಮುಖವಾಗಿ ಜಲಕಂಟಕಕ್ಕೆ ಆಧುನೀಕರಣ ಅಭಿವೃದ್ಧಿಯ ಕಾರಣನ? ಜಲಕಂಟಕಕ್ಕೆ ಆಧುನೀಕರಣ ಮತ್ತು ಅಭಿವೃದ್ಧಿ ಕಾರಣ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ದ, ಈಗ ನಮಗೆ ಒಂದು ಶೋಚನೀಯ ಸ್ಥಿತಿ ಏನಂದರೆ ನಾವು ಸೆಕೆಂಡ್ ರೌಂಡ್ ಸಿಟೀಸ್ನ ಡೆವಲಪೇ ಮಾಡ್ತಾ ಇಲ್ಲ. ಇಡೀ ಬ್ಯಾಂಗ್ಳೂರನ್ನ ಎಲ್ಲರೂ ಅರ್ಬನೈಸೇಷನ್ ಅಂತ ಎಲ್ಲರೂ ಬ್ಯಾಂಗ್ಳೂರಿಗೆ ಬರಬೇಕು ಅಂತ ಇದನ್ನು ಮಾಡ್ತಾಯಿದ್ವಿ. ನಾವು ಸೆಕೆಂಡ್ ರೌಂಡ್ ಸಿಟಿಯಲ್ಲಿ ತುಮಕೂರನ್ನ, ನಮ್ಮ ಮೈಸೂರನ್ನ, ನಮ್ಮ ಹುಬ್ಳಿನ ಕರೆಕ್ಟಾಗಿ ಡೆವಲಪ್ ಮಾಡಿದರೆ ಏನೋ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಟ್ ಆಗ್ತಾಯಿತ್ತು. ಇವತ್ತು ನಾವು 1.5 ಕೋಟಿ ಪಾಪ್ಯುಲೇಷನ್ ಮೇಲೆ ಬರೀ ಬೆಂಗಳೂರಲ್ಲಿ ನಾವು ದಾಟ್ತಾ ಇದ್ದೀವಿ. ಸೊ ಏನಾಗ್ತಾಯಿದೆ ಅಂದರೆ ಕಾನ್ಸಂಟ್ರೇಷನ್ ಆಫ್ ದ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಆಗಿರೋದ್ರಿಂದ ಅಂತರ್ಜಲನ ನಾವು ತುಂಬ ತೆಗಿತಾ ಇದ್ದೀವಿ. ಆ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ನಾವೇನಾದರೂ ಈ ಯೂಸೇಜ್ ಆಫ್ ದ ವಾಟರ್ ನಾವು ನೋಡಿದರೆ ಇತ್ತೀಚೆಗೆ ನಮಗೆ ಮಾಡರ್ನೈಸೇಷನ್ ಆದಂಗೂ ತುಂಬ ನೀರು ಬಳಕೆ ಆಗ್ತಾಯಿದೆ, ನೀರಿನ ಬಳಕೆಯೂ ಹೆಚ್ಚಾಗಿದೆ. ಬಟ್ ಅದನ್ನು ಏನಾಗುತ್ತೆ ಬರೀ ಈಗ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಏನಾದ್ರು ನಾವು ನೀರನ್ನು ಸಂಗ್ರಹಣೆ ಮಾಡಿದ್ದಾರೆ. ನಾನು ಗೌರ್ಮೆಂಟಿಗೆ ಒಂದು ಹೇಳೋದಂದರೆ, ಇಷ್ಟೊಂದು ಬೋರ್ವೆಲ್ಗಳಿದೆ, ಎಲ್ಲ ಬೋರ್ವೆಲ್ಗಳಿಗೆ ಮೀಟ್ರ್ ಆಗಬೇಕು. ಯಾರು ಎಷ್ಟು ನೀರು ತೆಗಿತಾ ಇದ್ದಾರೆ ಅದ್ರ ಮೇಲೆ ಅದಕ್ಕೆ ಇದಾಗಬೇಕು. ಈಗ ನಾವು ಒಂದು ಬೋರ್ವೆಲ್ಗೂ ಮೀಟ್ರ್ ಇಲ್ಲ, ನಾವು ಎಷ್ಟು ಬೇಕು ತೆಗಿಬೋದು. ಆ ಮೋಟ್ರಿಗೆ ನಾವು ಬೋರ್ವೆಲ್ಗೆ ಮೀಟ್ರ್ ಹಾಕ್ಬಿಟ್ಟು, ನೋಡಪ್ಪ ನೀನು ಈ ವರ್ಷ ಈ ಭೂಮಿ ತಾಯಿಯಿಂದ ಇಷ್ಟು ನೀರು ತೆಗೆದಿದೆಯಾ, ಇಷ್ಟು ನೀರು ನೀನು ಮತ್ತೆ ಅದನ್ನು ಇಂಗಿಸ್ಲೇಬೇಕು ಅಂತ ಮಾಡೋಕ್ಕೆ ಏನು ದೊಡ್ಡ ಕೆಲಸ ಬೇಕು? ಇದಕ್ಕೇನಾದ್ರು ರಾಕೆಟ್ ಸೈನ್ಸ್ ಬೇಕಾ? ಸಿಂಪಲ್, ನೀವು ಮೀಟ್ರ್ ಹಾಕ್ಕೊಂಡ್ಬಿಟ್ಟು ನೀನು ನೋಡಪ್ಪ ನಿಮ್ಮ ಮನೆಯಿಂದ 1,00,000 ಲೀಟ್ರ್ ತೆಗೆದಿದೆಯಾ, ನೀನು 1,00,000 ಲೀಟ್ರ್ ಎಲ್ಲಿ ಇಂಗಿಸ್ತಾ ಇದೆಯಾ ತೋರಿಸು. ಅಷ್ಟು ಮಾಡೋಕ್ಕೆ ಅದೇನು ದೊಡ್ಡ ಇದಲ್ಲ. ಸೊ ಆಮೇಲೆ ಸಿಂಪಲ್ಲಾಗಿ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಲ್ಲಿ ಮಳೆ ಛಾವಣಿಯಲ್ಲಿ ಬೀಳೋ ನೀರನ್ನು ತೊಗೊಂಡ್ಬಿಟ್ಟು ಎಲ್ಲರೂ ಶುದ್ಧೀಕರಣ ಮಾಡಿಬಿಟ್ಟು ಅದನ್ನು ಉಪಯೋಗಿಸ್ಲೇಬೇಕು. ಅಷ್ಟು ದಿನ ನೀವು ಕಾವೇರಿ ನೀರು ಉಪಯೋಗಿಸ್ಕೋಬಾರ್ದು. ಅಷ್ಟು ದಿನ ಕಾವೇರಿ ನೀರು ಅಲ್ಲೇ ಬಿಟ್ಕೊಂಡ್ಬಿಟ್ಟು ಬೇಸಿಗೆಯಲ್ಲಿ ಮಾತ್ರ ಕಾವೇರಿ ನೀರು ಉಪಯೋಗಿಸ್ಕೋಬೇಕು. ಅದೆಲ್ಲ ದೊಡ್ಡ ಕೆಲಸನ. ಆಮೇಲೆ ಸ್ಟ್ರಿಕ್ಟಾಗಿ ನೀವು ಕನ್ಸ್ಟ್ರಕ್ಷನ್ ಮಾಡೋರು ರೀಯೂಸ್ಡ್ ವಾಟರ್ ಅಂದರೆ ನಿಮ್ಮ ಏನು STP ಟ್ರೀಟೆಡ್ ವಾಟರ್ ಗೌರ್ಮೆಂಟ್ದೇನಿದೆ ಅದು ಹೆಚ್ಚು ಕಡಿಮೆ 750ರಿಂದ 800 mld ನೀರು ಇವತ್ತು ನಮ್ಮ ಬೆಂಗಳೂರಲ್ಲಿ STP ಟ್ರೀಟೆಡ್ ವಾಟರ್ ಸಿಗ್ತಾ ಇದೆ. ಆ ನೀರನ್ನೇ ನೀವು ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಬೇಕು. ಕಡಾಖಂಡಿತವಾಗಿ ನೀವು ಬೋರ್ವೆಲ್ಲಿನ ನೀರು ತೆಗಿಯೋಂಗಿಲ್ಲ, ಅದು ಮಾಡೋದೇನು ದೊಡ್ಡ ಕೆಲಸ. ನೀವು ಬಿಲ್ಡಿಂಗ್ ಕಟ್ತಾ ಇರೋದು, ಯಾಕೆಂದರೆ ಬಿಲ್ಡಿಂಗ್ ಕಟ್ತಾ ಇರೋರು ಎಲ್ಲರೂ ಇನ್ಫ್ಲುಯೆನ್ಷಿಯಲ್, ಎಲ್ಲರೂ ದೊಡ್ಡ ಇನ್ಫ್ಲುಯೆನ್ಷಿಯಲ್. ಅವ್ರಿಗೆ ಯಾರು ಕಡಿವಾಣ ಹಾಕೋರಿಲ್ಲ, ಹಂಗಾಗಿದೆ. ಇಲ್ಲ ಅಂದರೆ ಅದೇನು ದೊಡ್ಡ ಕೆಲಸ ಇಲ್ಲ. ಯಾಕೆಂದರೆ ನಮ್ಮ ಗೌರ್ಮೆಂಟ್ ಹತ್ರ ಇವತ್ತು STP ಟ್ರೀಟೆಡ್ ವಾಟರ್ ನೀರು ತುಂಬ ಇದೆ, ಯಥೇಚ್ಛವಾಗಿದೆ. ನಿಮ್ಮ ಗಾಲ್ಫ್ ಕ್ಲಬ್ಗಳಲ್ಲಿ ಯಾವುದು ಬೋರ್ವೆಲ್ ಓಡೋಂಗಿಲ್ಲ, ಇಂಡಸ್ಟ್ರಿಗಳಲ್ಲಿ ಬೋರ್ವೆಲ್ ಓಡೋಂಗಿಲ್ಲ, ಅದೆಲ್ಲ ಮಾಡೋದು ದೊಡ್ಡ ವಿಷಯನ? ನೀವು STP ಟ್ರೀಟೆಡ್ ವಾಟರ್ನೇ ಯೂಸ್ ಮಾಡ್ಕೋಬೇಕು. ಗೌರ್ಮೆಂಟ್ ಹತ್ರನೇ STP ಟ್ರೀಟೆಡ್ ವಾಟರ್ ತೊಗೋಬೇಕು. ಏನು ಎಷ್ಟು ನೀರು ಯೂಸ್ ಆಗ್ತಾ ಇದೆ, ಆ ನೀರನ್ನು ನಾವು ಸದ್ಬಳಕೆ ಮಾಡಿಕೊಂಡ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಯಾಕೆಂದರೆ ಏನಾಗುತ್ತೆ ಗೊತ್ತಾ, ನಾವು ಈಗ ಎಗ್ರಿಕಲ್ಚರ್ ಭೂಮಿಯನ್ನು ನಾವು ಕನ್ವರ್ಟ್ ಮಾಡಿಬಿಟ್ಟು ಇವತ್ತು ಬಿಲ್ಡಿಂಗ್ಗಳು ಮಾಡಿದ್ದೀವಿ. ಎಗ್ರಿಕಲ್ಚರ್ ಭೂಮಿಯಲ್ಲಿ ಯೂಸ್ ಆಗ್ತಾ ಇದ್ದಷ್ಟು ನೀರು ನಾವು ಬಿಲ್ಡಿಂಗಲ್ಲಿ ಯೂಸ್ ಆಗ್ತಾ ಇಲ್ಲ, ಹಂಗೆ ನೋಡೋಕೆ ಹೋದರೆ. ಸೊ ನೀರಿಗೆ ಬರಬಾರ್ದಿತ್ತು ಬರ. ಯಾಕೆ ಬರ್ತಾ ಇದೆ ಅಂದರೆ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ವಾಟರ್. ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದನ್ನು ನಾವು ಕರೆಕ್ಟಾಗಿ ಮಾಡಿದರೆ ಇವತ್ತೂ ಇಟ್ ಈಸ್ ನಾಟ್ ಟೂ ಲೇಟ್. ನಾವು ಇದನ್ನು ಸರಿಪಡಿಸ್ಕೋಬೋದು. ಮುಂದಿನ ನಾವು ಇವತ್ತೇ ಕರೆಕ್ಟ್ ಮಾಡಿದರೆ 3 ವರ್ಷದಲ್ಲಿ ಬ್ಯಾಂಗ್ಳೂರ್ ವಿಲ್ ಬಿ ಸೆಲ್ಫ್ ಸಫಿಷಿಯೆಂಟ್ ಆಫ್ ವಾಟರ್. ಅಂದರೆ ನಮಗೆ ನೀರಿನ ಏನು ಇದಿದೆ ಅದನ್ನು ನಾವು ಕರೆಕ್ಟ್ ಮಾಡ್ಕೋಬೋದು. ಹಾಗೆ ಪ್ರಕೃತಿ ಸರ್, ಈಗ ಪ್ರಮುಖವಾಗಿ ಈ ರೀತಿಯ ಸಮಸ್ಯೆ ಎದುರಾಗೋದಕ್ಕೆ ಮಿತವಾಗಿ ನೀರು ಬಳಕೆ ಮಾಡದೇ ಇರೋದಾ? ನೋಡಿ, ಅದು 100% ಬರುತ್ತೆ. ನಮ್ಮ ವಿಜಯ್ ಸರ್ ಹೇಳ್ತಾ ಇದ್ರು, ಏನಪ್ಪ ಅಂತಂದರೆ ಪ್ರತಿಯೊಬ್ಬ ನಮ್ಮ ಮನುಷ್ಯನಿಗೂ ಅರಿವು ಅನ್ನೋದಿರುತ್ತೆ. ಓಕೆ, ಆ ಅರಿವಿನಲ್ಲಿ ನಾವು ಯೋಚನೆ ಮಾಡ್ಕೊಂತ ಹೋಗಬೇಕು. ಇದನ್ನು ನಾನು ಹೇಳಿದರೆ ಸ್ವಲ್ಪ ಹಾರ್ಡ್ ಆಗುತ್ತೆ ನಮ್ಮ ಜನರಿಗೆ ಕೂಡ. ಏನಪ್ಪ ಅಂತಂದರೆ ನಾವು ಬ್ರಷ್ ಮಾಡ್ತಾ ಇರ್ತೀವಿ, ಇದು ಭಾಳ ಸಿಂಪಲ್ ಕಾನ್ಸೆಪ್ಟ್ಗಳು. ಬ್ರಷ್ ಮಾಡ್ತಾ ಇರ್ತೀವಿ, ನಲ್ಲಿ ವಾಶ್ ಬೇಸಿನಲ್ಲಿ ಆನ್ ಇರುತ್ತೆ. ಅದು ಅರಿವಿಲ್ದಂಗೆ ನಾನು ಹೇಳ್ತಾ ಇರೋದು. ಬಟ್ ಈ ಪಾಯಿಂಟ್ಗಳನ್ನು ನಾವು ಅನಲೈಸ್ ಮಾಡ್ಕೊತ ಹೋಗಬೇಕು. ಇದು ಕೂಡ ನಮ್ಮ ಸರ್ಕಾರನೂ ಅಷ್ಟೇ. ಇಂಥ ಪಾಯಿಂಟ್ಸ್ಗಳನ್ನ ಕೆಲವೆಲ್ಲ ಈ ಬೇಸಿಕ್ LKG UKG ಮಕ್ಕಳು ಇರ್ತಾರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿಸ್ಬೇಕು ಈ ಎಜುಕೇಷನ್ ಈಗ ಸದ್ಯದ ಮಟ್ಟಿಗೆ. ಓಕೆ, ಯಾಕಂದರೆ ಈಗ ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗಿತ್ತೆ ಅನ್ನಂಗೆ ದೊಡ್ಡರಾದಂಥರಲ್ಲ ಏನೋ ಆಗಿಬಿಟ್ಟಿರುತ್ತೆ. ಈ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೂ ನಾವು ಮಕ್ಕಳಿಗೆ ಎಜುಕೇಷನ್ ಕೊಡ್ತೀವೋ, ಫಸ್ಟ್ ಅವ್ರಿಗೆ ಕೆಲಸ ಮಾಡಲ್ಲ. ಸೆಕೆಂಡ್ ಏನು ಮಾಡ್ತಾರೆ, ಒಬ್ಬ 5th ಸ್ಟ್ಯಾಂಡರ್ಡ್ ಹುಡುಗ ಅದನ್ನು ಅರ್ಥ ಮಾಡ್ಕೊಂಡು ಅಂದ್ರೆ ಮನೆಗೆ ಬಂದಾಗ ಅವ್ರ ತಂದೆ ತಾಯಿ ಅಂದ್ರೆ ಹಂಗೆ ಬಿಟ್ಟಿದ್ರು ಅಂದರೆ ಅವ್ನು ಹೇಳ್ತಾನೆ, ಪಾಪ ಹಿಂಗೆ ಮಾಡಬಾರ್ದು. ಯಾಕಂದರೆ ಈಗ ರೀಸೆಂಟ್ಲಿ ಒಂದು ಕಸದ ಅಭಿಯಾನ ಅದೆಲ್ಲ, ಮತ್ತು ಕಸ ಮುಕ್ತ ಭಾರತ ಸಮಥಿಂಗ್ ಏನೋ. ಅಟ್ಲೀಸ್ಟ್ ಜನ ಏನು ಮಾಡ್ತಿದ್ದಾರೆ ಅಂದರೆ ಕಾರಲ್ಲಿ ಹೋಗ್ತಾ ಗ್ಲಾಸ್ ಇಳಿದು ಪ್ಲಾಸ್ಟಿಕ್ಕೆಲ್ಲ ಹೊಸಿತಾ ಇದ್ರು. ಈಗ ಅದನ್ನ ಹೊಸಲ್ಲ,
ಇಟ್ಕೊತಾರೆ. ದ ಸೇಮೇ ಮಕ್ಕಳಿಗೆ ನಾವು ಇವಾಗಿಂದನೇ ನೀರು ಅಂದರೆ ಏನು, ನೀರಿನ ಮಹತ್ವವೇನು ಅನ್ನೋದನ್ನು ನಾವು ಇವತ್ತೇ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಂತಂದರೆ ಅವ್ರು ಬಂದು ಅವ್ರ ಪೇರೆಂಟ್ಸ್ಗಳಿಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೊತೆಗೆ ಮೇನ್ ಥಿಂಗು ಅವರು ಸೆಲ್ಫ್ ಸಸ್ಟೈನ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಅವರೇ ತಾನೇ ಮನೆಗಳು ಕಟ್ಟೋದು ಈಗಿನ ಮಕ್ಕಳುಗಳು. ಆ ಮಕ್ಕಳುಗಳು ಏನು ಮಾಡ್ತಾರೆ, ಓ ಇದು ಇಷ್ಟೆಲ್ಲ ವ್ಯಾಲ್ಯೂ ಇದೆ ನಮಗೆ, ಆವಾಗಲೇ ಇದನ್ನು ತಿಳಿಸಿ ಹೇಳಿದ್ದಾರೆ, ಆ ತಿಳಿಸಿ ಹೇಳಿದ್ರನ್ನ ನಾವೇನು ಮಾಡ್ಬೋದು, ನಾವು ಹಿಂಗೆ ಗುಂಡಿ ಮಾಡಲೇಬೇಕು ಅನ್ನೋದನ್ನು ಕಾನ್ಸೆಪ್ಟ್ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ನನ್ನ ಪ್ರಕಾರ ಏನಂತಂದರೆ ಆಲ್ರೆಡಿ ಈ ಲಕ್ಷಾಂತರ ಈ ಕಲ್ಯಾಣಿಗಳಿದ್ದಾವೆ. ನನಗೆ ಇವರು ವಿಜಯರಾಜ್ ಸಾಹೇಬ್ರು ಆಗಲೇ ಹೇಳ್ತಿದ್ರು, ಕಬ್ಬನ್ ಪಾರ್ಕ್ ಒಳಗೆ ಬನ್ನಿ ನೀವು, ಎಷ್ಟು ಕಲ್ಯಾಣಿ ಇದಾವಂತ ನೋಡಿ. ಓಕೆ, ಆ ಕಲ್ಯಾಣಿ ಒಂದು ರೀಜನ್ರೇಟ್ ಮಾಡಿರಿ ಸಾಹೇಬ್ರು ನೀವು. ಎಷ್ಟು ಲಕ್ಷ ಲೀಟ್ರ್ ನೀರು ಬೇಕಲ್ಲಿ ಹೇಳಬೇಕಂತಂದ್ರೆ ಅಷ್ಟು ಸಿಗುತ್ತೆ. ಈಗ ಅದನ್ನ ರೀಜನ್ರೇಟ್ ಮಾಡಿದರೆ ಇವರಿಗೆ ಬೋರ್ ಹಾಕಿದ್ದಷ್ಟು ದುಡ್ಡು ಸಿಗಲ್ಲ. ಯಾಕೆ ಅರ್ಥ ಆಗ್ತಿಲ್ಲ ನಮಗೆ. ಓಕೆ, ಅದನ್ನು ಒಂದು ಬ್ಯೂಟಿಫಿಕೇಷನ್ ಮಾಡಿ ಅದನ್ನೇ ಅದೊಂದು ಮತ್ತೆ ಸಾಯಂಕಾಲ ಕುತ್ಕೊಳ್ಳೋ ಜಾಗ ಮಾಡ್ಬೋದು ಆ ಕಲ್ಯಾಣಿನ ಹೇಳ್ಬೇಕು ಅಂತಂದರೆ. ಅಷ್ಟು ರಿಯಲಿಸ್ಟಿಕ್ ಆಗಿರೋವಂಥ ಮಾಡಿದ್ದಾರೆ. ಇದೆಲ್ಲದ್ರ ಜೊತೆಗೆ ನಮ್ಮ ಬೆಂಗಳೂರು ಕಟ್ಟಿರೋ ಮಹಾನ್ ಭಾವರೆಲ್ಲ ಏನೇನು ಎಷ್ಟೆಷ್ಟು ತಲೆ ಓಡಿಸಿದ್ರಪ್ಪ ಅಂತಂದರೆ, ಎಷ್ಟು ಕೆರೆಗಳು ಕಟ್ಟಿದ್ದಾರೆ, 280ರಿಂದ 285 ಕೆರೆಗಳು ಬರೀ ಬೆಂಗಳೂರು ಇನ್ಸೈಡ್ ಅಂತ ಹೇಳ್ತಾರೆ. ಒಂದು ಕೈ ಬಸವನ ಪಾದದಲ್ಲಿ ಒಂದು ಕೆರೆ ಹುಟ್ಟಿತು ಅಂತಂದರೆ ಅದು ತುಂಬಿದರೆ ಇಂಟರ್ ಕನೆಕ್ಟೆಡಲ್ಲಿ ನೆಕ್ಸ್ಟ್ ಕೆರೆಗೆ, ಅದ್ರ ಇಂಟರ್ ಕನೆಕ್ಟ್ ನೆಕ್ಸ್ಟ್ ಕೆರೆ, ಅದ್ರ ನೆಕ್ಸ್ಟ್ ಕೆರೆ. ಓಕೆ, ಇವರು ಏನು ಮಾಡಲಿಲ್ಲ, ಈ ಮಾನವನ ಆಸೆಗೆ ಕೊನೆಯಲ್ಲಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಕುಮಾರ್ ಅಣ್ಣವರು ಒಂದು ಹಾಡು ಹೇಳೋಗಿದ್ದಾರೆ. ಇವರು ತಮ್ಮ ಒಂದು ದುರಾಸೆ, ಇದು ಆಸೆನೂ ಅನ್ಬಾರ್ದು ಸರ್, ಆಸೆ ಇರಲಿ ಮನುಷ್ಯನಿಗೆ, ಇದು ತುಂಬ ದುರಾಸೆ. ಓಕೆ, ಈ ದುರಾಸೆನೇನಾದರೂ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರು ಅಂತಂದರೆ ಅವರಿಗೆ ಗೊತ್ತಿದೆ ನಾವೆಷ್ಟು ಕೆರೆಗಳು ಮುಚ್ಚಿದ್ದೀವಿ ಅಂತ, ನಾವೇನು ಹೇಳೋದು ಬೇಕಾಗಿಲ್ಲ. ಓಕೆ, ಪ್ರತಿಯೊಬ್ಬರ ಮನಸ್ಸು ಅವ್ರು ಮುಟ್ಕೊಂಡು ನೋಡಿದ್ವಿ ಅಂತಂದರೆ, ಓ ನಾನೆಷ್ಟು ಕೆರೆನ ತಿಂದಿದ್ದೀನಿ ನುಂಗಿದ್ದೀನಿ ಅನ್ನೋದು ಅವರಿಗೆ ಗೊತ್ತಿದೆ. ನಾವು ಹೇಳೋದು ಇಷ್ಟೇ, ದಯವಿಟ್ಟು ಅದರಿಂದ ಹೊರಗೆ ಬನ್ನಿ. ಆಯಿತು, ನಿಮ್ಮದು ಇನ್ಫ್ಲುಯೆನ್ಷನ್ ಆಯಿತು, ಮುಗೀತು. ಎಷ್ಟೋ ರಾಜ ಕಾಲುವೆಗಳ ಮೇಲೆ ನೀವು ಮನೆಗಳು ಕಟ್ಟಿದ್ದೀರಾ, ಒಂದು ಅಂಗಡಿಗಳು ಕಟ್ಟಿದ್ದೀರಾ, ಮಾಲ್ಗಳು ಕಟ್ಟಿದ್ದೀರಾ. ಆ ಮಾಲಿಂದ ದಯವಿಟ್ಟು ಹೊರಗಡೆ ಬನ್ನಿ. ನೀವೆಷ್ಟು ಹೊರಗಡೆ ಬಂದು ಅದನ್ನೆಲ್ಲ ಕ್ಲೀನ್ ಮಾಡ್ತಿರೋ ಅಷ್ಟು ನಿಮ್ಮ ಮುಂದಿನ ಪೀಳಿಗೆಗೆ ನಿಮಗೋಸ್ಕರ ಏನಾದರೂ ಒಂದು ಉಳಿಯುತ್ತೆ. ಇಲ್ಲ ಅಂತಂದರೆ ನೀವು ಇನ್ನೂ ಆ ದುರಾಸೆ ಮಾಡ್ಕೊತ ಇರೋ ಎಲ್ಲ ಕೆರೆಗಳನ್ನು ಇನ್ಯಾಕೆ ಬಿಟ್ಟಿದ್ದಾರೆ, ಸ್ಯಾಂಕಿ ಟ್ಯಾಂಕಿ ಕೆರೆ ಒಂದು ಬಿಟ್ಟಿದ್ದಾರೆ, ಸ್ವಲ್ಪ ನಡುವೆ ಕಾಣಂಗೆ, ಹಲ್ಸೂರು ಕೆರೆ ಒಂದು ಬಿಟ್ಟು ಅವನು ನುಂಗ್ಬಿಡ್ರಿ, ಮುಗಿದೋಗುತ್ತಲ್ಲ. ಓಕೆ, ಅದ್ರ ಬದಲಾಗಿ ಬ್ರ್ಯಾಂಡ್ ಬೆಂಗಳೂರು ಅಲ್ವಾ, ಪೂರ್ತಿ ಅವ್ರು ಹೇಳ್ದಂಗೆ ಎಲ್ಲ ಫುಲ್ ಹೈಜೆನಿಕ್. ಹಂಗೆ ಹೋಗ್ತಾ ಇದ್ರೆ ಏನು ಅಂಕು ಡೊಂಕು ಇರಬಾರ್ದು, ಅಷ್ಟು ಟಾರ್ ಹಾಕ್ರಿ, ಅಷ್ಟು ಅವನ್ನ ಈಗ ಹೊಸ್ತಾಗಿ ಅದು ಸ್ಮಾರ್ಟ್ ಸಿಟಿಲೆಲ್ಲ ಆಗ್ತಾ ಇದ್ದಾರೆ. ಸ್ಕೂಲ್ ಒಳಗಡೆ ನಾವು ಸಣ್ಣ ಮಕ್ಕಳಿದ್ದಾಗ ಮಣ್ಣಲ್ಲಿ ಬಿದ್ದು ಮಂಡೆ ತೆರೆದು ಹೋಗ್ತಾ ಇತ್ತು. ಈ ಮಂಡ್ಯಗಳು ಎಷ್ಟು ಸರಿ ತಿರ್ಸ್ಕೊಂಡಿವೋ ಗೊತ್ತಿಲ್ಲ, ರಕ್ತ ಎಲ್ಲ ಬರ್ತಾ ಇತ್ತು. ಇವತ್ತು ಅದ್ರ ಒಳಗಡೆನೂ ಗೌರ್ಮೆಂಟ್ ಸ್ಕೂಲ್ ಒಳಗಡೆನೂ ತಗೊಂಬಂದು ಒಂದು ಹಾಕ್ತಾರೆ ಅಂತಂದರೆ ಇವ್ರಿಗೆ ಚೂರಾದರೂ ಒಂದು ಕಾಮನ್ ಸೆನ್ಸ್. ಇವ್ರು ನಾನು ಇದು ಜಗಳ ಆಡಿದಾಗ ಕೂಡ ಇವ್ರು ಹೇಳೋದಿಷ್ಟೇ, ಸರ್ ನಾವು ಸ್ವಲ್ಪ ಹತ್ರ ಹಾಕ್ಕೊಂಡೆ ಅಂತಂದ್ರೆ ಅದು ನಮ್ಮ ಸ್ಕ್ವೇರ್ ಫೀಟ್ ಜಾಸ್ತಿ ಆಗುತ್ತೆ ಸರ್, ಬಿಲ್ ಜಾಸ್ತಿ ಮಾಡ್ಬೋದು ಅಂತಾರೆ ಹೊರತು ಇದರಿಂದ ಏನು ಪ್ರಾಬ್ಲಮ್ ಏನಾಗ್ತಿದೆ ಅದನ್ನು ಯಾರು ಯೋಚನೆ ಮಾಡ್ತಿಲ್ಲ. ಅಂದರೆ ಇವ್ರಿಗೆ ನೆಕ್ಸ್ಟ್ ಬರ್ತಾ ನೀರಿಲ್ಲ ಅಂದರೆ ದುಡ್ಡು ತಿಂತಾರಾ, ದುಡ್ಡು ಕುಡಿತಾರಾ? ಒಬ್ಬ ಮನುಷ್ಯ, ನನಗೆ ರೀಸೆಂಟ್ಲಿ ಒಬ್ಬ ಮಹಾನ್ ಭಾವನ ಹತ್ರ ಹೋಗಿದ್ದೆ, ಒಬ್ಬರು ಎಷ್ಟೊಂದು ಎರಡ ಮಾತಾಡೋದು, ಸರ್ ನಾನು ಇನ್ನೊಂದು 20 ವರ್ಷ ಬದುಕ್ತೀನಿ ಅಂದರೆ ನನಗೆ ಬೆಳಗಿನ ಒಂದು ಊಟ, ಬೆಳಗಿನ ಟಿಫನ್ನು, ಮಧ್ಯಾಹ್ನ ಊಟಕ್ಕೆ ನನಗೊಂದು 10 ಲಕ್ಷ ಬೇಕಂದರೆ ಈ 10 ಲಕ್ಷದ ಮೇಲೆ ಉಳಿದದ್ದು ನನ್ನ ಹತ್ರ ಇನ್ನೊಂದು 100 ಕೋಟಿ ಇದೆ ಅಂದರೆ ಅದು ವಿಷ ಸರ್. ಈ ವಿಷ ಅನ್ನೋದು ಯಾರಾದರೂ ಕನ್ಸಿಡರ್ ಮಾಡಿಕೊಂಡ್ರೆ ಮಾತ್ರ ಒಬ್ಬ ಮನುಷ್ಯ ಮುಂದೆ ಹೋಗೋ ಚಾನ್ಸಸ್. ಈ ಕಾನ್ಸೆಪ್ಟ್ನ ಪ್ರತಿಯೊಬ್ಬ ನಮ್ಮ ಪೊಲಿಟಿಷಿಯನ್ಸ್ಗಳು ಅಂದರೆ ಈ ಯಾಕಂದ್ರೆ ನಾವು ಅಧಿಕಾರ ಅವ್ರಿಗೆ ಕೊಟ್ಟುಬಿಟ್ಟಿದ್ದೀವಿ, ಎರಡೂ ಕೈಗಳನ್ನು ಕೊಟ್ಟು ಕಟ್ಟಿಸ್ಕೊಂಡ್ಬಿಟ್ಟಿದ್ದೀವಿ. ಅವರು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು, ಓ ಹೌದಲ್ಲ ನಾನು ಇದನ್ನು ಯಾಕೆ ಈಗ ಕೆಂಪೇಗೌಡರಿಗೆ ಯಾಕೆ ಇವರು ಜಯಂತಿ ಯಾಕೆ ಮಾಡ್ತೀರಿ ನೀವು? ಅವ್ರನ್ನ ಆದರ್ಶಗಳನ್ನು ಪಾಲನೆ ಮಾಡಲಿಲ್ಲ ಅವ್ರ ಜಯಂತಿಗಳನ್ನ ಯಾಕೆ ಮಾಡ್ತೀರಾ? ಆ ಮಹಾನುಭಾವ ಆ ಟೈಮಲ್ಲೇ ಏನೇನು ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ, ಅವ್ರು ಎಷ್ಟು ವಿಜನರಿ ಇತ್ತು ಅಂತ ನಮ್ಮ ಮನುಷ್ಯನ ಆವಾಗಲೇ 100 ವರ್ಷದ ವಿಜನರಿ ಮಾಡಿರೋ ಏಕೈಕ ಮಹಾನುಭಾವ. ಓಕೆ, ಆ ಮನುಷ್ಯನ ತಗೊಂಡು ಅವಾಗ ಏನಿರಲಿಲ್ಲ ರೀ, ಮೊಬೈಲ್ ಇತ್ತು ಅವಾಗ. ಓಕೆ, ಇನ್ನೊಂದು ಏನಾರು ಇತ್ತಾ? ಏನು ಇವತ್ತು ಇವರಿಗೆ ಸುಮ್ಮನೆ ಒಂದು ಡ್ರೋನ್ ಫ್ಲೈ ಮಾಡಿದ್ರು ಅಂತ ಅಂದರೆ ಏನೆಲ್ಲ ಇದೆ. ಆಮೇಲೆ ಒಂದು ಲೇಸರ್ ಬಿಟ್ಟರೆ ಇಲ್ಲಿ ಏನು ನೀರು ಏನಿದೆ ಎತ್ತಿದೆ, ಇದು ಕೆರೆ ಇತ್ತಾ, ಈ ಕೆರೆಯಿಂದ ನಾನು ಇಂಟರ್ ಕನೆಕ್ಷನ್ ಏನು ಮಾಡ್ಬೋದು, ಬಸವನ ಪಾದ ಹುಟ್ಟಿದ್ದು ಏನು ಆಗುತ್ತೆ, ಇದು ರಾಜ ಕಾಲುವೆ ಇಷ್ಟೆಲ್ಲ ಹಾಳಾಗ್ತಾ ಇದೆ ಅಲ್ವಾ? ಈ ಹಾಳಾಗ್ತಾ ಇರೋ ಪ್ರತಿಯೊಂದನ್ನು ನಾನು ಮನ್ಸು ಮಾಡಿದರೆ ಯಾವ ರೀತಿ ಕ್ಲೀನ್ ಮಾಡ್ಬೋದು. ಓಕೆ, ಅದು ಒಂದೇ ಕ್ಲೀನ್ ಮಾಡಿಬಿಡ್ಲಿ ಇವರು. ಇವತ್ತು ಏನೋ ರೆವಲ್ಯೂಷನರಿ ಆಗಿ ಹೋಗ್ಬಿಡ್ತವೆ ಇವ್ರು. ಎಲ್ಲಿಂದನೋ ಕಾವೇರಿ 5th ಸ್ಟೇಜು ಬೇಕಾಗಿಲ್ಲ, ಇನ್ನೊಂದೇನೋ ಮೇಕೆದಾಟು ಯೋಜನೆ, ಈ ಮೇಕೆದಾಟು ಯೋಜನೆ ಮಾಡ್ಕೊತ ಅಲ್ಲಿ ಒಂದೇನೋ ಅದೆಷ್ಟೋ ಲಕ್ಷ ಕೋಟಿ ಗಿಡಗಳನ್ನು ಕಡಿಬೇಕಂತ ಡಿಸೈಡ್ ಮಾಡಿದ್ದಾರೆ. ಇವ್ರಿಗೆ ಎದಕ್ಕೆ ಬೇಕೀಗ? ಇವ್ರು ಹಂಗೆ ಅಂತ ಯಾರು ಕಡಿಯಲ್ಲಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಎನ್ವೈರನ್ಮೆಂಟ್ ಹಾಳು ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಮರ ಕಡಿದ್ರೆ ಇದಕ್ಕಿಷ್ಟು ಅಂತ ಅದು ಫಿಕ್ಸ್ ಮಾಡ್ತಾರೆ. ನೋಡ್ತಾ ಇರಿ. ಓಕೆ, ಅದು ಫಿಕ್ಸ್ ಮಾಡಿ ಆಮೇಲೆ ಅಲ್ಲಿಂದ ಪೈಪ್ಲೈನ್ ತರಲಿಕ್ಕೆ ಮಿನಿಮಮ್ 10,000 ಕೋಟಿ
10,000 ಕೋಟಿಲಿ ಇವ್ರಿಗೆ ಎಷ್ಟು ಬರುತ್ತೋ ದೇವರೇ ಕಾಪಾಡಬೇಕು. ಅದನ್ನು ತೊಗೊಂಡು ಅದನ್ನಂತೂ ತಿನ್ನಲ್ಲ ಕುಡಿಯಲ್ಲ ಅಂತ ಅದನ್ನೇ ನಾನು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಈ ಕಾನ್ಸೆಪ್ಟ್ ಏನಾದರೂ ಅವ್ರ ಮೈಂಡಲ್ಲಿ ಪ್ರತಿಯೊಬ್ಬರು ಅರಿತುಕೊಂಡು ಎಸ್ ಇಲ್ಲ ಈಗ ನಾನು ನಿಜವಾಗ್ಲೂ, ಯಾಕಂದರೆ ನಾನು ಯಾಕೆ ವಿಜಯರಾಜನ್ ಇಷ್ಟು ಹೇಳ್ಬಿಡ್ತೀನಿ ಅಂದರೆ ಟೆಕ್ನಿಕಲಿ ಈಸ್ ಎ ಸೌಂಡ್ ಗಾಯ್. ಓಕೆ, ಹೇಳಿದ್ರಲ್ಲ, ಒಂದು ಪ್ಲಾಸ್ಟಿಕ್ ಹಾಕಿಬಿಟ್ರೆ ಬೆಂಗಳೂರು ಇದ್ರ ಮೇಲೆ ಮಳೆ ಬಂದು ಶೇಖರಣೆ ಮಾಡಿದೆ ಅಂತಂದರೆ ನೀನು 1 ವರ್ಷಕ್ಕಲ್ಲ 2 ವರ್ಷಕ್ಕೆ ನೀರು ಯೂಸ್ ಮಾಡ್ಬೋದು. ಇವ್ರು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿ. ಅದು ಬಿಟ್ಟು ಇವ್ರು ನಾನು ಇದನ್ನು ತೆಗಿತೀನಿ, ನಾನು ಅಲ್ಲಿಂದ ತರ್ತೀನಿ, ಆ ಪ್ರಾಜೆಕ್ಟ್ನ ಬಿಡಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಸರ್. ಜನಪರ ಕಾಳಜಿ ಇಲ್ಲದೆ ಇರೋದು, ಮುಂದಿನ ಭವಿಷ್ಯದ ಬಗ್ಗೆ ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳನ್ನ ನಾವು ಆರಿಸಿ ತಂದಿದ್ದೇವೆ. ಆರಿಸ್ಬಿಟ್ಟಿದೆ. ಈಗ ಪ್ರಮುಖವಾಗಿ ಜಲಮಂಡಳಿಗೆ ಲಾಸ್ ಆಗ್ತಿದೆ. ಈ 5ನೇ ಹಂತದ ಕಾವೇರಿ ಯೋಜನೆ ಏನಾಯ್ತಲ್ಲ, ಲೋಕಾರ್ಪಣೆ ಆಯ್ತಲ್ಲ, ಅದರಿಂದ ಲಾಸ್ ಆಗ್ತಿದೆ. ನೀರಿನ ಬೆಲೆ ಹೆಚ್ಚಳ ಮಾಡಬೇಕು ಅಂತೇಳಿ ಅದರ ಮಧ್ಯೆ ಮತ್ತೆ ಈಗ ಫೆಬ್ರವರಿಯಿಂದ ನೀರು ಸಿಗಲ್ಲ ಅಂತ ಹೇಳಿದಾಗ ಜನಸಾಮಾನ್ಯರ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಜನಸಾಮಾನ್ಯರ ಮೇಲೆ ತುಂಬ ಒತ್ತಡ ಬೀಳುತ್ತೆ. ಮೇನ್ಲಿ ಏನಾಗುತ್ತೆ, ಇದು ನಾನು ಹೇಳ್ದಂಗೆ ಮುಂಚೆ ಒಂದು ದೊಡ್ಡ ಟ್ಯಾಂಕರ್ ಮಾಫಿಯಾ. ನೀವು ವೈಟ್ ಫೀಲ್ಡ್ ಕಡೆ ಹೋಗ್ಬಿಟ್ರೆ ಅಂದರೂ ಆ ಮನೆಯಲ್ಲಿ ಅವರಿಗೆ ತಿಂಗಳಿಗೆ ಟ್ಯಾಂಕರ್ ದುಡ್ಡಿಗೆ 5,000 ರೂಪಾಯಿ ತಿಂಗಳಿಗೆ ಕೊಡಬೇಕು. ಬಾಡಿಗೆ ಕೊಟ್ಟಂಗೆ ಅವ್ರದ್ದು ಸ್ವಂತ ಫ್ಲ್ಯಾಟಲ್ಲಿದ್ರೂ ಬಾಡಿಗೆ ಕೊಡೋಷ್ಟು ದುಡ್ಡು ಅವರು ಬರೀ ಇದಕ್ಕೆ ಸರ್ವಿಸಸ್ಸಿಗೆ ಕೊಡಬೇಕಾಗತ್ತೆ. ಯಾಕೆಂದರೆ ನೀರು ಅವರಿಗೆ ಹೊರಗಡೆಯಿಂದ ಬರ್ತಾ ಇದೆ. ಏನಾಗುತ್ತೆ ಅಂದರೆ ನಾವು ಎಲ್ಲಿವರೆಗೆ ಅನ್ಲೆಸ್ ವಿ ಮೆಷರ್ ಇಟ್ ವಿ ಕೆನಾಟ್ ಸೇವ್ ಇಟ್ ಅಂತ ಒಂದು ಗಾದೆ ಇದೆ. ಅಂದರೆ ಫಸ್ಟು ನಾವು ಮಾಡಬೇಕಾಗಿರೋದು ಎಲ್ಲ ಬೋರ್ವೆಲ್ಗಳಿಗೆ ಮೀಟ್ರ್ ಹಾಕ್ಕೋಬೇಕು. ಅನ್ಲೆಸ್ ವಿ ಪುಟ್ ಎ ಮೀಟರ್ ವಿ ಡೋಂಟ್ ನೋ ವಾಟ್ ಈಸ್ ದಿ ಅಮೌಂಟ್ ಆಫ್ ದ ವಾಟರ್ ನಾವು ತೆಗಿತಾ ಇದ್ದೀವಿ ಅಂತ. ಸೆಕೆಂಡ್, ಎಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗಲೇಬೇಕು. ಖಂಡಿತವಾಗಿ ಎಷ್ಟು ಬೋರ್ವೆಲ್ ಇದೆ ಅದು ರೀಚಾರ್ಜ್ ಆಗಬೇಕು. ಅದನ್ನು ಮ್ಯಾಂಡೇಟ್ರಿ ಮಾಡಬೇಕು. ಥರ್ಡ್, ನಿಮ್ಮ ಮೇಲ್ಛಾವಣಿ ಮೇಲೆ ಬೀಳ್ತಾ ಇರೋ ನೀರನ್ನು, ಒಂದು ಡ್ರಾಪ್ ನೀರನ್ನು ನೀವು ಕೆಳಗೆ ಬಿಡೋಂಗಿಲ್ಲ, ಅದನ್ನು ಉಪಯೋಗ ಮಾಡಬೇಕು. ಇದು ಸಿಂಪಲ್ಲು. ಒಂದು ಚಿಕ್ಕ ಮನೆಗೆ ಒಂದು ಮಳೆ ನೀರು ಅಳವಡಿಸೋಕ್ಕೆ ಕಾಸ್ಟ್ ಆಗೋದು ಬರೀ 25,000 ರೂಪಾಯಿ. ಆಮೇಲೆ ಅವನಿಗೆ ವರ್ಷ ಇಡೀ ಅಟ್ಲೀಸ್ಟು 6 ತಿಂಗಳು 7 ತಿಂಗಳು ಆಗೋಷ್ಟು ನೀರು ಬರೀ ಅದರಲ್ಲೇ ಸಿಗೋದೆ. ಬ್ಯಾಂಗ್ಳೂರಲ್ಲಿ ಎಷ್ಟೋ ಮಹಾನ್ ಭಾವಗಳು ಇದ್ದಾರೆ, ಅವರಿಗೆ ಮನೆಯಲ್ಲಿ ಬೋರ್ವೆಲ್ ಇಲ್ಲ, ಅವರಿಗೆ ಬೇರೆ ನಲ್ಲಿ ಕನೆಕ್ಷನ್ ಇಲ್ಲ, ಅವ್ರು ಬರೀ ಮಳೆ ನೀರಲ್ಲೇ ಬದುಕ್ತಾರೆ. ಅವರು ಇಡೀ ಬರೀ ಅವ್ರ ಜೀವಮಾನನೇ ಮಳೆ ನೀರಲ್ಲಿ ಬದುಕ್ಬೋದು. ಅಂದರೆ ನಾವು ಅಟ್ಲೀಸ್ಟು ವರ್ಷಕ್ಕೆ ಒಂದು 6 ತಿಂಗಳಷ್ಟು ನಾವು ಮಾಡ್ಕೋಬೋದಾ ನಮಗಿರೋ ಇದರಲ್ಲಿ? ಕೆಲವು ಕೋಟ್ಯಾಂತರ ರೂಪಾಯಿ ಒಂದು ಚಿಕ್ಕ ಮನೆ ಕಟ್ಟೆಗೆ ಇವತ್ತು ಒಂದು 4-5 ಕೋಟಿ ಬೇಕು. ಒಂದು 25,000 ರೂಪಾಯಿ ಮಳೆ ನೀರಿಗೆ ಅಂತ ಇದು ಮಾಡೋಕ್ಕಾಗಲ್ಲ. ಅದರಲ್ಲೂ ಉಳ್ಸೋಕೆ ಹೋಗ್ತಾರೆ. ಅದರಲ್ಲೂ ಒಂದು ಇಂಗು ಗುಂಡಿ ಮಾಡ್ಬೇಕಾದ್ರೆ ಅದರಲ್ಲೂ ಮೀನಮೇಷ. ಅದರಲ್ಲಿ ಒಂದು 10 ಅಡಿ ಮಾಡಬೇಕು ಅಂದರೆ ಇವರು 2 ಅಡಿ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಬರೋವನಿಗೆ ಒಂದು ಚೂರು ಕೊಟ್ಬಿಟ್ಟು ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ದೇರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ನಂದು ಈ ಭೂಮಿ ತಾಯಿಗೆ ಏನು ಕರ್ತವ್ಯ, ನಾನು ಈ ಭೂಮಿ ತಾಯಿ ಕಡೆ ನಂದು ಏನು ಕರ್ತವ್ಯ ಅನ್ನೋದು ಎಲ್ಲರೂ ಅರ್ಥಕೊಂಡ್ರೆ, ಬರೋ ನೀರನ್ನು ನಾವು ಉಳಿಸ್ಕೊಂಡ್ರೆ ಈಗ ಏನು ಬಂದಿದೆ ಈ ಪರಿಸ್ಥಿತಿ ಮುಂದೆ ಬರ್ದಂಗೆ ನಾವು ನೋಡ್ಕೋಬೋದು. ನಾವು ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ಬೇರೆ ಬೇರೆ ತಂತ್ರಜ್ಞಾನಗಳಿದೆ. ನಿಮ್ಮ ಭೂಮಿಯಲ್ಲಿರೋ ನೀರನ್ನು ಇಂಗಿಸೋದಕ್ಕೆ ಇಂಜೆಕ್ಷನ್ ವೆಲ್ಗಳು ಅಂತ ಇದೆ, ಬೋರ್ವೆಲ್ ರೀಚಾರ್ಜಿಂಗ್ ಅಂತ ಇದೆ, ಬಾವಿಗಳು ರೀಚಾರ್ಜಿಂಗ್ ಅಂತ ಇದೆ. ನಮ್ಮ ಬೆಂಗಳೂರಿಗೆ ನಾವು ಮಿನಿಮಮ್ 10 ಲಕ್ಷ ಬಾವಿಗಳನ್ನು ತೋಡಬೇಕು ಇವತ್ತು. ನಿಮ್ಮ ಇರೋ ಪಾರ್ಕ್ಗಳಲ್ಲೆಲ್ಲ ಬಾವಿಗಳು ತೋಡ್ಕೊಂಡ್ಬಿಟ್ಟು ನಿಮ್ಮ ಸ್ಟ್ರಾಂಗ್ ಡ್ರೈನಲ್ಲಿ ಹರಿದೋಗೋ ನೀರನ್ನು ಬಾವಿಗೆ ಬಿಟ್ಕೋಬೇಕು. ಆ ಬಾವಿಯಲ್ಲಿ ನೆಕ್ಸ್ಟ್ 5-6 ದಿವಸಕ್ಕೆ ಆ ನೀರನ್ನು ಉಪಯೋಗಿಸ್ಬೇಕು. ನಿಮ್ದು ಎಲ್ಲ ಪಾರ್ಕಲ್ಲೂ ಇರೋ ಬೋರ್ವೆಲ್ ನೀರು ನಾವು ಉಪಯೋಗಿಸೋಂಗಿಲ್ಲ. ನಾವು ಪಾರ್ಕಲ್ಲೂ ಬೋರ್ವೆಲ್ ನೀರು ಹಾಕ್ಬಿಟ್ಟು ಯಾಕೆ ಉಪಯೋಗಿಸ್ಬೇಕು? ಯಾಕೆ ಒಂದು ಬಾವಿ ಮಾಡಬಾರ್ದು? ಆ ಬಾವಿನ ಯಾಕೆ ನಾವು ಮಳೆ ನೀರನ್ನು ಸಂಗ್ರಹಣೆ ಮಾಡಿಬಿಟ್ಟು ಬೇಸಿಗೆಯಲ್ಲಿ ಆ ನೀರನ್ನು ಉಪಯೋಗಿಸ್ಕೋಬೇಕು? ಅದ್ಯಾಕೆ ನಾವು ಎಲ್ಲ ಕಡೆ ಬೋರ್ವೆಲ್ಗಳೇ ಮಾಡಬೇಕು? ಯಾಕಂದರೆ ಬೋರ್ವೆಲ್ಲಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ. ಯಾಕಂದ್ರೆ ಅವ್ನು 300 ಅಡಿ ಹೊಡೆದ್ರೆ 400 ಅಡಿ ಅಂತ ಹೇಳ್ಬಿಟ್ಟು ಬಿಲ್ ಮಾಡ್ಬೋದು. ಅಲ್ಲಿ ಯಾರು ಹೋಗಿ ನೋಡೋಂಗಿಲ್ಲ. ಆಯ್ತಾ? ಅವ್ರು ಕೇಸಿಂಗು 20 ಅಡಿ ಹಾಕಿದ್ರೆ 70 ಅಡಿ ಕೇಸಿಂಗ್ ಅನ್ಬೋದು. ಅಲ್ಲಿ ಯಾರು ನೋಡೋಂಗಿಲ್ಲ, ಯಾಕಂದ್ರೆ ಕಣ್ಣಿ ಕಾಣಲ್ವ. ಪರ್ಫೆಕ್ಟ್. ಸೊ ಏನಾಗ್ತಾ ಇದೆ, ನಿಮ್ಗೆ ಬೇರೆ 1000 ಅಡಿ ನೀರೇ ಸಿಗೋದಿಲ್ಲ ಸರ್. ನೀವು ನೋಡ್ಬಿಟ್ಟು ನಿಮಗೆ ಕೇಳ್ಬಿಟ್ಟು ಆಶ್ಚರ್ಯ ಆಗ್ಬೋದು. ಇಲ್ಲೇ ನಮ್ಮ ಹಳೆ ಏರ್ಪೋರ್ಟ್ ಹತ್ರ ನಾವು ಹೋದ ವರ್ಷದಲ್ಲಿ ಒಂದು ಬಾವಿ ತೆಗ್ಸಿದ್ವಿ. ಆ ಬಾವಿಯಲ್ಲಿ 70,000 ಲೀಟರ್ ನೀರು ಸಿಗುತ್ತೆ. ಅವರಲ್ಲಿ 6 ಬೋರ್ವೆಲ್ ಇದೆ. 6 ಬೋರ್ವೆಲ್ ಸೇರಿಸಿ 70,000 ಲೀಟರ್ ನೀರು ಬರಲ್ಲ, ಅಷ್ಟು ನೀರಿದೆ ನಮಗೆ. ಆದರೆ ನಾವು ಬಾವಿ ಹೊಡೆಯಲ್ಲ, ಯಾಕಂದ್ರೆ ಬಾವಿ ಕಾಣುತ್ತಲ್ಲ. ನೀವು 30 ಅಡಿ ಹೊಡೆದಿರೋದು 30 ಅಡಿ ಕಾಣುತ್ತೆ. ಪ್ರಸನ್ನ ಸರ್, ಈಗ ಪ್ರಮುಖವಾಗಿ ಆರಂಭದಿಂದಲೇ ಈಗ ರಾಜಕಾರಣಿ ಬಗ್ಗೆ ಅಥವಾ ಈ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ಮಾತನಾಡೋದಕ್ಕಿಂತ ಜನಸಾಮಾನ್ಯರು ಇದ್ರ ಬಗ್ಗೆ ಯಾವ ರೀತಿಯಾಗಿ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಅವ್ರು ಏನು ಮಾಡಬೇಕಂದ್ರೆ ಈ ಒಂದು ಜಲಮಟ್ಟವನ್ನು ತಡೆಗಟ್ಟೋದಕ್ಕೆ ಅವರ ಕಡೆಯಿಂದ ಯಾವ ರೀತಿಯಾಗಿ ಪಾತ್ರ? ಫಸ್ಟ್ ಥಿಂಗ್ ಅವ್ರು ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ, ಈ ನಮ್ಮ ಜನಸಾಮಾನ್ಯರು ಜನಪ್ರತಿಗಳು ಅಂತ ಇರ್ತಾರೆ. ಸಮ್ ಫೇಮಸ್ ಹೀರೋಯಿನ್ಸ್ ಇವರೆಲ್ಲ. ಇವರು ಮೊದಲನೇದಾಗಿ ನೀವು 10 ಮಗ್ಗಲ್ಲೂ ಸ್ನಾನ ಮಾಡ್ಬೋದು. ಓಕೆ, ಇದನ್ನು ಒಂದು ಜನತೆಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು. ನಮ್ಮ ಜನ ಹೆಂಗೆ ಅಂತಂದರೆ ಹೋಗ್ತಾರೆ, ಶಾವರ್ ಹಾಕೊಂಡು ನಿಂತ್ಕೊತಾರೆ. ಅದು ಒಂದು ತಾಸಾದರೂ ಅವ್ರಿಗೆ ಕೆಲವರಿಗೆಲ್ಲ ಇದಾಗಲ್ಲ. ಸ್ವಲ್ಪ ಯೋಚನೆ ಮಾಡಲಿ, ಮುಂದಿನ ಪೀಳಿಗೆಗೆ ನಾವು ಏನು ಇದು ಮಾಡಬೇಕು. ಯಾಕಂದರೆ ನಿನ್ನ ಕೆಪಾಸಿಟಿ ನಿನಗೆ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಅನ್ನೋ ಒಂದು ವಿಚಾರ. ಇವನ್ ಕೆಲವು ಹೇಳ್ತೀವಿ, ನೀರು, ಒಂದು ರಕ್ತ,
ಒಂದು ಗಾಳಿ ಕೆಲವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ ಇವರಿಗೆ. ಅವನ್ನ ದೇವರು ಕೊಟ್ಟಾಗ ಅದನ್ನು ಹಿತಮಿತವಾಗಿ ಅಥವಾ ಅವನ ಅರಿವಿನಿಂದ ಇದನ್ನು ಮಾಡಲಿ ಅಂತೇಳಿ. ಅದೇ ಹೇಳ್ತೀನಿ, ಟೆಂಡೂಲ್ಕರ್ ಅವರು ಒಂದ್ಸರಿ ನಾನು ಹೇಳಿದ್ರು, ಒಂದು ಬಕೆಟ್ ನಾನು ತೊಗೊಂಡು ಹೋಗ್ತೀನಿ, ಅದರಲ್ಲಿ ಅರ್ಧ ಬಕೆಟ್ ನೀರು ಬಿಟ್ಕೊಂಡು ಅರ್ಧ ಬಕೆಟಲ್ಲಿ ನಾನು ಸ್ನಾನ ಮಾಡ್ತೀನಿ ಅಂತ ಹೇಳಿದ್ರು. ಅದನ್ನು ಅವಾಗ ಎಷ್ಟೋ ಜನ ನಾವೆಲ್ಲ ಫಾಲೋ ಮಾಡಿದ್ವಿ. ಓಕೆ, ಆ ರೀತಿ ನಾನು ಹೇಳೋದು ಪ್ರತಿಯೊಬ್ಬರು ಅದರದೇ ಆದಂಥ ಒಂದು ಕಾನ್ಸೆಪ್ಟ್ ನಡಬೇಕು. ಸೆಕೆಂಡ್, ನಾನು ಸುಮಾರು ಏರಿಯಾದಲ್ಲಿ ನೋಡ್ತಾ ಇರ್ತೀನಿ, ಕಾರು ಅವ್ನು ಫುಲ್ಲು ಪೈಪು, ಓಕೆ, ಅಷ್ಟು ದಪ್ಪ ನೀರು ಬರ್ತಾ ಇರುತ್ತೆ, ಆ ದಪ್ಪ ನೀರಲ್ಲೇ ತೊಳಿದು ಆ ನೀರು ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟರ್ವರೆಗೂ ಕಾರಿಂದ ಹರಿದು ಹೋಗ್ತಾ ಇರುತ್ತೆ. ಇವ್ರಿಗೆ ಯಾಕೆ ಯೋಚನೆ ಮಾಡಲ್ವಾ? ಓಕೆ, ಅಂದರೆ ಇವ್ರು ಇರ್ಬೋದು, ಇದ್ದಂಥ ಉಳ್ಳವರಂತ ಇರ್ಬೋದು ಇವ್ರು ಹೇಳ್ಬೇಕಂತಂದರೆ. ಆದ್ರೂ ಜನಸಾಮಾನ್ಯರು ಎಷ್ಟು ಹೊರೆ ಆಗುತ್ತೆ? ಲಾಸ್ಟ್ ಟೈಮಲ್ಲಿ ಡಿಸ್ಕಷನ್ ಮಾಡಿದ್ವಿ. ಈಗ ನೋಡಿರಿ, ಈಗ ವೆರಿ ಸಿಂಪಲ್, ಸಾರಿ ಟು ಸೇ ದಿಸ್, ಇವತ್ತಿನ ಪೇಪರ್ ಕಟ್ಟಿಂಗ್ ಇವತ್ತಿಂದೆಲ್ಲ ಮೀಟಿಂಗಲ್ಲಿ ಏನಾಗಿದೆ, ನೀವು ಕಾವೇರಿ ನೀರಿಗೆ ಶಿಫ್ಟ್ ಆಗಿ ಅದು ಅಂತ ಹೇಳಿದರೆ ಇನ್ನೊಂದು 15 ಕೆಲಸ ಇನ್ನೊಂದು ನೀರಿನ ಬರ, ಒಳಗಡೆ ಇರೋದು ಸಮಸ್ಯೆ ಇಲ್ಲ, ಈಗ ವೆರಿ ಸಿಂಪಲ್, ಇನ್ನೊಂದು ಸ್ವಲ್ಪ ದಿನಕ್ಕೆ ನಾವು ಇಷ್ಟು ಯೂನಿಟ್ ರೇಟ್ ಜಾಸ್ತಿ ಮಾಡ್ತಿದ್ದೀವಿ. ಓಕೆ, 100% ಬರುತ್ತೆ. ನೀವು ಸಾಮಾನ್ಯರಿಗೆ ಯಾಕ್ರಿ ಅದು ಬರೀ ಆಗ್ತೀರಾ? ಅದನ್ನು ಬೇಸಿಕ್ ನೆಸೆಸಿಟಿ ಅದು. ಓಕೆ, ಅದನ್ನು ಕೊಡಿ. ಅದ್ರ ಜೊತೆಗೆ ಸಾಮಾನ್ಯರು ಅಷ್ಟೇ, ದಯವಿಟ್ಟು ನೀವು ಇದ್ದಂಥವ್ರು ಕೂಡ ಓಕೆ ಅದಕ್ಕೊಂದು ಬಕೆಟ್ ಕೊಡಿ, ಕಾರ್ ತೊಳೆಯೋಕ್ಕೂ ಒಂದು ಬಕೆಟ್ ಕೊಡಿ. ಓಕೆ, ಅವನು ಅದರಲ್ಲೇ ಒಂದು ಸ್ವಲ್ಪ ತೊಳ್ಕೊಂಬರ್ತಾನೆ. ಓಕೆ, ಆ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿ, ಅಂದರೆ ಬ್ರಷ್ ಇರ್ಬೋದು, ಈ ಕಾರ್ ತೊಳೆದಿರ್ಬೋದು, ಇನ್ನು ಅವ್ರು ಸ್ನಾನ ಮಾಡೋದಿರ್ಬೋದು, ಇನ್ನು ಸಾವಿರಾರು ಇದ್ದಾವೆ. ಆ ಸಾವಿರಾರು ಕೆಲಸಗಳಿಗೆಲ್ಲ ಏನಪ್ಪ ಅಂತಂದರೆ ತನ್ನ ಅರಿವಿನಿಂದ ಏನಾದರೂ ಒಂದು ಮಾಡ್ಕೊತ ಹೋದರೆ 100% ಅದು ಆಗೇ ಆಗುತ್ತೆ. ಅದು ಜನಸಾಮಾನ್ಯರಿಗೆ. ಬಟ್ ಅದು ಸೈಮಲ್ಟೇನಿಯಸ್ಲಿ ಇವತ್ತಿನ ಸೋ ಕಾಲ್ಡ್ ದ ಟಾಪ್ ಮೋಸ್ಟ್ ಆಫೀಸರ್ಸು, ಟಾಪ್ ಮೋಸ್ಟ್ ಪೊಲಿಟಿಷಿಯನ್ಸ್ಗಳು ಇಮ್ಮಿಡಿಯೇಟ್ಲಿ ಅಟ್ಲೀಸ್ಟ್ ಇವತ್ತಿಂದನಾದರೂ ಬೋರ್ ಹಾಕೋದು ತಡೆಗಟ್ಟಲಿರಿ. ಇವತ್ತಿಂದನಾದರೂ ಬೋರ್ ಹಾಕೋದು ತಡೆಗಟ್ಟಲಿ. ಇಂಗುಗುಂಡಿ ಇವತ್ತು ಮನೆ, ನಾಳೆ ಬೇಕಾದ್ರೆ BBMP ಆಫೀಸಿಗೆ ಬನ್ನಿ, ಸೋಮವಾರ ಮಿನಿಮಮ್ 10 ಅಪ್ಲಿಕೇಶನ್ ಬಂದಿರ್ತವೆ ಮನೆ ಕಟ್ಟೋದು. ಓಕೆ, ಆ ಪರ್ಮಿಷನ್ ಕೊಡೋದಕ್ಕಿಂತ ಮುಂಚೆ ಅದರಲ್ಲಿ ಇಂಗುಗುಂಡಿ ಇದ್ದರೆ ಮಾತ್ರ ನಾನು ಕೊಡ್ತೀನಿ ಅನ್ನೋ ಒಂದು ಗಂಡಸ್ತನ ಅಂತ ಹೇಳ್ತೀನಿ. ಈ ಗಂಡಸ್ತನ ಪ್ರತಿಯೊಬ್ಬ ಆಫೀಸರ್ಸ್ಗಳು ದುಡ್ಡು ಅಂತ ತಿನ್ನೋ ಬದಲಿ, ಓಕೆ, ದುಡ್ಡು ನಿಮಗೆ ಸಫಿಷಿಯೆಂಟಾಗಿ ಕೊಡ್ತಾ ಇದ್ದಾರೆ ಗೌರ್ಮೆಂಟು. ಸಂಬಳ ನೀವು ಏನು ನಿಯತ್ತಾಗಿ ಹೋದಂತ ಸಂಬಳ ಕೊಡ್ತಾ ಇದೆ. ಸೆಕ್ಯೂರಿಟಿನೂ ಜೀವನ ಮಾಡ್ತಿಲ್ವಲ್ಲ. ನಿಮಗೆ ಗೌರ್ಮೆಂಟ್ ಒಂದು ಕಾರ್ ಕೊಟ್ಟಿರುತ್ತೆ, ಆಳು ಕೊಟ್ಟಿರ್ತಾರೆ, ಕಾಳು ಕೊಟ್ಟಿರ್ತಾರೆ. ಅದಕ್ಕಾದರೂ ನಿಯತ್ತಾಗಿ ಈ ಮನೆ ಇವತ್ತು ಆಯ್ತಾ, ಈ ಮನೆಗೆ ಇಂಗುಗುಂಡಿ ಐತೆ ಅಲ್ಲ, ಇವತ್ತು ಡೆಮಾಲಿಷನ್ ಮಾಡಬೇಕು ಅನ್ನೋ ಒಂದು ಒಳಗಡೆಯಿಂದ ತಾಕತ್ತು ತಗೊಂಡ್ರೆ ಅಂತಂದರೆ ರೆವಲ್ಯೂಷನರಿ ಆಗ್ತವೆ. ನೆಕ್ಸ್ಟ್ ಇಯರ್ ನಾವು ಹಿಂಗೆ ಕೂತ್ಕೊಂಡು ಮಾತಾಡೋ ಡಿಸ್ಕಷನ್ನೇ ಬರಲ್ಲ. ಯಾಕಂದರೆ ನೀವು ಅವಾಗ ಅಂತರ್ಜಲ, ಪಾತಾಳ ಬರೋದಿಲ್ಲಲ್ಲ. ಇವತ್ತು 5 ಮೀಟ್ರು, ಇದರಲ್ಲಿ 10 ಮೀಟ್ರು, ನೆಕ್ಸ್ಟ್ 110 ಮೀಟ್ರು, 25 ಮೀಟ್ರು ಒಳಗೆ 110 ಹಳ್ಳಿ ಒಳಗೆ ಹೋಗ್ತಿದೆ ಅಂತಂದರೆ ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಅದ್ರಾಗ ಅದರಿಂದ ಮುಂದಿನ ವರ್ಷದೊಳಗಡೆ ಪ್ರತಿಯೊಂದು ಮನೆ ಇಂಗುಗುಂಡಿ ಇತ್ತು ಅಂತಂದರೆ ಅಂತರ್ಜಲ ಕುಸಿಯೋದು ಇಲ್ಲ. ಇನ್ನು ಇನ್ಕ್ರೀಸ್ ಆ ಇನ್ಕ್ರೀಸಿಗೆ ಬಗ್ಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಹೇಳ್ತಾರೆ, ಇನ್ಕ್ರೀಸ್ ಹೆಂಗೆ ಆಗುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಪ್ರತಿಯೊಂದು ಕಲ್ಯಾಣಿಗಳನ್ನು ರೆಡಿ ಮಾಡಬೇಕು, ಪ್ರತಿಯೊಂದು ಮನೆಗೆ ಇಂಗುಗುಂಡಿ ಮಾಡಲೇಬೇಕು. ಮಾಡಿದಾಗ ಮಾತ್ರ ಏನಾದರೂ ಆಗೋಕ್ಕೆ ಸಾಧ್ಯತೆ ಇದೆ. ಅನ್ಕೊಳ್ಳೋದಲ್ಲ, ಇವತ್ತು 5 ಮೀಟರ್ ಅಂದರೆ 15 ಅಡಿ. ಒಂದು ಅಂದರೆ ಎಲ್ಲ ಏರಿಯಾದಲ್ಲಿ ಸೇರಿಸಿ 15 ಅಡಿ ಬೀಳ್ತಾರೆ. ಅದು ಒಂದು ದೊಡ್ಡ ವಾರ್ನಿಂಗ್ ಸೈನ್. ಅದು ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್. ಯಾಕಂದರೆ 1 ಮೀಟ್ರ್ ಬೀಳುತ್ತೆ ಅಂದ್ರೇ ದೊಡ್ಡ ಆಘಾತ ಆಗುತ್ತೆ. ನೀವು ಅದನ್ನೇನಾದ್ರು ನೀವು ಸ್ಟಡಿ ಮಾಡಿ ನೋಡಿದರೆ 5 meters ಆಫ್ ವಾಟರ್ ಕೊಲ್ಯಾಪ್ಸ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ಅದನ್ನು ಅರ್ಥಕೊಳ್ತಾ ಇಲ್ಲ ನಾವು. 5 ಮೀಟ್ರ್ ಅಂದರೆ ಏನೋ 5 ಮೀಟ್ರ್ ಅಂತ, ಬರೀ 5 ಮೀಟ್ರ್ ಅಂತ ಅಂದ್ಕೊಳ್ತಾ ಇದ್ದೀವಿ. 15 ಅಡಿ ಒಂದು ಭೂಮಿಯಲ್ಲಿ ನೀರು ಏನೋ ಬಿದ್ದಿದೆ ಅಂದರೆ ದೊಡ್ಡ ಆತಂಕದ ಸುದ್ದಿ ಇದು. ಇದು ಸಿಂಪಲ್ ಆದ ಸುದ್ದಿ ಅಲ್ಲ. ಇದನ್ನು ತುಂಬ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಬುದ್ಧಿಜೀವಿಗಳು, ಆಫೀಸರ್ಸ್ಗಳು, ಗೌರ್ಮೆಂಟ್ಗಳು ಇದನ್ನು ಕೂತ್ಕೊಂಡ್ಬಿಟ್ಟು ಇಮಿಡಿಯೇಟ್ ಅಟೆಂಡ್ ಮಾಡಬೇಕಾಗತ್ತೆ. ಇದು ಸಿಂಪಲ್ ಇದಲ್ಲ. ನಾವು 1 ಮೀಟ್ರ್ ಬೀಳುತ್ತೆ ಅಂದಾಗಲೇ ಆತಂಕನ ಇದು ಮಾಡ್ತಾಯಿದ್ವಿ. ಇದು 5 ಮೀಟ್ರ್ ಬಿದ್ದಿದೆ ಅಂದರೆ ಇಟ್ ಈಸ್ ಎಮರ್ಜೆನ್ಸಿ ಸಿಚುವೇಶನ್ಸ್. ನಾವು ಇದನ್ನು ಕಂಟ್ರೋಲ್ ಮಾಡ್ತಾ ಹೋಗ್ದಲ್ಲೇ ಇದ್ದಾರೆ. ಇದಕ್ಕೆ ತುಂಬ ಇದು ಬರೀ ನೀರು ಬೀಳೋದಲ್ಲ, ಎಷ್ಟು ಪವರ್. ಈಗ ನಿಮ್ಗೆ 5 ಮೀಟ್ರ್ ನೀರು ಬಿದ್ದಿದೆ ಅಂದರೆ ಅಷ್ಟು ಪವರ್ ಯೂಸ್ ಆಗುತ್ತೆ. ಸೊ ಇಟ್ ಈಸ್ ಏನೋ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತಾರಲ್ಲ, ಅದು ಆ ಥರ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಆಮೇಲೆ ಇವರು ಎದುರಿಸಿರೋದ್ರಿಂದ ಇನ್ನೇನಾಗುತ್ತೆ, ಈಗ ಇವತ್ತಿನ ಪೇಪರ್ ಬಂದಿದ್ದ ತಕ್ಷಣ ಎಲ್ಲರೂ ಗೊತ್ತಾಗುತ್ತೆ ಎಲ್ಲರಿಗೂ ಇನ್ನು ಬೋರ್ವೆಲ್ಲಿಗೆ ಕಡಿವಾಣ ಹಾಕ್ತಾರೆ ಅಂತ. ಇನ್ನು ನೋಡಿ ನೀವು ನೆಕ್ಸ್ಟ್ 20 ಡೇಸಲ್ಲಿ ಇದು ಬದ್ದವರೆಲ್ಲ ಎಷ್ಟು ಬೋರ್ವೆಲ್ ಹೊಡೆಯೋಕ್ಕಾಗತ್ತೆ ಹೊಡೆದು ಬಿಡ್ತಾರೆ. ಯಾರ್ಯಾರು ಬಿಟ್ಟಿದ್ರಲ್ಲ ಅವರು ಓಡಿಸ್ಬಿಡ್ತಾರೆ. ಸೊ ಈ ಥರ ಆದರೆ ನಮಗೆ ಎಂಡೇ ಇಲ್ಲ. ನಾವು ಅನ್ಲೆಸ್ ನಾವು ಏನಾದ್ರು ಮಿತಿ ಬಳಕೆ, ಆಮೇಲೆ ನಾವು ಏನೋ ನೀರು ಉಳಿಸೋದು, ಏನೋ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗ್ಬೋದು, ಇಂಗುಗುಂಡಿಗಳಾಗ್ಬೋದು, ಬಾವಿಗಳನ್ನು, ಕೆರೆ ಕುಂಟೆಗಳನ್ನೆಲ್ಲ ನಾವು ಮಾಡಿ ಬೋರ್ವೆಲ್ ರೀಚಾರ್ಜಿಂಗ್ ಕಾನ್ಸೆಪ್ಟ್ನ ಮಾಡಿದರೆ ನಮಗೆ ಉಳಿಗಾಲ ಉಂಟು. ಇಲ್ಲ ಅಂದರೆ ಕಷ್ಟ. ಸರಿ, ಈ ನೀರಿನ ಸಮಸ್ಯೆಗೆ ಕಾರಣ ಪರಿಹಾರ ಏನು ಅಂತ ಹೇಳಿ? ಪರಿಹಾರ ಏನೂ ಇಲ್ಲ. ಇದಕ್ಕೆ ಒಂದೇ ಒಂದು ಪರಿಹಾರ, ಬೇರೆ ಯಾವುದು ಪರಿಹಾರ ಇಲ್ಲ. ನಿಮಗೆ ಮೇನ್ ಒಂದೇ ಒಂದು ಪರಿಹಾರ ಅಂದರೆ ನಿಮ್ಗೆ ಮಳೆ ನೀರು ಏನು ಬರ್ತಾ ಇದೆ ಆ ಮಳೆ ನೀರನ್ನು ಉಳಿಸಿ, ಏನೋ ಅದನ್ನು ಯೂಸ್ ಮಾಡಿ
ಇಂಗ್ಸೋದು ಒಂದೇ, ಅದು ಮಾಡಿದರೆ ನಾವು ಸರಿ ಆಗ್ತೀವಿ. ಅದಕ್ಕೇನು ತುಂಬ ದೊಡ್ಡ ರಾಕೆಟ್ ಸೈನ್ಸ್ ಬೇಕಿಲ್ಲ, ತುಂಬ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಅವ್ರು ಬಂದುಬಿಟ್ಟು ಏನೋ ಮಾಡಬೇಕಾಗಿಲ್ಲ. ಇದು ಕಾಮನ್ ಮ್ಯಾನಿನ ಕಾಮನ್ ಸಬ್ಜೆಕ್ಟು. ಒಂದು ಸಿಂಪಲ್ಲಾಗಿ ಎಲ್ಲರೂ ಎತ್ತೇಚ್ಕೊಂಡ್ಬಿಟ್ಟು ಒಂದು ಜನ ಜಾಗೃತಿ ಆಗಬೇಕು. ಇವತ್ತು ಒಂದು ಆಂದೋಲನ ಆಗಬೇಕು. ಇದನ್ನು ಈ ನೀರು ಉಳಿಸೋದು ಒಂದು ದೊಡ್ಡ ಆಂದೋಲನವಾಗಿ ಕನ್ವರ್ಟ್ ಆಗಬೇಕು. ಎಲ್ಲರೂ ಇದರಲ್ಲಿ ಕೈ ಜೋಡಿಸಿದರೆ ಆವಾಗ ನೋಡಿ ನೀವು ಏನು ಸ್ಥಿತಿ ಇದೆ ಇದನ್ನು ಇಮಿಡಿಯೇಟಾಗಿ ಟರ್ನ್ ಮಾಡ್ಬೋದು. ನಮ್ಮ ಗೌಡ್ರು ಕಟ್ಟಿದ ಕನಸಿನ ಕೂಸು ಬೆಂಗಳೂರು ಏನಿತ್ತು ಆವಾಗಿಂದು, ಆ ಪೊಸಿಷನ್ ಮ್ಯಾಪ್ನ ಅದ್ರಾಗ ಮ್ಯಾಪಲ್ಲಿರೋ ಒಂದು 10% ಇವರು ಅಭಿವೃದ್ಧಿ ಮಾಡಲಿಲ್ಲ ಅದಷ್ಟು ಜೊತೆಗೆ. ಯಾಕೆ ಏನಿದೆ ಒಂದು ಕೆರೆಯಿಂದ ಇನ್ನೊಂದು ಕೆರೆ ಇಂಟರ್ ಕನೆಕ್ಟ್ ಏನಿತ್ತಲ್ಲ, ಇಂಟರ್ ಕನೆಕ್ಷನ್ನು ಪ್ಲಸ್ ಈ ರಾಜಾ ಕಾಲುವೆನ ಫಸ್ಟ್ ಇದನ್ನ ಏನಾದ್ರು ಕ್ಲೀನ್ ಮಾಡಿಬಿಟ್ರೆ ಇನ್ನೇನು ಬೇಡವೇ ಬೇಡ, ನಾವು ಇಷ್ಟು ಕುತ್ಕೊಂಡು ಮಾತಾಡೋ ನೆಸಿಟಿನೂ ಇಲ್ಲ. ಇಟ್ ಇಸ್ ವೆರಿ ಸಿಂಪಲ್ ಕಾನ್ಸೆಪ್ಟ್. ಅಂದರೆ ಪ್ರಮುಖವಾಗಿ ನೀರನ್ನು ಶೇಖರಣೆ ಮಾಡದೇ ಇರೋದು, ಆಮೇಲೆ ಅದನ್ನು ಮರುಬಳಕೆ ಮಾಡದೇ ಇರೋದು, ಇದು ಪ್ರಮುಖ ಮೇನ್ ಕಾರಣ. ದಟ್ಸ್ ಇಟ್, ಮೇನ್ ಕಾರಣ. ಅದು ಏನು ಮಾಡಬೇಕು ಮುಂದೆ ಈಗ? ಅದೇ ಹೇಳಿದ್ವಲ್ಲ, ಅದನ್ನು ಮಾಡಿ ಇದನ್ನು ಇವತ್ತಿಂದ ರೂಲ್ಸ್ ಮಾಡಬೇಕು. ಅದಕ್ಕೆ ಅದೇ ನಕ್ಷೆ ತಗೊಳ್ಳಿ, ಆ ನಕ್ಷೆ ತಗೊಂಡು ಅಲ್ಲಿ ಏನಿದ್ದು ಎಷ್ಟು ಕೆರೆಗಳಿದ್ವು ಇದನ್ನು ತಗೊಳ್ಳಿ. ಆ ಕೆರೆಗಳಲ್ಲಿ ನಾನು ಸುಮ್ಮನೆ ಬರ್ತಾ ಗೂಗಲ್ ಸರ್ಚ್ ಮಾಡ್ತಾ ಇದ್ದೆ, ನೀವು ನಂಬಲ್ಲ, ಪ್ರತಿಯೊಂದು ಏರಿಯಾದ ಹೆಸರಲ್ಲಿ ಕೆರೆ ಇದೆ. ಓಕೆ, ಚಲ್ಗಟ್ಟೆ ಕೆರೆ ಇರ್ಬೋದು, ಇನ್ನೊಂದು ಯಾವ ಕೆರೆಗಳು ಇವತ್ತು ಎಲ್ಲಿ ಕಾಣಿಸ್ತಾ ಇಲ್ಲ. ಇದರಲ್ಲಿ ಪ್ರತಿಯೊಂದು ಡೇಟಾ ನೋಡ್ತಾ ಇದ್ದೆ, ಎಷ್ಟು ಕಿಲೋಮೀಟ್ರ್ ಇತ್ತು ಆ ಕೆರೆ, ಎಷ್ಟೆಷ್ಟಿತ್ತು ಪ್ರತಿಯೊಂದು ಕೊಟ್ಟಿದ್ದಾರೆ. ಇವತ್ತು ಎಲ್ಲಿ ಕಾಣಿಸ್ತಿದೆ ಆ ಕೆರೆ? ಎಲ್ಲೂ ಕಾಣಿಸ್ತಾ ಇಲ್ಲ. ನಾನು ಹೇಳೋದು ಆ ಕೆರೆನ ರೀಜನರೇಟ್ ಮಾಡಿಕೊಳ್ಳಿ, ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಇಂಟರ್ ಕನೆಕ್ಟ್ ಸಾಧ್ಯನಾ? 100% ಸಾಧ್ಯ ಸರ್. ಏನೇನೋ ಆಗುತ್ತೆ ಇವತ್ತು ಗೂಗಲ್ ದೇವರೇ ಸಿಗ್ತಾನಂತ, ಅದು ಸಾಧ್ಯ ಇಲ್ವಾ? ಬಟ್ ಏನಂತ ಅಂದರೆ ಸ್ವಲ್ಪ ಗಡುಸು ನಿರ್ಧಾರಗಳನ್ನ ತಗೋಬೇಕಷ್ಟೇ ಗೌರ್ಮೆಂಟ್ ಅವರು. ಓಕೆ, ಅದು ಪೊಲಿಟಿಷಿಯನ್ ಬಿಲ್ಡಿಂಗಾ ಇವತ್ತು ನಾನು ಹೊಡಿತೀನಿ, ಓಕೆ, ಅದು ಯಾವ್ದಾರ ಪಾರ್ಟಿ ಇರಲಿ ಏನಾರು ಇರಲಿ, ಅದನ್ನ ಇವತ್ತೊಂದು ಕೆಡವಿ ಹಾಕ್ತೀನಿ. ಯಾವುದೋ ಒಬ್ಬ ಫೇಮಸ್ ಫಿಲ್ಮ್ ಆ್ಯಕ್ಟ್ರ್ ಇನ್ನೊಂದು ಯಾವುದಾದ್ರು ಮನೆ ಇದ್ದ ಅದನ್ನು ನಾನು ಕೆಡವಿ ಹಾಕ್ತೀನಿ, ಇನ್ನೊಂದೇನೋ ಮಾಡ್ತೀನಿ ಅನ್ನೋದೇನಾರ ನೀಟಾಗಿ ಒಂದು ಗಡುಸು ನಿರ್ಧಾರ ತಗೊಂಡಿದ್ದೆ ಆದ ಮಟ್ಟದಲ್ಲಿ 100% ಕ್ಲಿಯರ್ ಆಗ್ತವೆ. ಆಮೇಲೆ ಜನರ ಬಗ್ಗೆ ಕಾಳಜಿ ಮತ್ತು ಜನರ ಬಗ್ಗೆ ಇದ್ದಿದ್ರೆ ಯಾವುದು ದೊಡ್ಡ ವಿಷಯ. ಸರ್ಕಾರಕ್ಕೆ ಯಾವುದು ಇದೆಲ್ಲ ದೊಡ್ಡ ವಿಷಯ ಅಲ್ಲ. ಆಮೇಲೆ ಯಾವ ಕೆರೆ ಎಷ್ಟು ಎಕರೆ ಇತ್ತು ಅನ್ನೋದು ನಮ್ಮ ಹತ್ರ ಎಲ್ಲರ ಹತ್ರ ರೆಕಾರ್ಡ್. ಅದನ್ನು ನಾವು ಬಿಡಿಸೋದು ಒಂದು ದೊಡ್ಡ ವಿಷಯನ. ಅದನ್ನು ಯಾಕೆ ಮಾಡ್ತಾ ಇಲ್ಲ ನಾವು? ಬರ್ತಾ ಇರೋ ನೀರನ್ನು ನಾವು ಉಳಿಸ್ದಲೆ ಮಳೆಗಾಲದಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅಂತ ಅದಕ್ಕೆ ಒಂದು ಸ್ವಲ್ಪ ಎಮರ್ಜೆನ್ಸಿ ಫಂಡ್ ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡೋದು. ಮಳೆಗಾಲದಲ್ಲಿ ಸಾವು ನೋವುಗಳಾಗುತ್ತೆ, ಫ್ಲಡ್ಡಿಂಗ್ ಆಗೋದು ನಿಲ್ಸೋದಕ್ಕೆ ಏನೋ ನಾನು ಹೇಳ್ದಂಗೆ ಒಂದು ಬೀದಿಯಲ್ಲಿ ಇರೋರು ಎಲ್ಲರೂ ಮಳೆ ನೀರು ಮಾಡಿದರೆ ಅಷ್ಟು 1 ಲಕ್ಷ ಲೀಟರ್ ನೀರು ಆ ಚರಂಡಿಯಲ್ಲಿ ಬರಲ್ಲ. ಅಷ್ಟು 1 ಲಕ್ಷ ಲೀಟರ್ ನೀರು ಒಂದು ಬೀದಿಯಲ್ಲಿ ಸೇರಿದರೆ 50 ಬೀದಿಯಲ್ಲಿ 50 ಲಕ್ಷ ಲೀಟರ್ ನೀರಾಯಿತು. ಬೆಂಗಳೂರು ಇಡಿಯಲ್ಲಿ ಆದರೆ ಎಷ್ಟು ನೀರಾಯಿತು? ಅದೆಲ್ಲೋ ಲೋ ಲೈಂಗ್ ಏರಿಯಾ, ಗಾಳಿ ಆಂಜನೇಯ ಟೆಂಪಲ್ ಈ ಕಡೆ ನಿಮ್ಮದು ಏನೋ ಬ್ಯಾಂಗ್ಳೂರು ಈಸ್ಟು ಆ ಕಡೆ ಎಲ್ಲ ಕಡೆ ಹೋಗ್ಬಿಟ್ಟು ಫ್ಲಡ್ಡಿಂಗ್ ಆಗುತ್ತೆ. ಅಲ್ಲಿ ಫ್ಲಡ್ಡಿಂಗ್ ಆದಾಗ ಅಲ್ಲಿ ಜಾನುವಾನುಗಳು ನುಕ್ಸಾನ ಆಗುತ್ತೆ. ಎಷ್ಟು ಜನ ಸಾವು ಒಪ್ಕೊಂಡಿದ್ದಾರೆ, ಸಾವು ಆಗಿದೆ. ಸೊ ಅದನ್ನೆಲ್ಲ ಈ ಕಡೆ ನೀರು ಉಳಿಸ್ಬೋದು, ಈ ಕಡೆ ಆ ಫ್ಲಡ್ಡಿಂಗು ಉಳಿಸ್ಬೋದು, ಅಲ್ಲಿದು ಉಳಿಯುತ್ತೆ, ಇಲ್ಲಿದು ಉಳಿಯುತ್ತೆ. ಬೋರ್ವೆಲ್ಗಳನ್ನು ರೀಚಾರ್ಜ್ ಆಗುತ್ತೆ. ಆಮೇಲೆ ಎಲ್ಲ ಬೋರ್ವೆಲ್ಗೆ ಇವತ್ತು ಮೀಟರ್ಗಳು ಮಸ್ಟ್ ಮಾಡಬೇಕು. ಮೀಟರ್ಗಳು ಮಾಡಿಬಿಟ್ಟು ಅದನ್ನು ಎಷ್ಟು ತೆಗಿತಾ ಇದ್ದೀರಾ ನೀವು ಭೂಮಿಯಿಂದ ಅದನ್ನು ಗೊತ್ತಾಗಬೇಕು. ಆವಾಗಲೇ ಇದಾಗೋದು. ಆಮೇಲೆ ಏನು ಗೊತ್ತಾ ಸರ್, ಒಂದಂತೂ ನಾನು ಹೇಳ್ತೀನಿ, ಈ ನೀರು ಫ್ರೀ ಕೊಡೋ ಅಂಥ ಕಾನ್ಸೆಪ್ಟ್ ಇತ್ತಲ್ಲ ಅದನ್ನು ನಿಲ್ಲಿಸ್ಬೇಕು. ನೀವು ಜನರಿಗೆ ಏನೋ ಮೂಲಭೂತವಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಫ್ರೀ ಕೊಡಬೇಕು. ನನ್ನ ಹತ್ರ 5 ಕಾರ್ ಇದೆ ಅಂದರೆ ನಾನು 5 ಕಾರ್ ತೊಳೆಯೋಕ್ಕೆ ಕಾವೇರಿ ನೀರು ಬಳಸೋದಲ್ಲ. ನಾವು ಯಾವಾಗ ಆ ನೀರೀಗ ಬೆಲೆ ಕಟ್ತೀವಿ ಅಂದರೆ ನಿಮಗೆ ಬೇಕಿರೋ 135 ಲೀಟ್ರ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ 135 ಲೀಟ್ರ್ ನೀರು ಅವ್ರಿಗೆ ಫ್ರೀ ಕೊಡಲಿ ಬೇಕಿರೆ. ನೆಕ್ಸ್ಟ್ ಒಂದು ಡ್ರಾಪಿಗೂ ದೇ ಶುಡ್ ಚಾರ್ಜ್, ಏನೋ ಎಕ್ಸ್ಟ್ರಾ ಚಾರ್ಜ್ ಮಾಡಬೇಕು. ಅವಾಗ ಏನಾಗುತ್ತೆ, ಆವಾಗ ನಾನು ನನ್ನ ದುಡ್ಡು ಜೋಬಿಂದ ಹೋಗ್ತಾ ಇದೆ ಅಂದ ತಕ್ಷಣ ನೀರು ಚೆಲ್ಬೇಡಪ್ಪ ಅಂತೀನಿ. ಈಗೇನಾಗುತ್ತೆ, ನನ್ನ ಹತ್ರ 5 ಕಾರ್ ಇದೆ, 5 ಕಾರ್ ಇದ್ದರೆ ನಾನು ಏನು ಮಾಡ್ತೀನಿ, ಅವ್ರು ಹೇಳ್ದಂಗೆ ಪೈಪಲ್ಲಿ ಇಟ್ಕೊಂಡ್ಬಿಟ್ಟು ತೊಳಿತೀನಿ. ಅಷ್ಟೇ ತಾನೇ ದುಡ್ಡು ಕೊಡ್ಬೋದು ಅಂತ. ಯಾಕಂದರೆ ನೀರು ನಮಗೆ 1 ಕಿಲೋ ಲೀಟ್ರ್ ನೀರು ಮಾಡೋಕ್ಕೆ ಇವತ್ತು 65 ರೂಪಾಯಿ ಬೀಳ್ತಾ ಇದೆ. ನಾವು ಹೈಯೆಸ್ಟ್ ಸ್ಲ್ಯಾಬಲ್ಲಿ ಹೋದ್ರೂ 22 ರೂಪಾಯಿಗೆ ನಾವು ಜನರಿಗೆ ಕೊಡ್ತಾ ಇದ್ದೀವಿ. ಸೊ ಹಂಗಾಗಿ ನಮಗೆ ನೀರಿನ ಬೆಲೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ದಂಗೆ ಒಂದು ಶವರ್ ಹಾಕ್ಬಂದ್ಬಿಟ್ಟು ಮ್ಯೂಸಿಕ್ ಹಾಕ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ನಾವು ನೀರು ಇದು ಮಾಡ್ತೀವಿ. ಸೊ ಎವ್ರಿ ಮನೆಗೆ, ಎವ್ರಿ ಫ್ಲ್ಯಾಟ್ಸ್, ಈಗ ನಿಮ್ಮದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದ್ದರೆ ಎವ್ರಿ ಫ್ಲ್ಯಾಟಿಗೂ 1 ಮೀಟ್ರ್ ಇರಬೇಕು. ಆವಾಗ ನಿಮ್ಗೇನಾಗುತ್ತೆ, ಆ ಮೀಟ್ರ್ಗಿಂತ ನಿನಗೆ ಇಷ್ಟು ನೀರಿಗಿಂತ ಜಾಸ್ತಿ ಮಾಡ್ದ ನೀನು ಫೈನ್ ಕಟ್ಟು ಅಂತ, ಇಲ್ಲ ನೀನು ಚಾರ್ಜ್ ಕೊಡು ಅಂತ. ಈಗೇನಾಗುತ್ತೆ, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ ಏನಾಗುತ್ತೆ, ಅದು ಯಾವುದಕ್ಕೂ ಮೀಟ್ರ್ ಇಲ್ಲ. ಈ ಒಬ್ಬ ಪಾಪ ಅವನು ಉಳಿಸ್ತಾ ಇರ್ತಾನೆ, ಅವನು ಭೂಮಿ ತಾಯಿ ಕಡೆ ಅವನು ಕರ್ತವ್ಯ ಅಂತ ಉಳಿಸ್ತಾ ಇರ್ತಾನೆ. ಇನ್ನೊಬ್ಬ ಅವನು ಯಾರಿಗೋ ಬಾಡಿಗೆ ಕೊಟ್ಟಿರ್ತಾನೆ, ಅವನೆಲ್ಲೋ ಎಲ್ಲಿಂದನೋ ಬಂದಿರ್ತಾನೆ, ಅವನಿಗೆ ಬಾಡಿಗೆ ಕೊಟ್ಟಿರ್ತಾನೆ, ಅವನಿಗೆ ಹೆಂಗೆ ಬೇಕು ಹಂಗೆ ಖರ್ಚು ಮಾಡ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ನೆಲ ಜಲ ಬೇಕಾಗಿಲ್ಲ. ನನ್ನ ನೆಲ, ನನ್ನ ಜಲ, ನನ್ನ ಭೂಮಿ ಅಲ್ವಲ್ಲ. ಸೊ ಆ ಪ್ರೀತಿ ಅನ್ನೋದು ಇರಬೇಕು. ಆಮೇಲೆ
ನಾವು ನೀರನ್ನು ನಾವು ಎಲ್ಲ ಕಡೆ ದೇವರಂತ ಪೂಜಿಸ್ತೀವಿ. ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಗಂಗೆ ಪೂಜೆ ಅಂತ ಮಾಡ್ತೀವಿ, ಅಥವಾ ಮುಸ್ಲಿಮ್ಸಲ್ಲೇ ಆಗ್ಬೋದು, ಕ್ರಿಶ್ಚಿಯನ್ಸ್, ಎಲ್ಲದರಲ್ಲೂ ನೀರಿಗೆ ಮಹತ್ವ ಇದೆ. ಈಗ ಏನಾಗಿದೆ, ಆ ನೀರಿನ ಮಹತ್ವ ಮರ್ತೇ ಹೋಗ್ಬಿಟ್ಟಿದ್ದೀವಿ. ಆ ನೀರನ್ನು ನಾವು ಬರೀ ಆ ಪೂಜೆ ಸೀಮಿತವಾಗಿ ಗಂಗಾ ಪೂಜೆ ಮಾಡೋದಕ್ಕೆ ಸೀಮಿತ ಇಟ್ಟಿದ್ದೀವಿ ಹೊರತು ಆ ನೀರನ್ನು ದೇವರು ಅಂತ, ನಾವು ಯಾವಾಗ ನೀರನ್ನು ದೇವರು ಅಂತ ಕಾಣ್ತಿದ್ವಿ ಅಲ್ಲಿವರೆಗೆ ಎಲ್ಲ ಸರಿ ಇತ್ತು. ಈ ನೀರಿಗೆ ನಾವು ಆಮೇಲೆ ಏನಾಯಿತು, ಕಮರ್ಷಿಯಲ್ ಆಯ್ತಲ್ಲ, 1 ಲೀಟ್ರಿಗೆ 20 ರೂಪಾಯಿ ಆಯ್ತಲ್ಲ, ಅವತ್ತಿಂದ ಇದು ನೀರಿನ ಬಗ್ಗೆ ಕಾಳಜಿ ಹೋಗಿದೆ. ಆ ಕಾಳಜಿ ಬರಬೇಕು. ಮುಂದಿನ ಪೀಳಿಗೆಗೆ ನಾವು ನೀರು, ನಾವು ಮುಂದಿನ ಪೀಳಿಗೆ ನಮ್ಮನ್ನು ಶ್ರಮಿಸಲ್ಲ, ಇದು ಮಾತ್ರ ನಿಜ. ನಾವು ಮಾಡ್ತಾ ಇರೋ ಈ ಅನ್ಯಾಯಕ್ಕೆ ಮುಂದಿನ ಪೀಳಿಗೆ ನಮ್ಮನ್ನು ಇಡೀ ಶಾಪ ಹಾಕ್ತಾರೆ. ನಾವು ಮಾಡಿಕೊಂಡು ಈಗ ಮಾಡಿರೋ ಈ ಕುತಂತ್ರಗಳಿದೆಲ್ಲ. ಆಮೇಲೆ ಈ ಬೋರ್ವೆಲ್ಗೆ ತುಂಬ ದೊಡ್ಡ ಹಳೆಯದಲ್ಲ, ಇದು ಸ್ಟಾರ್ಟೆಡ್ ಇನ್ ಲೇಟ್ 60s ಆರ್ ಅರ್ಲಿ 70s, ಏನು ಒಂದು 40-50 ವರ್ಷ ಅಷ್ಟೇ. ಈ 50 ವರ್ಷದಲ್ಲಿ ನಾವು ಎಷ್ಟು ಅನಾಹುತ ಮಾಡ್ಕೊಂಡಿದ್ದೀವಿ ಅಂದರೆ ಪೀಪಲ್ ಆರ್ ಪ್ರೆಡಿಕ್ಟಿಂಗ್ ದಟ್ ಬ್ಯಾಂಗ್ಳೂರ್ ಕ್ಯಾನ್ ಬಿ ದಿ ಸೆಕೆಂಡ್ ಸಿಟಿ ಇನ್ ದ ವರ್ಲ್ಡ್ ಟು ರನ್ ಔಟ್ ಆಫ್ ವಾಟರ್. ಅಂದರೆ ಬರೀ 50 ವರ್ಷದಲ್ಲಿ ಅಷ್ಟು ಹಾಳು ಮಾಡಿಬಿಟ್ಟಿದ್ದೀವಿ. ತಳತಳಾಂತರದಿಂದ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದ ಒಂದು ಸಂಸ್ಕೃತಿನ ಹಾಳು ಮಾಡೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ನಾವು. ಬರೀ ಎಷ್ಟರಲ್ಲಿ ಒಂದು 50-60 ವರ್ಷದಲ್ಲಿ ಒಂದು ಸಂಸ್ಕೃತಿನೇ ಹೋಗ್ಬಿಡುತ್ತೆ. ಬೆಂಗಳೂರು ಅಂತ ಒಂದು ನೀರಿಲ್ದಲ್ಲೇ ಇದ್ದರೆ ಇಡೀ, ಅಂದರೆ ನೀವು ಹಿಸ್ಟ್ರಿ ಓದಿದರೆ ಗೊತ್ತಾಗುತ್ತೆ ನಿಮ್ಗೆ, ಎಷ್ಟೋ ಸಿವಿಲೈಸೇಷನ್ಗಳು, ಮೆಸೊಪೊಟಮಿಯಾ ಆಗಲಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಗಲಿ, ಆ ನೀರಿಲ್ಲ ಅಂದಿದ್ದಕ್ಕೆ ಒಂದು ಸಿವಿಲೈಸೇಷನ್ಗಳನ್ನೇ ವ್ಯಾನಿಷ್ ಆಗಿಬಿಟ್ವು. ಇವತ್ತು ಆ ಅಂಚಿನಲ್ಲಿದ್ದೀವಿ ನಾವು. ಇವತ್ತು ಬ್ಯಾಂಗ್ಳೂರು ಆ ಪರಿಸ್ಥಿತಿಯಲ್ಲಿದ್ದೀವಿ. ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಏನೋ ದೊಡ್ಡ ಲಿಂಗನಮಕ್ಕಿಯಿಂದ ನೀರು ತಂದುಬಿಡ್ತೀವಿ, ಇಲ್ಲಿಂದ ನೀರು ತಂದುಬಿಡ್ತೀವಿ. ನಾಳೆ ಬರಗಾಲ ಬಂದುಬಿಟ್ರೆ ಅಲ್ಲಿಂದ ಬರೋ ನೀರು ಬರಕ್ಕೆ ಬಿಡ್ತಾರ ಜನ? ಈಗಲೇ ಲಾಸ್ಟ್ ಟೈಮ್ ಲಿಂಗನಮಕ್ಕಿಯಿಂದ ನೀರು ತರ್ತೀನಿ ಅಂದಾಗ ಅಲ್ಲೇ ಗಲಾಟೆ ಆಗಿತ್ತು. ಸೊ ನಾವು ನಮ್ಮ ನೀರು ನಮ್ಮ ಜಲ ಅಂತ ನಾವು ಅದನ್ನೇನಾದ್ರು ನಾವು ಎತ್ತೆಚ್ಕೊಂಡು ಬರೋ ನೀರನ್ನು ಉಳಿಸಿದರೆ ಇದೇನು ತುಂಬ ದೊಡ್ಡ ಕೆಲಸ ಅಲ್ಲ, ನಾವು ಚೇಂಜ್ ಮಾಡ್ಬೋದು. ಅಂದರೆ ಇವತ್ತು ಒಂದು ಆಶಾ ಭಾವನೆ ಇದೆ. ನಾವೆಲ್ಲರೂ ಎಚ್ಚೆತ್ಕೊಂಡ್ರೆ ಈ ಪರಿಸ್ಥಿತಿಯಿಂದ ಹೊರಗೆ ಬರ್ಬೋದು. ಆ ಆಶೆ ಇಟ್ಕೊಂಡು ನಾವು ಕೆಲಸ ಮಾಡಿದರೆ ಆಗುತ್ತೆ. ಪ್ರಕೃತಿ ಸರ್, ಈಗ ಜಾಗೃತಿ ಯಾವ ರೀತಿಯಾಗಿರಬೇಕು, ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಿ? ನಾನು ಆಗಲೇ ಹೇಳಿದೆ ಜಾಗೃತಿ ಬಗ್ಗೆ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಮನುಷ್ಯನ ತನ್ನ ಅರಿವಿನ ಮೂಲಕ ಫಸ್ಟ್ ಜಾಗೃತಿ ತಗೋಬೇಕು. ಸೆಕೆಂಡು, ನಮ್ಮ ಗೌರ್ಮೆಂಟ್ ಪ್ರತಿಯೊಬ್ಬ ಆಫೀಸರ್ಸ್ ಅದ್ರ ಬಗ್ಗೆ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಬೇಕು ಅಷ್ಟೇ. ಇವತ್ತು ನೀನು ನಿಮ್ಮ ಮನೆಗೆ ಬೇಕು, ನೀನು ತೊಗೋಬೇಕಂದ್ರೆ ನೀನು ತಗೊಳ್ಳೇಬೇಕು, ಹಿಂಗೆ ಗುಂಡಿ ಆಗಲೇಬೇಕು, ನೀನು ಇಷ್ಟು ಲೀಟ್ರದು. ಜೊತೆಗೆ ಪ್ರತಿಯೊಂದು ಮನೆಗೂ ಮೀಟ್ರ್ ಅಳವಡಿಸಲೇಬೇಕು. ಓಕೆ, ವಿತೌಟ್ ಮೀಟ್ರು ನೀನು ಈವನ್ ಬೋರಿಂದ ತೆಗಿ, ಇನ್ನೊಂದಿಂದ ತೆಗಿ, ನೀನು ತೊಗೊತಿದ್ದೆ, ಎಷ್ಟು ತೊಗೊತಿದ್ಯಾ. ಆ್ಯಸ್ ಎ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ 135 ಅಲ್ಲಿಗೆ ಲಿಮಿಟೆಡ್ ಅದು, ಎಡಿಷನ್ ಅಷ್ಟೇ. ಆ ಲೆವೆಲ್ಲಿಗೆ ಏನಾದರೂ ನೀವು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದರೆ ಮಾತ್ರ ನಾವು ಆಗ್ತೀವಿ. ಜೊತೆಗೆ ಎಲ್ಲದರ ಜೊತೆಗೆ ನಮ್ಮೆಲ್ಲ ಪೊಲಿಟಿಷಿಯನ್ಸ್ಗಳು ಒಂದುಗೂಡಿಕೊಂಡು ಹೇಳಿದ್ನಲ್ಲ, ಫಸ್ಟ್ ವಿಧಾನಸೌಧದಿಂದ ಹೆಂಗೆ ಗುಂಡಿ ಸ್ಟಾರ್ಟ್ ಮಾಡಲಿ. ಓಕೆ, ಅಲ್ಲಿಂದ ಎಷ್ಟೋ ಬಾವಿಗಳಿಗೆ ರೀಚಾರ್ಜ್ ಮಾಡಬೇಕಾಗಿದೆ. ಓಕೆ, ಕಲ್ಯಾಣಿಗಳು ಜನ್ರೇಟ್ ಮಾಡೋಕ್ಕಾಗಿದೆ. ಅವಿಷ್ಟೆಲ್ಲೊಂದು ರೀಚಾರ್ಜ್ ಮಾಡಿ ಕಲ್ಯಾಣಿ ಜನ್ರೇಟ್ ಮಾಡಿದರೆ ಪ್ರತಿಯೊಂದಕ್ಕೂ ಸುಗಮವಾಗುತ್ತೆ. ಇವತ್ತು ಇಡೀ ಬ್ಯಾಂಗ್ಳೂರಿಗೆ ಒಂದು ಅಟ್ಲೀಸ್ಟ್ ಒಂದು 10 ಲಕ್ಷ ಬಾವಿಗಳನ್ನು ಕೊಡಿಸ್ಬೇಕು, ಬರೋ ನೀರನ್ನು ಇಂಗಿಸ್ಬೇಕು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಇಬ್ಬರಿಗೂ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ನೋಡಿ ಈ ಬಾರಿ ಇಡೀ ವರ್ಷ ಮಳೆ ಚೆನ್ನಾಗಾಗಿದೆ. ನಾವು ಇಲ್ಲೇ ಕೂತ್ಕೊಂಡು ಹೇಳಿದ್ದೀವಿ ಈ ಬಾರಿ ಏನು ಸಮಸ್ಯೆ ಆಗೋದಿಲ್ಲ ಅಂತೇಳಿ. ಇನ್ನೂ ಒಂದು ವಾರ ಹೋದರೆ ಮಳೆ ಸಮಸ್ಯೆ ಅಂತೇಳಿ ನಾವೇ ಇಲ್ಲಿ ಕೂತ್ಕೊಂಡು ಮಾತನಾಡಬೇಕಾದ್ರೆ ಇಡೀ ವಿಶ್ವದಾದ್ಯಂತ ಸುದ್ದಿ ಆಗುತ್ತೆ, ಜನ ನಗ್ತಾರೆ. ಹಂಗಾಗೋದು ಬೇಡ. ಯಾಕೆ ಅಂತಂದರೆ ತಜ್ಞರ ಜೊತೆಗೆ ಚರ್ಚೆ ಮಾಡಿ ನೀರನ್ನು ಉಳಿಸಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕಾಗುತ್ತೆ. ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.